ಕಾಡ್ದಾಗ ಒಂದ್ ಸೊಪ್ಪು ಸಿಗುತ್ತೆ ಆ ಟೈಪ್ ಒಂದ್ ಏನ್ರ ಐತೆ ನಾನು ನಿಮಗೆ ಸರಿ ಮಾಡ್ತೇನೆ. ಏನ್ ಅಲ್ಲಿ ಪೂಜಾ ಮಾಡ್ತಾನ ಅಲ್ರಿ ಅಲ್ಗಲ್ರಿ, ಮತ್ತೇನು ತೆಂಗಿನಕಾಯಿ ಅದು ತಗೊಂಡು ಉದ್ದಿನ ಕಡ್ಡಿ ತಗೊಂಡು ಬುಧದಾರ ಪೂಜೆ ಅಲ್ರಿ ಅಮ್ಮ. ಅಯ್ಯೋ ಅಲ್ಲಿ ಯಾರು ಎಡಗೈಗೆ ರಿಂಗ್ ಹಾಕೊಂಡು 3 ತಿಂಗಳು ಎಡಗೈಯಲ್ಲಿ ತೊಳ್ಕೊಬೇಕಂತ್ರಿ ಸಂಡಾಸ್ ಮಾಡೋ ಜಾಗ. ಪರೀಕ್ಷೆ ಮಾಡಬೇಕಾದ್ರೆ ಎಷ್ಟೋ ಸರಿ ಪೇಷಂಟ್ಸು ಮೋಷನ್ ಮಾಡ್ಯಾರೆ, ಅದ್ ನಮ್ಮ ಮೇಲೆ ಬಂದದ್ರಿ. 14 ಗಂಟೆ 15 ಗಂಟೆ 16 ಗಂಟೆ ಆಪರೇಷನ್ ಮಾಡಿದ್ದೀನಿ. ಮಗಳಿಗೆ ಅಪ್ಪ ಆಲ್ ಮೈ ಫ್ರೆಂಡ್ಸ್ ಟೀಸ್ ಮೀ ದಟ್ ಇವರ ಪೈಲ್ ಸ್ಪೆಷಲಿಸ್ಟ್ ಅಂತ ಮಗಳಂತ ಹೇಳ್ರಿ. ಏನಾರು ಅನ್ಕೊಂಡ್ರಿ ಬಿಡಿ, ನನ್ನ ಡ್ಯೂಟಿ ಏನು ಜನರ ನೋವು ಕಡಿಮೆ ಮಾಡಬೇಕು, ಜನರ ಸಮಸ್ಯೆ ಕಡಿಮೆ ಮಾಡಬೇಕು. ಆ್ಯಂಟಿಬಯೋಟಿಕ್ ತಿಂದು ರೆಸಿಸ್ಟೆಂಟ್ ಡೆವಲಪ್ ಆಗಿ ಸಾಯ್ತಾರೆ. ಡಿಸ್ಟೆನ್ಸ್ ಆಗಿ ಹಸ್ಬೆಂಡ್ ಇರಿಟೇಟ್ ಆಗಿ ಡಿವೋರ್ಸ್ ಅಪ್ಲೈ ಮಾಡ್ತಾನೆ. ಸರ್ ನಮಾಜ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸರ್, ಆದರೆ ಮನೆಗೆ ಬರೋಷ್ಟೊತ್ತಿಗೆ ತಂದೆ ಸತ್ತಿರ್ತಾರೆ. ಈಗ ಯುರೋಪಿಯನ್ ಬಂದದ್ದು ವೆಸ್ಟರ್ನ್ ಚೇರ್ ಥರ ಆರಾಮಾಗಿ ಕೂರ್ಬಿಡ್ತಾರೆ. ಹಸುವಿನ ಕೊಂಬು ಅದನ್ನ ಒಳಗಾಗ್ತಾನೆ ರೀ. ಒಬ್ಬ ಕಾಮನ್ ಮನುಷ್ಯನ್ ಮಾತು ಪೊಲಿಟಿಷಿಯನ್ ಕೇಳ್ತಾನಂದ್ರ ಅವ್ ಎಷ್ಟು ವೀಕ್ ಇರಬೇಡ್ರಿ. 25 ಲಕ್ಷ ಕೋಟಿ ಆತ್ರಿ ಅವ್ರ ಇನ್ಕಮ್ ಇಂಡಿಯಾದಾಗ. ನಮ್ಮ ಜನ ತಿಳಿದಿದ್ರಲ್ಲ, ಗಟ್ಟಿ ಮೋಷನ್ ಹೋದ್ರೆ ಅದು ಕಾನ್ಸ್ಟಿಪೇಷನ್ ಅಲ್ಲ, ಮಲಬದ್ಧತೆಯೇ ಮೂಲವ್ಯಾಧಿಗೆ ಮೂಲ ಕಾರಣ. ಕಮ್ ವಿತ್ ಫೈಲ್ಸ್ ಗೋ ವಿತ್ ಸ್ಮೈಲ್ಸ್ ಅಂತ ಹೇಳ್ತೀನಿ. 20 ವರ್ಷಗಳಲ್ಲಿ ಅದು 0 ಆಗಬೇಕು, ಅದು ನನ್ನ ಜೀವನದ ಗುರಿ. ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಲ್ಲ. ಯಾರು ಮನೆಗೆ ಊಟ ಮಾಡಿ ಜಂಕ್ ಫುಡ್ ಫಾರ್ ಜಿನ್ಜೀಸ್ ಅಂತ, ಜಿನ್ಜೀಸ್ ಹೆಂಗಂತ, ಜಿನ್ಜೀಸ್ ಹೆಂಗ್ ಬಿಂಜಿ ಈಟಿಂಗ್. ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ, ಅಧಿಕಾರಿಗಳಿಗೆ ಕಣ್ಣಿದೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಮ್ಮ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಅಧಿಕಾರಿಗಳೇ ದಯವಿಟ್ಟು ನಕಲಿ ವೈದ್ಯರಿಗೆ ಕಡಿವಾಣ ಹಾಕಿ ಅಂತ. ನಮಸ್ಕಾರ ಸರ್, ಥ್ಯಾಂಕ್ ಯು. ನೀವು ಇಷ್ಟು ಟೈಮಿಗೆ ವ್ಯಾಲ್ಯೂ ಕೊಡ್ತಿರಲ್ಲ. ಪ್ರತಿಯೊಬ್ಬರು ಪೇಷಂಟ್ಸ್ ನಿಮಗೆ ನಿಮ್ಮ ಟೈಮ್ ಸಂಬಂಧನ ಅವ್ರು ಖುಷಿಯಾಗಿ ಬಂದು ತಮ್ಮ ದುಃಖನ ತಮ್ಮ ಕಡೆ ಹೇಳ್ಕೋತಾರ. ಬರೀ ಡಿಸೀಸಿಗೆ ಅಷ್ಟೇ ಅಲ್ಲ, ಬಿಕಾಸ್ ಆಲ್ ಓವರ್ ನಾ ಎಲ್ಲೋ ಬೇರೆ ಕಡೆ ಕುಂತು ಮಾತಾಡತ್ತಿಲ್ಲ, ಇದನ್ನ ನಿಮ್ಮ ಹಾಸ್ಪಿಟಲ್ದಾಗ ಬಂದು ಕುಂತಿದ್ದಕ್ಕೆ. ಸೊ ಎವ್ರಿವೇರ್ ಪ್ರತಿ ಕಡೆನೂ ನಂಗೆ ಆ ಕೋಡ್ ಕಾಣತೈತಿ. ನೀವು ನಿಮ್ಮ ಟೈಮಿಗೆ ನಿಮ್ಮ ಪೇಷನ್ಸಿಗೆ ಎಷ್ಟು ವ್ಯಾಲ್ಯೂ ಮಾಡ್ತೀರಂತ ಹೇಳಿ. ಸೊ ಎಲ್ಲಾರ ಕಡೆಯಿಂದ ಥ್ಯಾಂಕ್ ಯು ಸರ್. ನಿಮ್ಗೆ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಫಾರ್ ಯುವರ್ ಅಬ್ಸರ್ವೇಷನ್. ಥ್ಯಾಂಕ್ಸ್ ಅ ಲಾಟ್. ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಸೊ ನೀವು ಟೈಮ್ ಅಂತ ಹೇಳಿದ್ರಲ್ಲ, ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಕಮಾಡಿಟೀಸ್ ಟೈಮ್. ದ ಓನ್ಲಿ ಥಿಂಗ್ ವಿಚ್ ವಿ ಕೆನಾಟ್ ಕ್ಯಾಚ್ ಇಸ್ ಟೈಮ್. ಯು ಶುಡ್ ಆಲ್ವೇಸ್ ಬಿ ಪಂಕ್ಚುಯಲ್ ಇನ್ ಟೈಮ್. Give quality time to family, time to yourself. ಸೊ ಟೈಮು ನಾನು ಯಾಕೆ ಒಂದು ಡಾಕ್ಟ್ರಾಗಿ ಕೊಡಬೇಕು ಅಂತ ಹೇಳಿದ್ರೆ, ಒಂದು ಪೇಷಂಟ್ ಬಂದು ನನಗೆ ಕಾನ್ಸ್ಟಿಪೇಷನ್ ಇದೆ ಅಂತ ಹೇಳಿದ ಕೂಡಲೇ ಕಾನ್ಸ್ಟಿಪೇಷನ್ ಔಷಧಿ ಬರೆದು ಮದ್ದು ಕೊಟ್ಟರೆ ಅದು ಡಯಾಗ್ನೋಸಿಸ್ ಆಗಲ್ಲ. ಎಷ್ಟು ಟೈಮು ನೀವು ಪೇಷಂಟ್ ಜೊತೆ ಕಾಲ ಕಳಿತೀರಾ, ಎಷ್ಟು ಟೈಮು ಅವ್ರ ಜೊತೆ ಕೂತು ಪ್ರಶ್ನೆ ಕೇಳ್ತೀರಾ, ಅವ್ರು ಬಂದಿರೋ ಸಮಸ್ಯೆನೇ ಬೇರೆ ಇರುತ್ತೆ, ಅವ್ರಿಗೆ ಡಯಾಗ್ನೋಸಿಸೇ ಬೇರೆ ಇರುತ್ತೆ. ಸೊ ನಿಮ್ಮ ಪ್ರಕಾರ ಫಿಸಿಕಲ್ ಅಲ್ಲ ಮೆಂಟಲಿನೂ ನೀವು ಅವ್ರಿಗೆ ಟ್ರೀಟ್ ಮಾಡ್ತೀರಿ? ಹಾಂ, ಮೆಂಟಲಿ ಟ್ರೀಟ್, ಟೋಟ್ಲಿ ಅಗ್ರಿ. ಜನ ಹೇಳ್ತಾರಲ್ಲ ಡಾಕ್ಟ್ರ್ ಮಾತಲ್ಲೇ ಕಾಯಿಲೆ ವಾಸಿ ಆಗುತ್ತೆ ಅಂತ. ಮಾತಲ್ಲೇ ಕಾಯಿಲೆ ವಾಸಿ ಆಗಲ್ಲ, ಮಾತಾಡಿದಾಗ ಅವರು ನೀವು ಹೇಳಿದ್ರೆ ಮೆಂಟಲಿ ಪ್ರಿಪೇರ್ ಆಗ್ತಾರಂತ. ದೇ ಒನ್ ದ ಡಿಸೀಸ್ 50%, ಆಮೇಲೆ ರಿಮೈನಿಂಗ್ ಇಸ್ 50. ನಮ್ಮವರು ಅನ್ನೋ ಫೀಲ್ ಬರ್ತೈತಿ. ಈಗ ಡಾಕ್ಟರ್ ಅಂದ ಕೂಡಲೇ ಒಂದು ಭಯ ಇರ್ತೈತಿ, ನಾ ಎಲ್ಲಪ್ಪ ಇದನ್ನ ಹೇಳ್ಕೊಂಡ್ಬಿಟ್ನಂದ್ರ ಅವ್ರು ಏನ್ ಅನ್ಕೋತಾರೋ ಅದೊಂದು ಸಂಕೋಚ ಇರ್ತೈತಿ. ಬಟ್ ನೀವು ಫ್ಯಾಮಿಲಿ ಟೈಪ್ ಅವ್ರಿಗೆ ಟ್ರೀಟ್ ಮಾಡಿದಾಗ ನಮ್ಮ ಮನುಷ್ಯ ಬಿಡ್ಪ ನಾವು ಈಸಿಲಿ ಹೇಳ್ಕೋಬಹುದು. ಸೊ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಟೈಮ್ ಬಂದಾಗ ಒಂದು ನಿಮ್ಗೆ ಸ್ಟೋರಿ ಹೇಳ್ತೀನಿ ನಾನು. 1-2 ಕಪಲ್ ಬರ್ತಾರೆ ಮೇಡಮ್. ಕಪಲ್ ಬಂದು ನಮ್ಮ ಹಾಸ್ಪಿಟಲ್ ಕೂತ್ಕೋತಾರೆ. 5 ಗಂಟೆ ಆಗುತ್ತೆ ವೆಯ್ಟಿಂಗ್. ಅವರಿಗೆ ತಾಳ್ಮೆ ಕಳ್ಕೊತಾರೆ. ಯಾರು ಅವರ ವೈಫ್. ಸಾಮಾನ್ಯ ನಿಮಗೆ ಗೊತ್ತಲ್ಲ, ಬೇಗ ತಾಳ್ಮೆ ಕಳ್ಕೊಳ್ಳೋದು ಹೆಣ್ಮಕ್ಳೇ ಅಲ್ವಾ, ಡಿಸ್ಪೆಕ್ಟ್ ಆಯಿತಾ. ಸೊ ಅವ್ರು ಹೇಳ್ತಾರೆ, ಈ ಡಾಕ್ಟ್ರ್ ಕಡೆ ಏನಂತ ಸ್ಪೆಷಲ್ ಇದೆ, ಬೇರೆ ಡಾಕ್ಟ್ರ್ ಹತ್ರ ಹೋಗೋಣ ಬನ್ನಿ ಅಂತ ಹೇಳ್ತಾರೆ. ಇಲ್ಲ ನಾನು ಬಂದಿದ್ದೀನಿ, ಇದೇ ಡಾಕ್ಟ್ರನ್ನ ಭೇಟಿ ಮಾಡಬೇಕು ಅಂತ. ಅವರು ಬರ್ತಾರೆ. ಬಂದ್ಬಿಟ್ಟು ಒಳಗೆ ಬಂದಾಗ ಕೂಡಲೇ ಏನು ಮಾಡ್ತೀರಾ ನೀವು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ನಾನು ಪಾಡ್ಕಾಸ್ಟ್ ಮಾಡ್ತೀನಿ ಸರ್ ಅಂತ. ಪಾಡ್ಕಾಸ್ಟ್, ವೆರಿ ಗುಡ್. ಏನು ಮಾಡ್ತೀರಾ ಪಾಡ್ಕಾಸ್ಟಲ್ಲಿ? ಸರ್, ನಾನು ಜನಕ್ಕೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ವೆಯ್ಟ್ ಜಾಸ್ತಿ ಮಾಡೋದು ಹೇಗೆ, ವೆಯ್ಟ್ ಕಡಿಮೆ ಮಾಡೋದು ಹೇಗೆ ಅಂತ ಹೇಳ್ತಾರೆ. ನೀವು ಡಾಕ್ಟ್ರಾ ಅಂದೆ. ಇಲ್ಲ ಸರ್. ಮತ್ತು ನ್ಯೂಟ್ರಿಷನಿಸ್ಟಾ? ಇಲ್ಲ ಸರ್.
ಮತ್ತೆ ಹೆಂಗೆ ಹೇಳ್ತೀರಾ? ನಾನು ಹಾಗೆ ಸರ್ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿ ಓದಿ ಕಲಿತೆ ಅಂತ ಹೇಳಿದ್ರು. ವೈಫ್ ಕೇಳಿದೆ ನೀವೇನು ಮಾಡ್ತೀರಾ ಅಂತ. ವೈಫ್ ಅಂದರು ನಾನು ಪಾಡ್ಕಾಸ್ಟರ್ ಸರ್. ನೀವೇನು ಮಾಡ್ತೀರಾ? ನಾನು ಹೆಣ್ಮಕ್ಳಿಗೆ ಅಡುಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅಂತಂದ್ರು. ಆಯಿತಾ? ಸೊ ಹೋಗ್ತಾ ಹೋಗ್ತಾ ಅವ್ರು ಬಂದಿದ್ದು ನನ್ನ ಹತ್ರ ಕಾನ್ಸ್ಟಿಪೇಷನ್ಗೆ. ಆಯಿತಾ? ವೆಯ್ಟ್ ಲಾಸ್ ಆಗಿದೆಯಾ ಅಂದರೆ ಆಗಿದೆ ಅಂದರು. ನಾನು ಡಯಟಿಂಗ್ ಮಾಡ್ತೀನಿ ಸರ್, ಎಕ್ಸಸೈಸ್ ಮಾಡ್ತೀನಿ, ಅದರಿಂದ ಆಗಿದೆ ಅಂತ. ಅವರು ವೈಫ್ ಕೇಳಿದೆ ನಾನು, ಇವರು ವೀಕ್ ಆಗಿದ್ದಾರಾ ಅಂತ. ಏಕೆಂದರೆ ಮನುಷ್ಯನ ಬಗ್ಗೆ ತುಂಬ ಗೊತ್ತಾಗೋದು ಇಲ್ಲ ತಾಯಿಗೆ ಗೊತ್ತಾಗುತ್ತೆ, ವೈಫ್ ಗೊತ್ತಾಗುತ್ತೆ. ಸಣ್ಣ ಆಗಿದ್ದಾರೆ ಸರ್, ವೀಕ್ ಆಗಿದ್ದಾರೆ ಅಂತ. ಆಮೇಲೆ ನೀನು ಸ್ವಲ್ಪ ಡೀಪಾಗಿ ಹೋಗಿ ಕೇಳಿದಾಗ ಒಂದು ಸ್ಕ್ಯಾನ್ ಮಾಡಿಸಿ ಬನ್ನಿ ಅಂದೆ ನಾನು. ಸ್ಕ್ಯಾನು ಹಿಂದಿನ ದಿನ ಮಾಡಿರ್ತಾರೆ ಸರ್, ಸ್ಕ್ಯಾನ್ ರಿಪೋರ್ಟೆಲ್ಲ ನಾರ್ಮಲ್ ಇದೆ ಸರ್, ನಿನ್ನೆ ದಿನ ಸ್ಕ್ಯಾನ್ ಮಾಡಿದ್ದೀನಿ ಅಂತ. ಇಲ್ಲ ದಯವಿಟ್ಟು ಸ್ಕ್ಯಾನ್ ಮಾಡಿಸಿ ಅಂತೇಳಿ ಒಂದು CT ಸ್ಕ್ಯಾನ್ ಹೇಳಿದೆ. CT ಸ್ಕ್ಯಾನ್ ಮಾಡಿದಾಗ ಅವರು ಡಯಾಗ್ನೋಸಿಸ್ ಬಂದಿದ್ದು ರೈಟ್ ಕಿಡ್ನಿ ಕ್ಯಾನ್ಸರ್ ಅಂತ. ಆಯಿತಾ? ಅವ್ರು ಬಂದಿದ್ದು ಕಾನ್ಸ್ಟಿಪೇಷನ್ಗೆ, ಮಲಬದ್ಧತೆಗೆ. ಸೊ ಟೈಮ್ ಯಾಕೆ ಕೊಡಬೇಕು ನಾವು ಪೇಷಂಟ್ಸ್ಗೆ ಅಂತ ಹೇಳಿದ್ರೆ, ಪೇಷಂಟ್ಸ್ನ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋದು ಆಗಲೇ. ಇಂಡಿಯಾದಲ್ಲಿ ಆ್ಯಾವ್ರೇಜ್ ಟೈಮ್ ಕೊಡೋದು ಪೇಷಂಟ್ಸ್ಗೆ 2 to 3 minutes. ನೀವು ಡಾಕ್ಟರ್ ಹೋಗಿರ್ತೀರಲ್ಲ? ಹೌದು. ಹೋಗಿದ್ದೀರಾ? ಎಷ್ಟು ಟೈಮ್ ಕೊಟ್ಟಿದ್ದಾರೆ ನಿಮಗೆ? ಏನಿಲ್ಲ, ನಿನಗೆ ಕೇಳೋದು ಅವರು ಮೋಸ್ಟ್ಲಿ ಇದು ಇನ್ ಜನರಲ್ ಎಲ್ಲ ಡಾಕ್ಟರ್ಸ್ ನನ್ನ ಪ್ರಕಾರ ಅಂತೂ. ಯಾಕಂದ್ರೆ ನಾನು ನಿಮ್ಮ ಟೈಪ್ ಡಾಕ್ಟರ್ ಅಂತ ಇನ್ನೂ ಮಟ್ಟ ಜೀವನದಾಗ ಬೆಟ್ಟಾಗಿಲ್ಲ. ನನಗೇನೇನೋ ಆಪ್ರೇಷನ್ಸ್ ಆಯ್ತು, ಡೆಂಟಲ್ ಟ್ರೀಟ್ಮೆಂಟ್ ಆಯ್ತು, ಏನೇನೋ ಆದ್ರು ಏನಾಗೈತ್ರಿ, ಎಷ್ಟು ದಿವಸ ಆತ್ರಿ ಸ್ಟಾರ್ಟ್ ಆಗಿ ಹಿಂಗಾಗತೈತೇನ್ರಿ? ಸರಿ, ತಾವು ಏನು ಮಾಡೋದಿಲ್ಲ, ಜಸ್ಟ್ ಬರೋದ್ ಕೊಡ್ತಾರ. ಅವ್ರ ಕಂಪೌಂಡರು, ಅವ್ರ ಅಸಿಸ್ಟೆಂಟ್ಸ್ ಅವ್ರ ಮುಂದ್ ಗೈಡ್ ಮಾಡ್ತಾರ. ಇಲ್ಲ ನೆಕ್ಸ್ಟ್ ಇದ್ ಮಾಡ್ಬೇಕ್ರಿ, ನೀವು ಡಾಕ್ಟರ್ಗೆ ಇಷ್ಟು ದಿವ್ಸ ಬಂದ್ ಬೆಟ್ಟ ಆಗ್ಬೇಕ, ಅವ್ರು ಬರೋದ್ ಕೊಟ್ಟಿದ್ನ ಅವ್ರು ಹೇಳಿ ಕಳಿಸ್ಬಿಡ್ತಾರ. ದಟ್ಸ್ ಇಟ್ ನನ್ನ ಪ್ರಕಾರ ಡಾಕ್ಟರ್ ಅಂದ್ರು. ಸೊ ಇಂಡಿಯಾದಲ್ಲಿ ಆವ್ರೇಜ್ ಟೈಮ್ ಇಸ್ 2 to 3 minutes. ವರ್ಲ್ಡಲ್ಲಿ ಆವ್ರೇಜ್ ಟೈಮ್ ಇಸ್ 40+ minutes. ಸೊ ಪೇಷಂಟ್ಗೆ ಟೈಮ್ ಕೊಟ್ಟಾಗ ಮಾತ್ರ ಕರೆಕ್ಟು ಡಯಾಗ್ನೋಸಿಸ್ ಆಗೋದು, ಇಲ್ಲದೆ ಹೋದರೆ ಡಯಾಗ್ನೋಸಿಸ್ ಆಗಲ್ಲ. ಸೊ ದಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ಟೈಮ್ ಇನ್ ಡಾಕ್ಟರ್ಸ್, ಟೈಮ್ ವಿತ್ ಡಾಕ್ಟರ್ಸ್. ಅದು ಎಲ್ಲ ನಿಮ್ಮ ಕೈಯಾಗ ಇರುತ್ತೆ ಸರ್. ಒಂದು ಸೆಕೆಂಡ್ ಅತ್ತಾಗಾದ್ರೂ ಬದುಕ್ತಾನ, ಇತ್ತಾಗಾದ್ರೂ ಹೋಗ್ತಾನ. ಎಕ್ಸಾಕ್ಟ್ಲಿ. ಹೇಳಿ ಮೇಡಮ್. ನಿಮ್ಮ ಹಾಸ್ಪಿಟಲ್ ಸ್ಮೈಲೀಸ್ ಅಂತೇಳಿ ಯಾಕೆ ಸ್ಮೈಲ್ಸ್ ಅಂತನಾ ಮೇಡಮ್? ಬಿಕಾಸ್ ಇಟ್ ಇಸ್ ನಿಮ್ಮ ಇದಕ್ಕೆ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಅದು ಎಲ್ಲೂ ಕನೆಕ್ಟ್ ಇಲ್ಲ. ಸ್ಮೈಲ್ಸ್ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಎಲ್ಲೂ ಕನೆಕ್ಷನ್ ಇಲ್ಲ. ಮೇಡಮ್ ಸ್ಮೈಲ್ಸ್ ಗ್ಯಾಸ್ಟ್ರೋಎಂಟ್ರಾಲಜಿಗೆ ಅಲ್ಲ ಮೇಡಮ್, ಎಲ್ಲ ಸ್ಪೆಷಾಲಿಟಿಗೂ ಕನೆಕ್ಟ್ ಆಗಿರುತ್ತೆ. ಅದು ಹೇಗೆ ಅಂದರೆ, ಈಗ ಸ್ಮೈಲ್ಸ್ ಅಂದರೆ ಎಲ್ಲ ಅಂದ್ಕೊಳ್ಳೋದು ಡೆಂಟಲ್ ಹಾಸ್ಪಿಟಲ್ ಅಂತ ಅಲ್ವಾ? ಡೆಂಟಲ್ ಹಾಸ್ಪಿಟಲ್ ಅಂತ. ಸೊ ನಮ್ಮ ಹಾಸ್ಪಿಟಲ್ಗೂ ಬಾಕಿ ಬರ್ತಾರೆ, ನನಗೆ ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಸ್ಮೈಲ್ಸ್ ಡೆಂಟಲ್ ಹಾಸ್ಪಿಟಲ್ ಅಂದ್ಕೊಂಡು. ಆ್ಯಕ್ಚುಲಿ ನಾವು ವಿ ಮೇಕ್ ದ ಅದರ್ ಎಂಡ್ ಸ್ಮೈಲ್. ಹಿಂದೆ ಗುರುದ್ವಾರ ಇರ್ತಲ್ಲ, ಅದನ್ನು ಸ್ಮೈಲ್ ಮಾಡಿಸ್ತೀವಿ ನಾವು. ಇದು ಸ್ಮೈಲ್ ಮಾಡಿದ್ರೆ ಮಾತ್ರ ಈ ಕಡೆ ಸ್ಮೈಲ್ ಆಗುತ್ತೆ. ರೈಟ್ ರಾಂಗ್? ತ್ರಾಸಿದ್ರೆ ಸ್ಮೈಲ್ ಮಾಡ್ತೀರಾ? ಮಾಡಂಗಿಲ್ಲಲ್ಲ. ಸೊ ಅದಕ್ಕೆ ವಿ ಮೇಕ್ ದ ಅದರ್ ಎಂಡ್ ಸ್ಮೈಲ್ ಅಂತ. ಅದಕ್ಕೆ ಸ್ಮೈಲ್ಸ್ ಅಂತ ನಾವು ಇಟ್ಟಿರೋದು ನಮ್ಮ ಹಾಸ್ಪಿಟ್ಲಿಗೆ. ಬಂದವರೆಲ್ಲ ಹೇಳ್ತಾರೆ, ಸರ್ ನಾನು ಭಾಳ ತ್ರಾಸಿಂದ ಬಂದೆ, ಭಾಳ ನೋವಿಂದ ಬಂದೆ, ಹೋಗ್ತಾ ಸ್ಮೈಲ್ ಮಾಡಿ ಹೋಗ್ತಿದ್ದೀನಿ ಸರ್, ಭಾಳ ಚೆನ್ನಾಗಿ ಎಸ್ಟಿದೆ ಸರ್ ಹಾಸ್ಪಿಟಲ್ ಸ್ಮೈಲ್ಸು ಅಂತ. ಹಾಗೆ ದಟ್ಸ್ ಹೌ ಇಟ್ ಇಸ್ ಸ್ಮೈಲ್. ಸೊ ದ ಪೀಪಲ್ ಶುಡ್ ಬಿ ಸ್ಮೈಲಿಂಗ್ ಆಲ್ ದ ಟೈಮ್ ಇನ್ ಲೈಫ್. ಮೀನ್ ಸ್ಟ್ರಾಂಗ್, ಅದು ಬೇಸ್ಮೆಂಟ್ ಸ್ಟ್ರಾಂಗ್ ಇರ್ಬೇಕಲ್ಲ. ಬೇಸ್ಮೆಂಟ್ ನೀವಂದ್ರಲ್ಲ, ಈಗ ಈ ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕು ಅಂದರೆ ಈಗ ಬಿಲ್ಡಿಂಗ್ ಕಟ್ಟಾಗೋ ಬೇಸ್ಮೆಂಟ್ ಸ್ಟ್ರಾಂಗ್ ಇರಬೇಕು. ಮಕ್ಕಳಿಗೆ ಓದ್ಬೇಕಾದ್ರೂ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು. ಎಲ್ಲೇ ಆದರೂ ಬೇಸು, ಗಾಡಿಗೆ ಚಾಸಿ ಸ್ಟ್ರಾಂಗ್ ಇರಬೇಕು. ಮನುಷ್ಯನಿಗೂ ಅಷ್ಟೇ, ಅವನ ಆಸನ ಇದೆಯಲ್ಲ, ಅವನ ಪೀಠ ಇದೆಯಲ್ಲ, ಅವನ ಬೇಸ್ ಇದೆಯಲ್ಲ, ಬೇಸ್ ಚೆನ್ನಾಗಿದ್ರೆ ಮಾತ್ರ ಕೂರ್ಲಿಕ್ಕೆ ಸಾಧ್ಯ, ನಿಲ್ಲಿಕ್ಕೆ ಸಾಧ್ಯ, ಆಟಾಡಕ್ಕೆ ಸಾಧ್ಯ, ಕೆಲಸ ಮಾಡ್ಲಿಕ್ಕೆ ಇಲ್ಲದೆ ಹೋದರೆ ಇದರಿಂದ ಕಂಪ್ಲೀಟ್ಲಿ ಔಟ್. ದೇ ಬಿಕಮ್ ಡಿಪ್ರೆಸ್, ಸೈಕಾಲಜಿಕಲಿ ಡಿಪ್ರೆಸ್ ಆಗ್ಬಿಡ್ತಾರೆ ಎಷ್ಟೋ ಜನ ಪೇನಿಂದ. ನಿಮ್ನ ಜಾಸ್ತಿ ಗ್ಯಾಸ್ಟ್ರೋಎಂಟ್ರಾಲಜಿ ಅನ್ನೋಕ್ಕಿಂತ ಪೈಲ್ಸ್ ಡಾಕ್ಟರ್ ಅಂತಾರಂತಲ್ಲ? ಕೇಳ್ಪಟ್ಟಿನಿ ನಾನು. ಯಾಕೆ ಸರ್ ಅಂದ್ರೆ? ಮೇಡಮ್ ಬರೀ ಪೈಲ್ಸ್ ಡಾಕ್ಟರ್ ಅಲ್ಲ ಮೇಡಮ್, ಎಷ್ಟೋ ಜನ ನನಗೆ ತಮಾಷೆ ಮಾಡ್ತಾರೆ, ಕಿಂಡಲ್ ಮಾಡ್ತಾರೆ, ಪೈಲ್ಸ್ ಪರಮೇಶ್ವರ ಅಂತ. ಅರ್ಥ ಆಯ್ತಲ್ವಾ? ಮೇಡಮ್ ನಾನು ಬರೀ ಪೈಲ್ಸ್ ಡಾಕ್ಟ್ರು ಅಲ್ಲ, ನಾನು ಪೈಲ್ಸ್ ಸ್ಪೆಷಲಿಸ್ಟ್ ಇದ್ದೀನಿ. ಪೈಲ್ಸ್ ಜೊತೆಗೆ ನಾನು ಗುರುದ್ವಾರ ಸಮಸ್ಯೆ ಇರುತ್ತಲ್ಲ, ಪೈಲ್ಸು, ಫಿಷರು, ಫಿಸ್ಚುಲಾ, ಕಾನ್ಸ್ಟಿಪೇಷನ್ನು, ಏನಲ್ ಪಾಲಿಪು, ಕೋಲೋರೆಕ್ಟಲ್ ಕ್ಯಾನ್ಸರ್ಸು, ಅಲ್ಸರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಗ್ಯಾಸ್ಟ್ರೈಟಿಸು, ಹಿಂದೆಯಿಂದ ಇಲ್ಲಿವರೆಗೂ 22 ಅಡಿ ಇದೆ ಮೇಡಮ್, 22 feet ಇದೆ. ಆ 22 feetನಾಗ ಏನೇನು ಕಾಯಿಲೆ ಬರುತ್ತೆ ಅದೆಲ್ಲ ನೋಡ್ತೀವಿ ನಾವು.
ಅರ್ಥ ಆಯ್ತಲ್ವಾ? ಸೊ ತುಂಬ ಹೆಚ್ಚಾಗಿ ಪೈಲ್ಸ್ ಜನ ಪೇಷಂಟ್ಸ್ ಇರೋದ್ರಿಂದ ಅದು ಪೈಲ್ಸ್ ಡಾಕ್ಟ್ರು ಅಂತ ಹೇಳ್ತಾರೆ, ತೊಂದರೆ ಇಲ್ಲ. ಹಾಂ, ಸರಿ, ಜಾಸ್ತಿ ಯಾರ್ದ್ರಾಗ ಕಂಡು ಬರುತ್ತೆ ರೀ, ಲೇಡೀಸ್ದಾಗೋ ಮೆನ್ದಾಗೋ ಪೈಲ್ಸ್ ಅನ್ನೋದು? ಪೈಲ್ಸಾ ಮೇಡಮ್, ಏನಾಗ್ತಾ ಇದೆ ಅಂದರೆ ಈ ಪೈಲ್ಸ್ ಅನ್ನೋದು ಹೆಚ್ಚಾಗಿ ಹೆಣ್ಮಕ್ಳಲ್ಲೇ ಕಾಣಿಸ್ಕೊಳ್ಳುತ್ತೆ. ಯಾಕೆ ಅಂತ ಹೇಳ್ತೀನಿ. ಹೆಣ್ಮಕ್ಳಲ್ಲೇ ಹೆಚ್ಚಾಗಿ ಬರುತ್ತೆ ಪೈಲ್ಸ್ ಗಂಡಸರು ಕಂಪೇರ್ ಮಾಡಿದ್ರೆ. ಮೇಡಮ್, ಹೆಣ್ಮಕ್ಳು ಏನಾಗುತ್ತೆ, ನೀವು ಒಂದು ಹೆಣ್ಣು ಮಗು ಆಗಿರೋದ್ರಿಂದ ಬಹುಶಃ ಫಸ್ಟ್ ಟೈಮ್ ನಾನು ಒಬ್ಬ ಹೆಣ್ಮಕ್ಳ ಜೊತೆಗೆ ಮಾತಾಡ್ತಿದ್ದೀನಿ ಇಂಥ ಒಂದು ಶೋನಲ್ಲಿ. ನಾನು ಯಾಕೆ ಸರ್, ಅದು ಯಾಕಂದ್ರೆ ನಾ ಹೆಣ್ಮಗಳಾಗಿದ್ ಕೇಳಬೇಡ ಅಂತ ಕೇಳತ್ತಿಲ್ಲ, ಓಪನ್ ಅಪ್ ಕೇಳತ್ತೀನಿ. ಯಾಕಂದ್ರೆ ನನ್ಗತ್ಲೆ ಕ್ವಶನ್ ಮಾರ್ಕ್ ಇದ್ದಾರ ಎಷ್ಟೋ ಜನ ಇರ್ತಾರ. ಸೊ ಅವ್ರಿಗೆ ಎಲ್ಲಾರ್ಗು ಒಂದು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಸಿಗ್ಲಿ, ಏನಾಯ್ತಪ್ಪ ಇದು. ಹೆಣ್ಮಕ್ಳಿಗೆ ವಿಶೇಷವಾಗಿ ನೀವು ಹೆಣ್ಮಗಳಾಗಿರೋದ್ರಿಂದ ಎಲ್ಲ ಪ್ರಶ್ನೆ ಓಪನ್ ಆಗಿ ಕೇಳಿದ್ರೆ ನಮ್ಮ ವ್ಯೂವರ್ಸ್ ಇದಾರಲ್ಲ, ನಮ್ಮನ್ನು ನೋಡ್ತಾರಲ್ಲ, ತುಂಬ ಅನುಕೂಲ ಆಗುತ್ತೆ ಮೇಡಮ್. ಮೇಡಮ್, ಫಸ್ಟು ಹೆಣ್ಮಕ್ಳಿಗೆ ಹೆಚ್ಚಾಗಿ ಯಾಕೆ ಬರೋದು ಅಂದರೆ, ಹೆಣ್ಮಕ್ಳು ಗರ್ಭಿಣಿ ಆಗಲೇಬೇಕು ಹೆಣ್ಣಾದ್ಮೇಲೆ. ಆ ಗರ್ಭಿಣಿ ಆದಾಗ ಏನಾಗುತ್ತೆ, 2 ಜೀವ ಇರುತ್ತೆ ಅಲ್ಲಿ. ಆ 2 ಜೀವ ಇದ್ದಾಗ ಐರನ್ ಸಪ್ಲಿಮೆಂಟ್ಸ್ ಬೇಕಾಗುತ್ತೆ ಬಾಡಿಗೆ. ಐರನ್ ಕಡಿಮೆ ಇರುತ್ತೆ, ಗೈನಕಾಲಜಿಸ್ಟು ಐರನ್ ಕೊಡ್ತಾರೆ ಮೇಡಮ್. ಐರನ್ ಕೊಟ್ಟಾಗ ಮೋಷನ್ ಗಟ್ಟಿ ಆಗುತ್ತೆ. ಆ ಗಟ್ಟಿ ಆದಾಗ ಮೋಷನ್ ಜಾಗ ಕ್ರ್ಯಾಕ್ ಆಗುತ್ತೆ. ಆ ಕ್ರ್ಯಾಕ್ನ ಫಿಷರ್ ಅಂತೀವಿ. ಆ ಗಟ್ಟಿ ಆದಾಗ ಪದೇ ಪದೇ ಹೋದರೆ ಅದು ಪೈಲ್ಸ್ ಆಗುತ್ತೆ. ಆ ಕ್ರ್ಯಾಕು ಇನ್ಫೆಕ್ಷನ್ ಆಗಿ ಆ್ಯಪ್ಸಸ್ ಆಗಿ ಫಿಸ್ಚುಲ್ ಆಗುತ್ತೆ. ಒಂದು. ಎರಡನೇದು, ಗರ್ಭಿಣಿ ಆಗಿದ್ದಾಗ ಆ ಪ್ರೆಷರ್ ಇರುತ್ತಲ್ಲ, ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯೆ ಗರ್ಭಕೋಶ ಇರುತ್ತೆ, ಹಿಂದೆ ನಮ್ಮ ಗುದದ್ವಾರ ಇರುತ್ತೆ. ಮಧ್ಯದ ಪ್ರೆಷರ್ ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹಿಂದಕ್ಕೂ ಬರ್ತಾ ಇರುತ್ತೆ. ಹಾಗಾಗಿ ಪೈಲ್ಸ್ ಫಿಷರ್ ಇದ್ದರೆ ಜಾಸ್ತಿ ಆಗುತ್ತೆ. ಮೂರನೇದು, ಪ್ರೆಗ್ನೆನ್ಸಿನಲ್ಲಿ ಹಾರ್ಮೋನ್ ಇದೆಯಲ್ಲ ಪ್ರೊಜೆಸ್ಟ್ರಾನ್, ಅದು ಜಾಸ್ತಿ ಆಗುತ್ತೆ. ಅದರಿಂದ ಈ ಪೈಲ್ಸು ಹೆಚ್ಚಾಗತ್ತೆ. ಸೊ ಅದಕ್ಕೆ ನಾನು ಎಲ್ಲ ಹೆಣ್ಮಕ್ಳಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಹೆಣ್ಮಕ್ಳು ಲಗ್ನ ಆಗಬೇಕಾದ್ರೆ, ಮದುವೆ ಆಗಬೇಕಾದ್ರೆ ಪೈಲ್ಸು ಫಿಷರ್ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಮದುವೆ ಆಗಿ. ಇಲ್ಲದೆ ಹೋದರೆ ಗರ್ಭಿಣಿ ಆದಾಗ ಇನ್ನೂ ಹೆಚ್ಚಾಗತ್ತೆ. ಒಂದು. ಎರಡನೇದು, ಪೈಲ್ಸು ಫಿಷರ್ ಫಿಸ್ಟುಲಾ ಎಲ್ಲ ಇದ್ದರೆ ಮೇಡಮ್, ಅವರ ವೈಯಕ್ತಿಕ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಮದುವೆ ಆದ ನಂತರ ವೈಯಕ್ತಿಕ ಜೀವನ ಇರುತ್ತೆ, ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಿ ತೊಂದರೆ ಆಗುತ್ತೆ. ಸೊ ಎಲ್ಲ ಹೆಣ್ಮಕ್ಳು ಮದುವೆ ಆಗೋಕ್ಕೆ ಮೊದಲು ಪೈಲ್ಸು ಫಿಷರ್ ಫಿಸ್ಟುಲಾ ಇದ್ದರೆ ಸಂಕೋಚ ಪಟ್ಕೊಳ್ದೇನೆ, ನಾಚಿಕೆ ಪಟ್ಕೊಳ್ದೇನೆ ಇದನ್ನು ತೋರಿಸ್ಕೋಬೇಕು. ಅದು ಕ್ಲಿಯರ್ ಮಾಡೋಕ್ಕೇನು ಆಪರೇಷನ್ ಮಾಡುತ್ತಾರೆ? ಮೇಡಮ್, ಫಿಸ್ಟುಲಾಗೆ ಲೇಸರಲ್ಲಿ ಮಾಡ್ತೀವಿ, ಮಾಡಲೇಬೇಕು. ಪೈಲ್ಸ್ಗೆ ಗ್ರೇಡ್ 1 ಇದ್ದರೆ ಲೈಫ್ ಸ್ಟೈಲಲ್ಲೇ ಸರಿ ಹೋಗುತ್ತೆ. ಗ್ರೇಡ್ 2 ಆಗಿ ಮುಂದೆ ಹೋಗಿದ್ರೆ, ತುಂಬ ಅಡ್ವಾನ್ಸ್ಡ್ ಆಗಿದ್ದರೆ ಅದನ್ನು ಲೇಸರಲ್ಲಿ ಕ್ಲಿಯರ್ ಮಾಡಬೇಕು. ಫಿಷರು ಮತ್ತು ಸ್ಕಿನ್ ಟ್ಯಾಕ್ಸ್ ಇರುತ್ತೆ, ಅದನ್ನು ಕ್ಲಿಯರ್ ಮಾಡಲೇಬೇಕು ಹೆಣ್ಮಕ್ಳು. ಯಾಕೆ ಅಂತ ಹೇಳಿದ್ರೆ ಆ ಫಿಷರ್ ಇದೆಯಲ್ಲ ತುಂಬ ತೊಂದರೆ ಕೊಡುತ್ತೆ ಥ್ರೂಔಟ್ ಲೈಫು. ಹಾಗಾಗಿ ಅದನ್ನು ಲೇಸರ್ ಮುಖಾಂತರ ನಾವು ಚಿಕಿತ್ಸೆ ಕೊಡ್ತೀವಿ. ಅರ್ಲಿ ಸ್ಟೇಜಲ್ಲಿ ಬಂದರೆ ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳ್ಳೋದ್ರಿಂದ ಅದು ಏನೂ ಆಗಲ್ಲ. ಸಿಂಪ್ಟಮ್ಸ್ ಏನು ಸರ್ ಅದು? ಸಿಂಪ್ಟಮ್ಸ್ ಮೇಡಮ್, ಗುದದ್ವಾರದಲ್ಲಿ ಯಾವುದೇ ಕಾಯಿಲೆ ಇದ್ದರೆ ಸಿಂಪ್ಟಮ್ಸ್ ಏನಪ್ಪ ನಾವು ಹುಷಾರಾಗಿರ್ಬೇಕು ಅಂತ ಹೇಳಿದ್ರೆ, ಒಂದು, ನೋವಾಗೋದು. ಎರಡನೇದು, ಉರಿ ಆಗೋದು. ಮೂರನೇದು, ರಕ್ತ ಹೋಗೋದು. ನಾಲ್ಕನೇದು, ಕೈಗೆ ಎಕ್ಸ್ಟ್ರಾ ಗ್ರೋತ್ ಸಿಗೋದು. ಐದನೇದು, ಮೋಷನ್ ಪಾಸ್ ಮಾಡಿದಾಗ ಏನಾದರೂ ಹೊರಗೆ ಬಂದು ಒಳಗೋಗೋದು, ಕೈಗೆ ಸಿಗುತ್ತೆ, ಅಲ್ಲಿ ಕ್ಯೂ ಹೋಗೋದು, ಮತ್ತು ಮಲಬದ್ಧತೆ ಇದ್ದರೆ. ಸೊ ಈ ಎಲ್ಲ ಸಿಂಪ್ಟಮ್ಸ್ ಇದ್ದರೆ ಅವರು ಕೂಡಲೇ ಹಾಸ್ಪಿಟ್ಲಿಗೆ ಬಂದು ಚೆಕಪ್ ಮಾಡಿ ಅವ್ರಿಗೆ ಏನಿದೆ ಅಂತ ಡಯಾಗ್ನೋಸ್ ಮಾಡಿ ಆಮೇಲೆ ಚಿಕಿತ್ಸೆ ಮಾಡೋದು ಒಳ್ಳೆಯದು. ಇದು ಎದಕ್ಕೆ ಆಕೈತೆ ಸರ್? ಬಟ್ ಹಾಂ, ಹೆಣ್ಮಕ್ಳಲ್ಲಿ ಒಂದು ಕಾರಣ ಕೇಳಿದೆ ನಾನು, ಪ್ರೆಗ್ನೆನ್ಸಿ ಟೈಮಲ್ಲಿ ಇದಾಗತ್ತೆ ಅಂತ. ಪ್ರೆಗ್ನೆನ್ಸಿ ಟೈಮಲ್ಲಿ ಇದಾದಾಗ, ಪ್ರೆಗ್ನೆನ್ಸಿ ಆದಮೇಲೆ ಎಷ್ಟೋ ಜನಕ್ಕೆ ಪೈಲ್ಸ್ ಬರುತ್ತೆ. ಯಾಕೆ ಬರುತ್ತೆ ಅಂದರೆ, ನಾರ್ಮಲ್ ಡೆಲಿವರಿ ಆಗುತ್ತಲ್ಲ, ಅಂದರೆ ನಾರ್ಮಲ್ ಡೆಲಿವರಿ ಆದಾಗ ಹೆಣ್ಮಕ್ಳು ಹೈಟ್ ಕಮ್ಮಿ ಇದ್ದರೆ, ಈ ಪೆಲ್ವಿಸ್ ಈ ಭಾಗ, ಸೊಂಟದ ಭಾಗ ಇದೆಯಲ್ಲ ಸಣ್ಣ ಇದ್ದರೆ, ಮಗು ತುಂಬ ದೊಡ್ಡದಿದ್ದರೆ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಿದಾಗ ಹೆಣ್ಮಕ್ಳು ಮುಂದೆ ಮೂತ್ರಕೋಶ ಇರುತ್ತೆ, ಮಧ್ಯ ಗರ್ಭಕೋಶ ಇರುತ್ತೆ, ಹಿಂದೆ ಗುದದ್ವಾರ ಇರುತ್ತೆ. ಈ ರೀತಿ ಆದಾಗ ಏನಾಗುತ್ತೆ, ನಾರ್ಮಲ್ ಡೆಲಿವರಿ ಮಾಡಬೇಕಾದಾಗ ಗುದದ್ವಾರನೂ ಕೆಳಗೆ ಜಾರ್ಕೊಂಬರುತ್ತೆ, ಮೂತ್ರಕೋಶನೂ ಕೆಳಗೆ ಜಾರ್ಕೊಂಬರುತ್ತೆ. ಅದು ಬಂದಾಗ ಏನಾಗುತ್ತೆ, ಡೆಲಿವರಿ ಆದಮೇಲೆ ಹೆಣ್ಮಕ್ಳಿಗೆ ಮೋಷನ್ಗೆ ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತೆ. ಯಾಕೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ, ಗುದದ್ವಾರದಲ್ಲಿ ರೆಕ್ಟಮ್ ಅಂತ ಕರಿತೀವಿ, ಅದು ಕೆಳಗೆ ಜಾರ್ಕೊಂಬಂದಿರುತ್ತೆ.
ಹೆಣ್ಮಕ್ಳು ಮೋಷನ್ ಹೋದಾಗ ಅವ್ರಿಗೆ ಕಂಪ್ಲೀಟಾಗಿ ಹೋಗಲ್ಲ, ಅವ್ರಿಗೆ ಇನ್ಕಂಪ್ಲೀಟ್ ಅನಿಸುತ್ತೆ, ಒಳಗಿನ್ನೂ ಇದೆ ಅನಿಸುತ್ತೆ. ಆ ರೀತಿಯಾದಾಗ ಹೆಣ್ಮಕ್ಳು ಏನು ಮಾಡ್ತಾರೆ, ಪ್ರೆಷರ್ ಹಾಕ್ತಾರೆ. ಇನ್ನು ಕೆಲವರು ಇಲ್ಲಿ ಪ್ರೆಸ್ ಮಾಡೋದು, ಇಲ್ಲಿ ಪ್ರೆಸ್ ಮಾಡೋದು, ಮುಂದೆ ಬಗ್ಗೋದು, ಹಿಂದೆ ಬಗ್ಗೋದು, ರೈಟಿಗೆ ಹೋಗೋದು, ಲೆಫ್ಟಿಗೆ ಹೋಗೋದು, ಹೋಮಿಯೋಪತಿ, ಆಯುರ್ವೇದ, ಪೌಡ್ರು, ಸಿರಪ್ಪು, ಕೊಬ್ಬರಿ ಎಣ್ಣೆ, ತುಪ್ಪ, ಬೆಣ್ಣೆ, ಮಜ್ಜಿಗೆ ಏನೆಲ್ಲ ಮಾಡಿದ್ರೂ ಸಹ ಅದು ಸರಿ ಹೋಗಲ್ಲ. ಆಯಿತಾ? ಎರಡನೇದು ಮೂತ್ರಕೋಶ ಜಾರ್ಕೊಂಬಂದಿರುತ್ತೆ. ಆಗೇನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಮಕ್ಳು ಜೋರಾಗಿ ಕೆಮ್ಮಿದಾಗ, ಜೋರಾಗಿ ನಕ್ಕಾಗ, ವೆಯ್ಟ್ ಲಿಫ್ಟ್ ಮಾಡಿದ್ರೆ ಯೂರಿನ್ ಲೀಕ್ ಆಗುತ್ತೆ. ಅರ್ಜೆಂಟ್ ಆದಾಗ ಅವರು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ, ಯೂರಿನ್ ಲೀಕ್ ಆಗುತ್ತೆ. ಪದೇ ಪದೇ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ. ಇದರಿಂದ ಎಷ್ಟೋ ಜನ ಹೆಣ್ಮಕ್ಳಿಗೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತೆ. ಅಂದರೆ ಒಂದ ಮಾಡಬೇಕಾದ್ರೆ ಉರಿ ಆಗ್ತದೆ, ಪದೇ ಪದೇ ಆಗ್ತಾ ಇರುತ್ತೆ. ಡಾಕ್ಟ್ರ್ ಕಡೆ ಹೋಗ್ತಾರೆ ಅವರು, ಡಾಕ್ಟ್ರು ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಮತ್ತೆ ಬರುತ್ತೆ, ಮತ್ತೆ ಹೋಗ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ, ಮತ್ತೆ ಬರುತ್ತೆ, ಮತ್ತೆ ಹೋಗ್ತಾರೆ, ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಈಗ ಆ್ಯಂಟಿಬಯೋಟಿಕ್ ಕೊಟ್ಟು ಕೊಟ್ಟು ಏನಾಗ್ತಾ ಇದೆ, ಈ ಆ್ಯಂಟಿ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್ ಅಂತ ಇದೆಯಲ್ಲ, ಆ್ಯಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಈಸ್ ದ ಬಿಗ್ಗೆಸ್ಟ್ ಕಾಸ್ ಆಫ್ ಡೆತ್ ಇನ್ ದ ವರ್ಲ್ಡ್. ಅಂದರೆ ಹೆಚ್ಚು ಕರೋನಾ ಜನರು ಸಾಯಕ್ಕೆ ಏನಪ್ಪ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ ತಿಂದು 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 ರೆಸಿಸ್ಟೆಂಟ್ ಡೆವಲಪ್ ಆಗಿ ಸಾಯ್ತಾರೆ. ಅದೇ ಬಿಗ್ಗೆಸ್ಟ್ ಕಾಸು ಡೆತ್ಗೆ. ನಾಟ್ ಕ್ಯಾನ್ಸರ್, ನಾಟ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್. ಬಿಗ್ಗೆಸ್ಟ್ ಕಾಸಸ್ ಆ್ಯಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್. ಆಯಿತಾ? ಸೊ ಈ ರೀತಿ ಯೂರಿನ್ ಸಮಸ್ಯೆ ಇದ್ದಾಗ ಎಷ್ಟೋ ಜನ ಹೆಣ್ಮಕ್ಳು ನೀರು ಕುಡಿಯಲ್ಲ, ಅರ್ಜೆಂಟ್ ಆಗತ್ತಂತ. ಎಷ್ಟೋ ಜನ ಟ್ರಾವೆಲ್ ಮಾಡೋಂಗಲ್ಲ, ಎಷ್ಟೋ ಜನ ಮದುವೆ ಮನೆಗೆ ಹೋಗಲ್ಲ, ಎಷ್ಟೋ ಜನ ಫಂಕ್ಷನ್ಗೆ ಹೋಗಲ್ಲ. ಯಾಕೆಂದರೆ ವಾಶ್ರೂಮ್ಗೆ ಹೋದಾಗ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಇಟ್ಸ್ ವೆರಿ ವೆರಿ ಎಂಬರಾಸಿಂಗ್ ಸೋಷಿಯಲಿ. ಆಯಿತಾ? ಎರಡನೇದು, ಈ ಮೋಷನ್ಗೆ ಹೋದಾಗ ಹೇಳಿದ್ನಲ್ಲ ಈ ರೀತಿ ಬ್ಲಾಕ್ ಆಗುತ್ತೆ ಅಂತ, ಅದನ್ನು ಬ್ಲಾಕ್ ಆದಾಗ ಬೆರಳಾಕಿ ತೆಗಿತಾರೆ. ಸೊ ಇದನ್ನು ಪೆಲ್ವಿಕ್ ಫ್ಲೋರ್ ರಿಲ್ಯಾಕ್ಸೇಷನ್ ಅಂತ ಕರಿತೀವಿ ಮೇಡಮ್. ಇದಾದಾಗ ಏನಾಗುತ್ತೆ, ಮೆಡಿಕಲ್ ಆಗಿ ತೊಂದರೆ ಇರೋ ಜೊತೆಗೆ ಸಾಮಾಜಿಕವಾಗಿ ತೊಂದರೆ ಆಗುತ್ತೆ, ಸೋಷಿಯಲ್ ಆಗಿ ತೊಂದರೆ ಆಗುತ್ತೆ, ಎಕನಾಮಿಕ್ ಆಗಿ ತೊಂದರೆ ಆಗುತ್ತೆ. ಅಂದರೆ ಹಣಕಾಸಿನ ಇದರಲ್ಲಿ ತೊಂದರೆ ಆಗುತ್ತೆ. ಯಾಕಾಗುತ್ತೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಯೂರಿನ್ ಲೀಕ್ ಆಗ್ತಾಯಿದ್ರೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುತ್ತಾ. ಆ ಟೈಮಲ್ಲಿ ಹೆಣ್ಮಕ್ಳು ಏನಾಗ್ತಾರೆ, ಅವರ ಮನೆಯವರ ಕಡೆಯಿಂದ ದೂರ ಇರ್ತಾರೆ. ಆ ದೂರ ಇದ್ದಾಗ ಏನಾಗುತ್ತೆ, ಹಸ್ಬೆಂಡಿಗೆ ಇರಿಟೇಟ್ ಆಗುತ್ತೆ, ಡಿಸ್ಟರ್ಬ್ ಆಗ್ತಾರೆ. ಯಾಕೆ ದೂರ ಹೋಗ್ತಾ ಇದ್ದಾರೆ, ಡೈವರ್ಟ್ ಆಗ್ತಾರೆ. ಹಾಗಾಗಿ ಈ ಒಂದು ಇನ್ಸಿಡೆಂಟಿಂದ ಡಿವೋರ್ಸು ಆಗಿದೆ. ಅಂತ ಕೇಸಸ್ ಬಂದವ ಸರ್ ನಿಮ್ಮ ಕಡೆ? ಬಂದಾರೆ ಮೇಡಮ್. ಒನ್ ಆಫ್ ದಿ ಇಂಡಿಯಾಸ್ ಲೀಡಿಂಗ್ ಆರ್ಕಿಟೆಕ್ಟ್ ಮೇಡಮ್, ಅಬೌಟ್ 45+. ಇವರಿಗೆ ಈ ಡೆಲಿವರಿ ಆದಮೇಲೆ ಈ ಥರ ಯೂರಿನ್ ಲೀಕ್ ಆಗ್ತಾ ಇರುತ್ತೆ. ಅವ್ರು ಡಿಸ್ಟೆನ್ಸ್ ಆಗ್ತಾರೆ. ಆ ಡಿಸ್ಟೆನ್ಸ್ ಆಗಿ ಹಸ್ಬೆಂಡ್ ಇರಿಟೇಟ್ ಆಗಿ ಡಿವೋರ್ಸ್ ಅಪ್ಲೈ ಮಾಡ್ತಾರೆ ಮೇಡಮ್. ಆ್ಯಂಡ್ ಡೈವರ್ಸ್ ಆಗುತ್ತೆ. ಇಟ್ ಇಸ್ ಟ್ರೂ, ಆಗಿದೆ. ಇಸ್ ಎ ಟ್ರೂ ಸ್ಟೋರಿ ಐ ಆಮ್ ಟೆಲಿಂಗ್. ಒನ್ ಆಫ್ ದ ಲೀಡಿಂಗ್ ಆರ್ಕಿಟೆಕ್ಟ್ ಇನ್ ದ ಕಂಟ್ರಿ. ಆಯಿತಾ? ಎರಡನೇದು ಮೇಡಮ್, ಒಬ್ಬರು ನನ್ನ ಕಡೆ IAS ಆಫೀಸರ್ ಬಂದಿದ್ರು, ಸೀನಿಯರ್ ಲೇಡಿ. ಓಕೆ, ನಾರ್ತ್ ಇಂಡಿಯಾ ಇದ್ದಾರೆ. ಅವ್ರು ಯಾವಾಗ ಬಂದು ಅಂತ ಹೇಳಿದ್ರೆ ನನ್ನ ಹತ್ರ ರಿಟೈರ್ಮೆಂಟ್ ಆದಮೇಲೆ ಬಂದರು. ಅವರು 61 ವರ್ಷ ಆಯ್ತಾ ಅವ್ರಿಗೆ. ಮೇಡಮ್, ಅವರಿಗೆ ಮಗ 39 ವರ್ಷ ಇದ್ದ ಮಗ. ಅವ್ರಿಗೆ ಮಗ ಹುಟ್ಟಿದಾಗಿಂದ ಸಮಸ್ಯೆ ಇತ್ತಂತೆ. ಆಯಿತಾ? ಅವರ ಚೇಂಬರ್ನಲ್ಲಿ ಆಫೀಸಲ್ಲಿ ಎಲ್ಲಿ ಕೆಲಸ ಮಾಡಿದ್ರು ಸಹ ಎಲ್ಲರೂ ಮೇಡಮನ್ನು ಯಾವಾಗ ವಾಶ್ರೂಮಲ್ಲೇ ಇರ್ತಾರೆ, ಮೇಡಮ್ ಯಾವಾಗ ಡಿಪ್ರೆಸ್ ಆಗಿರ್ತಾರೆ, ಯಾವಾಗ ನೋಡಿದ್ರು ಸಿರಪ್ ಕುಡಿತಾ ಇರ್ತಾರೆ, ನಮ್ಮ ಮೇಲೆ ಇರಿಟೇಟ್ ಆಗ್ತಾ ಇರ್ತಾರೆ ಅಂತ ಎಲ್ಲ ಹೇಳೋರಂತೆ. ರಿಟೈರ್ಮೆಂಟ್ ಆದಮೇಲೆ ಟೈಮ್ ಸಿಕ್ತಲ್ಲ ಆವಾಗ ಬಂದರು. ಯಾಕೆ ಹೇಳ್ತೀನಿ ಅಂದರೆ, ಪಾಪ IAS ಅಧಿಕಾರಿ ಅವರು ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಹೆಚ್ಚು ಕೆಲಸ ಇರುತ್ತೆ ಅವರಿಗೆ, ಪ್ರೆಷರಿಂದ ಕೆಲಸ ಮಾಡ್ತಾರೆ IAS ಆಫೀಸರ್ಸು. ಹಾಗಾಗಿ ರಿಟೈರ್ಮೆಂಟ್ ಆದಮೇಲೆ ಬಂದರು. ಅವ್ರು ಹೇಳಿದರು, ಸರ್ ನಾನು ನೆಮ್ಮದಿಯಿಂದ ಮೋಷನ್ ಪಾಸ್ ಮಾಡಿ 39 ವರ್ಷ ಆಗಿದೆ ಸರ್ ಅಂತ ಹೇಳಿದ್ರು. 39 years. ಏನಾಯ್ತು ಮೇಡಮ್, ಯಾಕೆ ಮಾಡಿದ್ರಿ ಅಂದರೆ, ಅವ್ರು ಶಾರ್ಟ್ ಇದ್ದರು. ಸರ್ ನಾನು ಬೆರಳಾಕಿ ತೆಗಿಬೇಕು ಸರ್, ಮುಂದೆ ಹೋಗ್ತೀನಿ ಹಿಂದೆ ಹೋಗ್ತೀನಿ ಸರ್. ಎಷ್ಟೋ ಜನ ಡಾಕ್ಟ್ರಿಗೆ ಭೇಟಿ ಆಗಿದ್ದೀನಿ ಸರ್, ಯಾರೂ ಡಯಾಗ್ನೋಸ್ ಮಾಡಲಿಲ್ಲ ಸರ್, ಇದು ಲಾಸ್ಟ್ ಸರ್, ಇದು ಬಿಟ್ಟರೆ ಎಲ್ಲೂ ಹೋಗಲ್ಲ ಅಂತ. ನಾನು ಡಯಾಗ್ನೋಸ್ ಮಾಡಿದಾಗ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗಿ ಈ ಸಮಸ್ಯೆ ಇತ್ತು. ಆ ಮಗು ಹುಟ್ಟಿದಾಗ 3 kg 900 ಗ್ರಾಮ್ ಇದ್ದರು. 3 kgಗಿಂತ ದೊಡ್ಡದಿದ್ರೆ ಬಿಗ್ ಬೇಬಿ ಅಂತ ಕರಿತೀವಿ ಮೇಡಮ್. ಅದರ ಜೊತೆಯಲ್ಲಿ ಸೆಕೆಂಡ್ ಮಗು ಅವ್ರಿಗೆ 4.1 kg. ಸೊ ಈ ಥರ ದೊಡ್ಡ ಮಕ್ಕಳಾಗಿ ಪೆಲ್ವಿಸ್ ಎಲ್ಲ ಕೆಳಗೆ ಜಾರ್ಕೊಂಬಂದು ಅವ್ರಿಗೆ ಸಮಸ್ಯೆ ಆಗಿ
ಜೋರಾಗಿ ಅಳ್ತಾ ಬಂದರು ಮೇಡಮ್. ನಾವು ಅದನ್ನು ಡಯಾಗ್ನೋಸಿಸ್ ಮಾಡಿ ಸರ್ಜರಿ ಮಾಡಿದ್ವಿ. ಎಲ್ಲ ಒಂದೇ ಬೆಳಗ್ಗೆ ಬಂದರು, ನೆಕ್ಸ್ಟ್ ಡೇ ಬೆಳಗ್ಗೆ ಮನೆಗೆ ಹೋದರು. ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಮನೆಗೆ ಹೋಗಿ ಮೊದಲು ವಾರ್ಡಿಗೆ ರೌಂಡ್ಸ್ಗೆ ಹೋಗ್ತೀನಿ. ಸರ್ ನನ್ನ ಕಾಲಿಗೆ ಬೀಳಕ್ಕೆ ಬರ್ತಾರೆ ಮೇಡಮ್ ಅವರು. ಸರ್ ನಾನು 39 ವರ್ಷ ಆಗಿತ್ತು ಸರ್, ಮೋಷನ್ ಪಾಡಿ ಫಸ್ಟ್ ಟೈಮ್ ಸರ್ ಆರಾಮಾಗಿ ಹೋಯಿತು ಸರ್. ದಿಸ್ ಈಸ್ ಎ ವೆರಿ ಬಿಗ್ ಪ್ರಾಬ್ಲಮ್ ಫಾರ್ ಮದರ್ಸ್. ಬರೀ ಕರ್ನಾಟಕ ತಾಯಂದ್ರಿಗಲ್ಲ, ಇಡೀ ದೇಶದ ತಾಯಂದ್ರೆ, ಇಡೀ ಪ್ರಪಂಚದಲ್ಲಿ ಯಾವ ತಾಯಂದಿರಿದಾರೋ ಅವ್ರಿಗೆಲ್ಲ ಈ ಸಮಸ್ಯೆ ಇದೆ. ಬಟ್ ಯಾರು ಹೇಳ್ಕೊರೋದಿಲ್ಲ. ಎಲ್ಲಂದು ಹೇಳ್ಕೊಂಡ್ರೆ ಪ್ರಾಬ್ಲಮ್ ಅಂತಾರಲ್ಲ ಸೊಸೈಟಿ ಒಳಗೆ. ಸಂಕೋಚ, ನಾಚಿಕೆ, ಮುಜುಗುರ ಮತ್ತೆ ಭಯ. ನಂಗೇನೋ ಬೇರೆ ಕೆಟ್ಟ ಕಾಯಿಲೆ ಇದೆಯೇನೋ, ಕ್ಯಾನ್ಸರ್ ಇದೆಯೋ ಅಂತ ಭಯ ಪಡ್ತಾರೆ. ಪೈಲ್ಸ್ ಕನ್ವರ್ಟ್ ಇಂಟು ಕ್ಯಾನ್ಸರ್. ಪೈಲ್ಸ್ ಕನ್ವರ್ಟ್ ಇಂಟು ಕ್ಯಾನ್ಸರ್. ಐ ವಿಲ್ ಟೇಕ್ ದಿಸ್ ಅಪ್ ನೆಕ್ಸ್ಟ್. ಆಯ್ತಾ? ಸಂಕೋಚ, ನಾಚಿಕೆ, ಮುಜುಗರ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾಯಿಲೆ ಕೆಟ್ಟ ಕಾಯಿಲೆ ಅಂತ ಹೆಣ್ಮಕ್ಳು ಅಂದ್ಕೊಂಡಿದ್ದಾರೆ. ಮೇಡಮ್ ನನಗೀಗ 53 ವರ್ಷ ಮೇಡಮ್. ಆಯಿತಾ? ನಮ್ಮಮ್ಮನಿಗಿದು ನಾನು ಹುಟ್ಟಿದಾಗಿಂದ ಇದೆ. ನಾನು ಹಳ್ಳಿಲಿ ಹುಟ್ಟಿರೋದು. ನಮ್ಮಮ್ಮ ಲಾಸ್ಟ್ 1 year ಬ್ಯಾಕ್ ನಮ್ಮ ಲೇಡಿ ಡಾಕ್ಟರ್ ಕಡೆ ಹೇಳಿದ್ದಾರೆ, ನನ್ನ ಮಗ ಈ ಆಪರೇಷನಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನಂತೆ, ಅವ್ನು ಭಾಳ ಫೇಮಸ್ ಆಗಿದ್ದಾನಂತೆ. ನನಗೂ ಈ ಸಮಸ್ಯೆ ನನ್ನ ಕಡೆ ಹೇಳಿಲ್ಲ, ಲೇಡಿ ಡಾಕ್ಟ್ರಿಗೆ ಹೇಳಿದ್ರು ಮೇಡಮ್. ಅರ್ಥ ಆಯ್ತಾ? ನಮ್ಮಮ್ಮನೇ ತೊಂದರೆ ಪಟ್ಕೊಂಡು ನಮ್ಮಮ್ಮನೇ ಸಮಸ್ಯೆ ಇದ್ದಾಗ ಸ್ವಂತ ಮಗ ಸರ್ಜನ್ ಇದ್ದಾನೆ. ನಾನು ಸರ್ಜನ್ ಆಗಿ 25 ವರ್ಷ ಆಯಿತು, MBBS ಆಗಿ 29 ವರ್ಷ ಆಯಿತು. ನಮ್ಮಮ್ಮ ನನ್ನ ಹತ್ರ ಹೇಳ್ಕೊಳ್ಳಿಲ್ಲ. ಮನೆಯಲ್ಲಿ ತಾಯಿ ಮಗಳ ಹತ್ರ ಹೇಳಲ್ಲ, ಮಗಳ ತಾಯಿ ಹತ್ರ ಹೇಳಲ್ಲ, ಗಂಡನ ಜೊತೆಗೆ ಯಾರ ಜೊತೆಗೂ ಅಂದ್ಕೊಳ್ಳಲ್ಲ ಮೇಡಮ್, ಶೇರ್ ಮಾಡಲ್ಲ. ಬಿಕಾಸ್ ಆಫ್ ಸಂಕೋಚ, ನಾಚಿಕೆ ಮತ್ತು ಭಯದಿಂದ. ಸೊ ದಿಸ್ ಈಸ್ ದ ಸ್ಟೋರಿ ಆಫ್ ಮೆನಿ ಮದರ್ಸ್. ನಮ್ಮ ಯಾವುದೇ ಮದರ್ಸು ಈ ಒಂದು ಶೋನ ವಾಚ್ ಮಾಡ್ತಾ ಇದ್ರೆ, ನಿಮಗೆ ಈ ಸಮಸ್ಯೆ ಇದ್ದರೆ ದಯವಿಟ್ಟು ಕೂಡಲೇ ಬನ್ನಿ. ಒಂದು ಗಂಡಸರಿಗೆ ಏನು ಹೇಳ್ತೀನಿ ಅಂದರೆ, ಯಾರೇ ಈ ಶೋ ನೋಡ್ತಾ ಇದ್ರೂ ಇವತ್ತೇ ನೀವು ಶೋನ ಪಾಸ್ ಮಾಡಿ, ಪಾಸಲ್ಲಿಟ್ಟು ಕೂಡಲೇ ಹೋಗಿ ಹೆಂಡತಿ ಹತ್ರ ಮಾತಾಡಿ, ನಿನಗೆ ಈ ಸಮಸ್ಯೆ ಇದೆಯಾ ಅಂತ. ಇದು ಬೇಕಿದು. ಆಯಿತಾ? ಪಾಸ್ ಮಾಡಿ ಶೋನ, ನಿನಗೆ ಈ ಸಮಸ್ಯೆ ಇದೆಯಾ ಅಂತ. ನಿಮ್ಮ ತಾಯಿನ ಕೇಳಿ ಸಮಸ್ಯೆ ಇದೆ ಅಂತ, ನಿಮ್ಮ ಮಗಳು ಕೇಳಿ, ಮಗಳ ಲಗ್ನ ಆಗಿದ್ರೆ ಅಕ್ಕನ ಕೇಳಿ, ತಂಗಿನ ಕೇಳಿ, ನಿಮ್ಮ ಮನೇಲಿ ಹೆಣ್ಮಕ್ಳು ಯಾರಿದಾರೋ ದಯವಿಟ್ಟು ಎಲ್ಲರೂ ಕೇಳಿ ಬಂದು ಆಮೇಲೆ ಶೋ ನೋಡಿ ಅಂತ ಹೇಳ್ತೀನಿ ನಾನು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಮೇಲ್. ಎಲ್ಲ ಗಂಡಸರಿಗೂ ತಮ್ಮ ಮನೇಲಿ ಹೆಣ್ಮಕ್ಳಿಗೆ ಸಮಸ್ಯೆ ಇದೆಯಾ ಅಂತ ದಯವಿಟ್ಟು ಕೇಳಿ. ನಾನು ಚಾಲೆಂಜ್ ಕೊಡ್ತೀನಿ ಮೇಡಮ್. ಗ್ರಾಮಾಂತರ ಪ್ರದೇಶದಲ್ಲಿ ಮನೇಲಿ ಹಡ್ದಿರ್ತಾರಲ್ಲ, ಮಕ್ಕಳು ಮನೇಲಿ ಹುಟ್ಟಿರ್ತಾರ, ಎಲ್ಲ ತಾಯಂದ್ರಿಗೂ ಈ ಸಮಸ್ಯೆ ಇದೆ ಮೇಡಮ್. ಎವ್ರಿಬಡಿ 100 out of 100 ಹಳ್ಳಿನಲ್ಲಿ ಮನೇಲಿ ಹೆರಿಗೆ ಮಾಡಿದ್ರೆ ಯಾರು ಮಾಡ್ತಾರೆ ಮೇಡಮ್? ಯಾವುದೋ ಒಂದು ಅಜ್ಜಿ ಬಂದಿರ್ತಾರೆ, ವಯಸ್ಸಾದ ಹೆಂಗ್ಸ್ ಬರ್ತಾರೆ, ಪುಷ್ ಮಾಡಿ ಪುಷ್ ಮಾಡಿ ಪುಷ್ ಮಾಡಿ ಚೆನ್ನಾಗಿ ಪುಷ್ ಮಾಡಿಸ್ಬಿಟ್ಟು ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ಇದು ಸಮಸ್ಯೆ ಇದೆ ಮೇಡಮ್. ಒಂದು. ಎರಡನೇದು, ನಮ್ಮ ಅಜ್ಜನ ಕಾಲದಲ್ಲಿ, ಅಜ್ಜಿ ಕಾಲದಲ್ಲಿ ಒಬ್ಬರಿಗೆ 8 ಮಕ್ಕಳು, 10 ಮಕ್ಕಳು, 12 ಮಕ್ಕಳು ಇದೆಯಲ್ಲ, ಹೋಲ್ಸೇಲ್ ರೇಟ್ ಅದು. 11 ಮಕ್ಕಳು ಹಂಗೆ. ಆ ಮಕ್ಕಳಾದಾಗ ಜಾರಿ 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 ಈ ಸಮಸ್ಯೆ ಭಾಳ ಹೆಚ್ಚಾಗಿರುತ್ತೆ ಅವ್ರಿಗೆ. ಎರಡನೇದು ಮೇಡಮ್, ನಮ್ಮ ಮುಸಲ್ಮಾನ್ ಹೆಣ್ಮಕ್ಳಿದಾರಲ್ಲ, ಪಾಪ ಹೆಣ್ಮಕ್ಳಿಗೆ ಆ ಕಾಲದಲ್ಲಿ ಮುಸಲ್ಮಾನ್ ಹೆಣ್ಮಕ್ಳಿಗೆ ಅವ್ರಿಗೂ ಸಹ 6 ಮಕ್ಕಳು, 8 ಮಕ್ಕಳು, 9 ಮಕ್ಕಳು ಮೇಡಮ್. ಎಷ್ಟೋ ಜನ ಮುಸಲ್ಮಾನ್ ಹೆಣ್ಮಕ್ಳು ನಮಾಜ್ ಮಾಡಬೇಕಾದ್ರೆ ಅವ್ರಿಗೆ ಲೀಕ್ ಆಗುತ್ತೆ. ಸೊ ನಮಾಜ್ ಮಾಡಬೇಕಾದ್ರೆ ಭಾಳ ಪವಿತ್ರವಾದ ಕೆಲಸ ಅದು. ಅವ್ರಿಗೆ ಯೂರಿನ್ ಲೀಕ್ ಆಗುತ್ತಾಗ ಆಗೇನು ಮಾಡ್ತಾರೆ, ಮತ್ತೆ ಹೋಗಿ ಸ್ನಾನ ಮಾಡಬೇಕು, ಮತ್ತೆ ಬರಬೇಕು. ಎಷ್ಟೋ ಜನ ಮುಸಲ್ಮಾನ್ ಹೆಣ್ಮಕ್ಳು ನನ್ನ ಹತ್ರ ಬಂದು ಹೇಳಿದ್ದಾರೆ, ಸರ್ ನಮಾಜ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಸರ್, ನಮಗೆ ರಂಜಾನ್ ಬರುತ್ತೆ ಸರ್, ಹಬ್ಬ ಬರುತ್ತೆ ಸರ್, ಫಾಸ್ಟಿಂಗ್ ಬಿಟ್ಟಿದ್ದೀನಿ ಸರ್, ನಾನು ಮೋದಿನ ಫಾಸ್ಟಿಂಗ್ ಮಾಡ್ತಾರಲ್ಲ. ಸೊ ಈ ರೀತಿಯ ಸಮಸ್ಯೆಗಳು ಭಾಳ ಹೆಣ್ಮಕ್ಳು ಫೇಸ್ ಮಾಡಿ ತುಂಬ ಎಂಬ್ಯಾರಸಿಂಗ್ ಆಗಿ ಡೈಲಿ ಸ್ಟ್ರಗಲ್ ಮಾಡ್ತಾರೆ ಮೇಡಮ್ ಲೈಫಲ್ಲಿ. ಹೇಳಿ, ಯಾರಿಗಾದ್ರೂ ಮೋಷನ್ ಹೋಗದೆ ಹೋದ್ರೆ ನೆಮ್ಮದಿ ಇರುತ್ತಾ? ಅಲ್ರಿ, ಗುಡ್ಡ ಹೊತ್ಕೊಂಡು ಅಡ್ಡಾಡಿದಂಗಲ್ಲ. ಯಾರಿಗಾದ್ರೂ ಯೂರಿನ್ ಲೀಕ್ ಆಗ್ತಿದ್ರೆ ಅವ್ರು ಹೆಂಗಾಗ್ಬೇಕು ಮೇಡಮ್ ಅವ್ರಿಗೆ? ಸೆಲ್ಫ್ ಎಸ್ಟೀಮ್ ಅಂತಾರಲ್ಲ, ಕಾನ್ಫಿಡೆನ್ಸು, ಇದೆಲ್ಲ ಅವ್ರಿಗೆ ಕಡಿಮೆ ಆಗಿರುತ್ತೆ. ಎರಡನೇದೇನಾಗುತ್ತೆ, ಈ ಮೋಷನ್ಗೆ ಹೋಗ್ಬೇಕಾದ್ರೆ ಬ್ಲಾಕ್ ಆಗುತ್ತಲ್ಲ, ಬ್ಲಾಕ್ ಆಗಿ ಪ್ರೆಷರ್ ಹಾಕಿ ಹಾಕಿ ಅವ್ರಿಗೆ ಪೈಲ್ಸು, ಫಿಶರು ಎಲ್ಲ ಬಂದ್ಬಿಟ್ಟಿರುತ್ತೆ ಮೇಡಮ್. ಅವಾಗೇನು ಮಾಡ್ತಾರೆ ಈ ಹೆಣ್ಮಕ್ಳು? ಊಟ ಕಡಿಮೆ ಮಾಡ್ತಾರೆ. ನಾನು ಊಟ ಮಾಡಿದ್ರೆ ಮೋಷನ್ಗೆ ಹೋಗ್ಬೇಕಲ್ಲಪ್ಪ ಅಂತ ಒಂದು. ಎರಡನೇದು, ಊಟ ಕಡಿಮೆ ಮಾಡಿ ಮಾಡಿ ವೀಕ್ ಆಗ್ತಾರೆ. ಊಟ ಕಡಿಮೆ ಮಾಡಿದ್ರೆ ಅಂತ ಮನೇಲಿ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದರೆ ತಾಯಿ ಎಲ್ರಿಗೂ ಬಡಿಸ್ಬಿಟ್ಟು ಆಮೇಲೆ ಊಟ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಎರಡನೇದು ಮೇಡಮ್, ಯಾರು ಈ ನಾನ್ ವೆಜ್ ತಿಂತಾರಲ್ಲ, ಮಾಂಸಾಹಾರಿ,
ಅಂಥವರು ಮಾಂಸ ತಿನ್ನದೇ ಬಿಟ್ಟಿರ್ತಾರೆ ತಾಯಂದರು. ಮನೇಲಿ ತಾಯಿ ಮಾಡ್ತಾಳೆ ಮಾಂಸ, ಚಿಕನ್, ಮಟನ್ ಎಲ್ಲ ಮನೇಲಿ ಬೇರೆಯವ್ರು ತಿಂತಾರೆ. ಆದರೆ ಅವರು ಮಾಂಸ ಬಿಟ್ಟಿದ್ದರೋ ಇಲ್ವೋ ಅಂತ ಗಂಡಸರು ಗೊತ್ತಾಗಿಲ್ಲ, ಸೈಲೆಂಟಾಗಿ ಅವರು ತಿಂತಿರಲ್ಲ. ಇದನ್ನ ನೋಡೇ ಇರಲ್ಲ ಅವ್ರು ಅಸ್ಯೂಮ್ ಮಾಡ್ಕೊಂಡಿರ್ತಾರೆ, ಓ ಎಲ್ಲ ತಿಂತಾ ಇದ್ದಾರೆ ಅಂತ. ಸೊ ಹಾಗಾಗಿ ನಾನ್ ವೆಜ್ ಜಾಸ್ತಿ ಆಗುತ್ತಂತ್ರಿ. ನಾನ್ ವೆಜ್ ತಿಂದಾಗ ಏನಾಗುತ್ತೆ, ಮೋಷನ್ ಗಟ್ಟಿ ಆಗುತ್ತೆ, ನೀರು ಕಡಿಮೆ ಕುಡ್ದಿರ್ತಾರೆ. ಆ ಮೋಷನ್ ಗಟ್ಟಿ ಆದಾಗ ಭಾಳ ನೋವಾಗುತ್ತೆ, ಭಾಳ ತ್ರಾಸಾಗುತ್ತೆ, ಉರಿ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ಅದು ನರಕ ನೋಡ್ತಾರೆ ಮೇಡಮ್, ಆಕಾಶ ನೋಡ್ತಾರೆ. ಸೊ ಹಾಗಾಗಿ ಹೆಣ್ಮಕ್ಳಲ್ಲಿ ನೀವು ಕೇಳಿದ್ರಲ್ಲ ಯಾಕೆ ಹೆಚ್ಚು ಅಂತ, ಒಂದು ಪ್ರೆಗ್ನೆನ್ಸಿಯಿಂದ ಒಂದು ಡೆಲಿವರಿ ಆದಮೇಲೆ ಈ ಸಮಸ್ಯೆಗಳಿಂದ ಬಂದು ಇದು ಸೆಲ್ಫ್ ಎಸ್ಟೀಮ್ ಕಡಿಮೆ ಮಾಡಿ ಸಮಾಜದಲ್ಲೂ ಸಹ ಅವರು ಡಿಪ್ರೆಸ್ ಆಗ್ತಾರೆ. ವರ್ಕಿಂಗ್ ವುಮನ್ ಇದ್ದರೆ ಅಂತೂ ಸಹ ಬೆಳಗ್ಗೆ ಮನೇಲಿ ಅಡುಗೆ ಮಾಡಬೇಕು, ಕುಕ್ ಮಾಡಬೇಕು, ಮಕ್ಕಳಿಗೆ ಬಾಕ್ಸ್ ಹಾಕಬೇಕು, ಆಫೀಸ್ಗೆ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು, ತುಂಬ ಸಫರ್ ಮೇಡಮ್. ಆ್ಯಾವ್ರೇಜ್ ಟೈಮು 9 ವರ್ಷ ಸಫರ್ ಮಾಡ್ತಾರೆ ಇದನ್ನು. ಆ್ಯಾವ್ರೇಜ್ ಕೆಲವರು 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ ಹೇಳಿದ್ನಲ್ಲ, ಈಕೆ IAS ಆಫೀಸರ್ 39 ವರ್ಷ, ಆ ರೀತಿ ಇಷ್ಟು ವರ್ಷಗಳಿಂದ ಸಫರ್ ಮಾಡಿ ಇಲ್ಲಿಗೆ ಬರ್ತಾರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಹೇಳ್ತೀನಿ ನಾನು, ಗಂಡಸರೆಲ್ಲ ಪ್ರಶ್ನೆ ಕೇಳಿ ಬಂದು ಮತ್ತೆ ಶೋ ನೋಡಿ ಅಂತ. ನೀವು ಹೇಳಿದ ಪ್ರಕಾರ ನಾರ್ಮಲ್ ಡೆಲಿವರಿಯಿಂದ ಜಾಸ್ತಿ ಕಂಡು ಬರುತ್ತೆ. ಹೌದು ಹೌದು. ಸೊ ಹಂಗಾದ್ರೆ ನಾರ್ಮಲ್ ಡೆಲಿವರಿ ಕೆಟ್ಟ ತಪ್ಪ? ಮೇಡಮ್, ಯಾವತ್ತೂ ನಾರ್ಮಲ್ ಡೆಲಿವರಿನೇ ಭಾಳ ಒಳ್ಳೆಯದು. ನಾರ್ಮಲ್ ಡೆಲಿವರಿ ಇಸ್ ದ ಬೆಸ್ಟ್. ಯಾಕೆ ನಾರ್ಮಲ್ ಡೆಲಿವರಿ ಬೆಸ್ಟ್ ಅಂತ ಹೇಳಿದ್ರೆ, ನಾವು ಮಗು ಹುಟ್ಟಬೇಕಾದ್ರೆ ಆ ವಜೈನಾದಲ್ಲಿ ಗಟ್ಟಿ ಬ್ಯಾಕ್ಟೀರಿಯಾ ಇರುತ್ತೆ ಮೇಡಮ್, ಗುಡ್ ಬ್ಯಾಕ್ಟೀರಿಯಾ. ಆ ಹುಟ್ಟಬೇಕಾದ್ರೆ ಮಗು ಎಲ್ಲ ಬ್ಯಾಕ್ಟೀರಿಯಾ ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್. ಸೊ ನಾರ್ಮಲ್ ಡೆಲಿವರಿ ಆಲ್ವೇಸ್ ಬೆಸ್ಟು. ಆದರೆ ಯಾವಾಗ ನಾರ್ಮಲ್ ಮಾಡಬೇಕು, ಯಾವಾಗ C-ಸೆಕ್ಷನ್ ಮಾಡಬೇಕು, ಸಿಸೇರಿಯನ್ ಸೆಕ್ಷನ್ ಅಂತ ಡಾಕ್ಟ್ರಿಗೆ ಗೊತ್ತಿರುತ್ತೆ. ಈಗ ಒಂದು ಟ್ರೆಂಡ್ ಆಗ್ಬಿಟ್ಟೈತೆ ಸರ್. ಯಾರು ಕೇಳಿದ್ರು ಎಷ್ಟು ಮೋಸ್ಟ್ಲಿ ನನಗೆ ತಿಳುವಳಿಕೆ ಬಂದಾಗಿಂದಂತೂ ಭಾಳ ರೇರ್. ಈಗ ನಾರ್ಮಲ್ ಸಿಸೇರಿಯನ್ ಇದಂತೂ ಕೇಳ್ಬಿಟ್ಟಿವಲ್ಲ, ಯಾರು ಒಬ್ರು ನಾರ್ಮಲ್ ಅಲ್ಲ ಸರ್. ಎಷ್ಟು ಹೆಲ್ದಿ ಇರ್ತಾರ, ಏನ ಇರ್ತಾರ. ಯಾಕೆ ಡಾಕ್ಟರ್ ಡಿಸಿಷನ್ ತಗೋವಲ್ರು ಅಥವಾ ಇದು ಲೇಡೀಸ್ ಪ್ರಾಬ್ಲಮ್ ಹೆಂಗ್ ಸರ್? ನೀವ್ ಹೇಳ್ತಾ ಇರೋದು ನಾರ್ಮಲ್ ಡೆಲಿವರಿ ಕಡಿಮೆ, C-ಸೆಕ್ಷನ್ ಜಾಸ್ತಿ ಅಂತ ಯಾರು ಕೇಳಿದ್ರು ಸಿಸೇರಿಯನ್ C-ಸೆಕ್ಷನ್ ಆಗೈತಿ. ಮೇಡಮ್, ಯಾವಾಗ C-ಸೆಕ್ಷನ್ ಮಾಡಬೇಕು ಅಂದರೆ ನಾವು ಮಗು ದೊಡ್ಡದಾಗಿದ್ದಾಗ, ತಾಯಿ ಶಾರ್ಟ್ ಆಗಿದ್ದಾಗ, ಮತ್ತು ಪೆಲ್ವಿಸ್ ಈ ಭಾಗ ನ್ಯಾರೋ ಇದ್ದಾಗ, ಮತ್ತು ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ, ಅಂಬ್ಲಿಕಲ್ ಕಾರ್ಡ್ ಅಂತಾರಲ್ಲ, ಹೊಕ್ಕಳು, ಅದು ಅಂಬ್ಲಿಕಲ್ ಕಾರ್ಡ್ ಅದು ಸುತ್ಕೊಂಡಿದ್ರೆ, ಮಗು ಪೊಸಿಷನ್ ಹೀಗಿರ್ಬೇಕು ದೇಹದಲ್ಲಿ, ಉಲ್ಟಾ ಇದ್ರೆ ಹಿಂಗೆ, ತಲೆ ದಪ್ಪ ಇದ್ರೆ ಡಾಕ್ಟ್ರಿಗೆ ಗೊತ್ತಾಗುತ್ತೆ. ಆವಾಗ ಡಿಸೈಡ್ ಮಾಡ್ತಾರೆ ಇದು ಸಿಸೇರಿಯನ್ ಸೆಕ್ಷನ್ ಮಾಡಬೇಕು, ನಾರ್ಮಲ್ ಆಗಲ್ಲ ಅಂತ. ಸಿಸೇರಿಯನ್ ಸೆಕ್ಷನ್ ಮಾಡಬೇಕಂದು ಕೂಡಲೇ ಏನಾಗುತ್ತೆ, ಹೊರಗಡೆ ಹೋಗ್ತಾರೆ ಯಾರು ಹೇಳಕ್ಕೆ, ಅವ್ರ ತಂದೆ ತಾಯಿ ತಾತ ಅಜ್ಜಿ ಗಂಡಂಗೆಲ್ಲ ಹೋಗ್ಬಿಟ್ಟು ನಿಮ್ಮ ಅಕ್ಕಿಗೆ ನಾರ್ಮಲ್ ಆಗಲ್ಲ, C-ಸೆಕ್ಷನ್ ಮಾಡಬೇಕು ಅಂತ. ಬರೀ ಫ್ಯಾಮಿಲಿ ಇರಲ್ಲ, ಬೇರೆ ಯಾರೋ ಜೊತೆಗಿರ್ತಾರೆ, ಇನ್ಫ್ಲೂಯೆನ್ಸರ್, ಮನೆ ಫ್ಯಾಮಿಲಿ ಫ್ರೆಂಡು, ಅವ್ರು ಹೇಳ್ತಾರೆ ಒಂದು ನಿಮಿಷ ಮೇಡಮ್ ಹೇಳ್ತೀವಿ ಅಂತ ಬಂದು, ಇಲ್ಲ ರೀ ನಾರ್ಮಲ್ ಆಗೇ ಆಗತ್ತಿದು, ಡಾಕ್ಟ್ರು ದುಡ್ಡು ಮಾಡ್ಲಿಕ್ಕೋಸ್ಕರ ಹೇಳ್ತಾ ಇದ್ದಾರೆ ಈ ಥರ ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಇಲ್ವೇ ಇಲ್ಲ, ನಾರ್ಮಲ್ ಡೆಲಿವರಿನೇ ಮಾಡಿ ಅಂತ ಅವ್ರು ಕೂರ್ತಾರೆ. ನಾರ್ಮಲ್ ಡೆಲಿವರಿ ಮಾಡಿದಾಗ ಈ ಸಮಸ್ಯೆ ಎಲ್ಲ ಯಾವ ಡಾಕ್ಟ್ರೂ ಸಹ ಮೇಡಮ್ ದುಡ್ಡಿಗೋಸ್ಕರ ಅವರು C-ಸೆಕ್ಷನ್ ಮಾಡಲ್ಲ. ಅನ್ನೆಸೆಸರಿಯಾಗಿ ಡಾಕ್ಟ್ರನ್ನ ಬ್ಲೇಮ್ ಮಾಡ್ತಾರೆ, C-ಸೆಕ್ಷನ್ ಮಾಡ್ತಾರೆ ದುಡ್ಡಿಗೋಸ್ಕರ ಅಂತ. ಮೇಡಮ್ ನೀವು ಹೇಳಿ, ಒಬ್ಬ ಗೈನಕಾಲಜಿಸ್ಟ್ ಲೇಡಿ ಡಾಕ್ಟ್ರು 9 ತಿಂಗಳು ನೋಡ್ತಾರೆ ಅವ್ರನ್ನ, 9 ಮಂತ್ಸ್ ನೋಡಿ ರಾತ್ರಿಯೆಲ್ಲ ಪಕ್ಕದಲ್ಲಿ ನಿಂತು ಡೆಲಿವರಿ ಮಾಡಿಸಿ ಮನೆಗೆ ಹೋಗ್ತಾರೆ. ಈ ರೀತಿ ಕಷ್ಟಪಡೋರನ್ನ ತಾಯಿಗಿಂತ ಹೆಚ್ಚು ಅಬ್ಸ್ಟೆಟಿಷನ್ ಅವ್ರನ್ನ ದುಡ್ಡು ಮಾಡ್ತಾರೆ ಅಂತ ಬ್ಲೇಮ್ ಮಾಡಬಾರ್ದು, ಅಲಿಗೇಷನ್ ಮಾಡಬಾರ್ದು. ಎಲ್ಲೋ 100ಕ್ಕೆ ಇಬ್ಬರು ಬಹುಶಃ ಮಾಡಿರ್ಬೋದು. ಬಟ್ ನನ್ನ ಪ್ರಕಾರ ನಮ್ಮ ದೇಶದಲ್ಲಿ ಎಲ್ಲ ಗೈನಕಾಲಜಿಸ್ಟ್ಗಳು ತುಂಬ ಒಳ್ಳೆಯವರು, ದೇವ್ರಂತ ಅವರು. ತಾಯಿನ ಹೇಗೆ ನೋಡ್ಕೋಬೇಕಂತ ಒಂದು ಹೆಣ್ಮಗಳು ಗೊತ್ತಾಗಲ್ಲ ಮೇಡಮ್, ಗೊತ್ತಿರ್ತಲ್ಲ, ಆಕೆನೂ ಲೀಡರ್ ಡಾಕ್ಟರ್ ಅಲ್ವಾ. ಸೊ ಹೆಣ್ಮಗಳಾಗ ಒಂದು ಹೆಣ್ಮಗಳಿಗೆ ಆ ರೀತಿ ದುಡ್ಡುಗೋಸ್ಕರ ಮಾಡೋದು ಇಲ್ಲ ಮೇಡಮ್. ಇಲ್ಲ, ಇಲ್ಲಿ ಕೇಳ್ಪಟ್ಟಿದ್ದು ನಿಮ್ಗೆ ಕೇಳಿದ್ರೆ ಬರೀ ಹೇಳ್ಬಿಡ್ತಾರ. ಏನು ಇದು ಬರೀ ನೀವು ಕೇಳ್ಪಟ್ಟಿದ್ದೀರಾ, ಎಲ್ಲ ಕಡೆ ಕಾಮನ್ ಆಗಿ ಮಾತಾಡೋದು ದುಡ್ಡುಗೋಸ್ಕರ C-ಸೆಕ್ಷನ್ ಮಾಡ್ತಾರೆ ಅಂತ. ಇಲ್ಲ ಮೇಡಮ್, ಸುಳ್ಳು. ಮತ್ತು ಇದು ಮೆನ್ ಒಳಗ ಡ್ರಿಂಕಿಂಗ್ ಸ್ಮೋಕಿಂಗ್ ಯಾರು ಜಾಸ್ತಿ ಮಾಡ್ತಾರಲ್ಲ ಅವ್ರಿಗೆ ಪೈಲ್ಸ್ ಆಗುತ್ತೆ. ಮೇಡಮ್, ಡ್ರಿಂಕಿಂಗ್ ಸ್ಮೋಕಿಂಗ್ ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್. ಈ ಸ್ಮೋಕಿಂಗ್ ಇದೆಯಲ್ಲ,
ಮಲಬದ್ಧತೆಗೆ ಎಷ್ಟೋ ಜನಕ್ಕೆ ಸ್ಮೋಕ್ ಮಾಡ್ದೇ ಮೋಷನ್ ಪಾಸ್ ಮಾಡೋದು. ಹೌದು, ಎಷ್ಟೋ ಜನ ಇರ್ತಾರ ನೋಡಿದಿರಲ್ಲ, ಸ್ಮೋಕ್ ಮಾಡ್ತಾರೆ ಮೋಷನ್ಗೆ ಹೋಗ್ತಾರೆ. ಹೋಗ್ಬಿಡ್ತಾರ. ಎಷ್ಟೋ ಜನಕ್ಕೆ ಸ್ಮೋಕಿಂಗೇ ಮಲಬದ್ಧತೆಗೆ ಟ್ರೀಟ್ಮೆಂಟ್ ಅನ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? ಅರ್ಥ ಆಯ್ತಲ್ವಾ? ಪರ್ಫೆಕ್ಟ್. ಕರೆಕ್ಟ್. ಸೊ ಸ್ಮೋಕ್ ಮಾಡಿದಾಗ ಏನಾಗುತ್ತೆ ಮೇಡಮ್, ನಾವು ಸ್ಮೋಕ್ ಎಲ್ಲ ಅಬ್ಸಾರ್ಬ್ ಆಗಿ ಡಿಹೈಡ್ರೇಷನ್ ಆಗುತ್ತೆ ಮೇಡಮ್. ಡಿಹೈಡ್ರೇಷನ್ ಆದಾಗ ಮೋಷನ್ ಗಟ್ಟಿ ಆಗುತ್ತೆ. ಮೋಷನ್ ಗಟ್ಟಿ ಆದಾಗ ಪಾಸ್ ಮಾಡಿದ್ರೆ ಫಿಶರ್ ಆಗುತ್ತೆ. ಫಿಶರ್ ಆದರೆ ಪೈಲ್ಸ್ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಆದರೆ ಫಿಶರ್ ಆದರೆ ಆಪ್ಸಸ್ ಕುರ ಅಂತಾರಲ್ಲ, ಕುರ ಆಗಿ ಪಿಸ್ಟುಲ್ ಆಗುತ್ತೆ. ಸೊ ಸ್ಮೋಕಿಂಗ್ ಡಿಹೈಡ್ರೇಷನಿಂದ ಈ ಸಮಸ್ಯೆ ಕಾಸ್ ಮಾಡುತ್ತೆ, ನಂಬರ್ 1. ಇನ್ನು ಆಲ್ಕೋಹಾಲ್ ಹೇಳಿದ್ರಿ ನೀವು ಮೇಡಮ್. ಏನು ಮಾಡ್ತಾರೆ, ಆಲ್ಕೋಹಾಲ್ ತೊಗೊಳ್ತಾರಲ್ಲ ಇವರೆಲ್ಲ ಪಾರ್ಟಿ ಮಾಡ್ತಾರೆ ವೀಕೆಂಡಲ್ಲಿ. ಸ್ಯಾಟರ್ಡೇ ಸಂಡೇ ಪಾರ್ಟಿ ಮಾಡ್ತಾರೆ. ಇವರೆಲ್ಲ ಹೆಂಗೆ ಕತೆ ಅಂತ ಹೇಳಿದ್ರೆ, ಪಾರ್ಟಿ ಮಾಡಬೇಕಾದ್ರೆ ಏನೇನೋ ಸ್ನ್ಯಾಕ್ಸು, ಚಿಕನ್ನು, ಮಟನ್ನು ಕುಡಿತಾ ಕುಡಿತಾ ಏನು ತಿಂತಾದೀವಿ ಅದೇ ಗೊತ್ತಿಲ್ಲ ಅವ್ರಿಗೆ. ಚೆನ್ನಾಗಿ ತಿನ್ಬಿಟ್ಟಿರ್ತಾರೆ. ಇನ್ನು ಸಂಡೇ ಲಾಸ್ಟ್ ಪೆಗ್ ಫಾರ್ ದಿ ವೀಕೆಂಡ್ ಅವರು ಈ ಹಿಂಗೆ ಪೆಗ್ ಹಾಕ್ತಾರಲ್ಲ, ಅದನ್ನು ಬಾಟಮ್ಸ್ ಅಪ್ ಅಂತ, ಬಾಟಮ್ಸ್ ಅಪ್ ಅಂತಾರಂತೆ ಲಾಸ್ಟ್ ಪೆಗ್ಗೆ. ಸಂಡೇ ರಾತ್ರಿ ಬಾಟಮ್ಸ್ ಅಪ್, ಮಂಡೇ ರಾತ್ರಿ ಬಾಟಮ್ಸ್ ಡೌನ್. ಮಂಡೇ ಬೆಳಗ್ಗೆ ಸಂಡೇ ನೈಟ್ ಬಾಟಮ್ಸ್ ಅಪ್ ಲಾಸ್ಟ್ ಪೆಗ್, ಮಂಡೇ ಮಾರ್ನಿಂಗ್ ಬಾಟಮ್ಸ್ ಡೌನ್. ಅಂದರೆ ನಮ್ಮ ಆಸ್ಪತ್ರೆಗೆ ಬಂದು ಅವರಿಗೆ ಬಾಟಮ್ ಡೌನ್ ಆಗಿರುತ್ತಲ್ಲ ಅದನ್ನು ಪರೀಕ್ಷೆ ಮಾಡಿಸ್ಕೋತಾರೆ. ಇದೇ ಥರ ನಾನು ಭಾಳಷ್ಟು ಹೇಳ್ತೀನಿ. ಒಂದು IT ಪ್ರೊಫೆಷ್ನಲ್ಲು ಭಾಳ ಆಲ್ಕೋಹಾಲ್ ತೊಗೊಂಡು ಭಾಳ ಚಿಕನ್ನ ತಿಂದು ಮಂಡೇ ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಬಂದಿರ್ತಾರೆ. ಆವಾಗ ಅವರಿಗೆ ನಾನು 6 o'clock ಬಂದಿರ್ತಾರೆ. ನಾನು 6:30ಗೆ ಬರ್ತೀನಿ, ಎಲ್ಲ ಕಡೆ ಬ್ಲಡ್ ಡ್ರಾಪ್ ಇದೆ. ಏನಪ್ಪ ಇದು ಬ್ಲಡ್ ಡ್ರಾಪ್ ಅಂದರೆ, ಸರ್ ಯಾವುದೋ ಪೇಷಂಟ್ ಸರ್, ಅವರು ಮೇಲೆ ಎಮರ್ಜೆನ್ಸಿ ವಾರ್ಡಲ್ಲಿದ್ದಾರೆ ಅಂತ ಹೇಳ್ತಾರೆ. ನಾನು ಹೋಗಿ ನೋಡ್ತೀನಿ, ಆ ಪೇಷಂಟಿಗೆ ಫುಲ್ಲು ಕ್ರ್ಯಾಕ್ ಆಗ್ಬಿಟ್ರೆ ಮೇಡಮ್. ಏನಾಯ್ತಪ್ಪ ಅಂದರೆ, ಸರ್ ನಾನು ತುಂಬ ಕುಡಿದೆ ಸರ್, ನಾನು ತುಂಬ ನಾನ್ ವೆಜ್ ತಿಂದೆ ಸರ್, ಬೆಳಗ್ಗೆ ಮೋಷನ್ಗೆ ಹೋಗ್ಬೇಕಾದ್ರೆ ಸರ್ ಮೋಷನ್ ಇಷ್ಟು ದಪ್ಪ ಹೋಯ್ತು ಸರ್, ಈ ಆನೆ ಲದ್ದಿ ಇರುತ್ತಲ್ಲ ಸರ್ ಹಾಗೋಯ್ತು ಸರ್ ಅಂತ ಹೇಳ್ತಾರೆ. ಅದು ನೋಡಿದ್ರೆ ಫುಲ್ಲು ಕ್ರ್ಯಾಕ್ ಆಗಿರುತ್ತೆ. ಹಾಗೆ ಆಲ್ಕೋಹಾಲಿಕ್ ಮತ್ತು ಸ್ಮೋಕಿಂಗಲ್ಲಿ ಈ ಕಾರಣಕ್ಕೆ ಬರುತ್ತೆ, ಬಿಕಾಸ್ ಆಫ್ ಡಿಹೈಡ್ರೇಷನ್, ನೀರಿನ ಅಂಶ ಕಡಿಮೆ ಇರುತ್ತೆ. ಸೊ ಆಲ್ಕೋಹಾಲ್ ತೊಗೊಳ್ಳೋರು ಯಾರೇ ಇದ್ರು ದಯವಿಟ್ಟು ಆಲ್ಕೋಹಾಲ್ ತೊಗೋಬೇಕಾದ್ರೆ ಚೆನ್ನಾಗಿ ನೀರು ಕುಡೀರಿ. ಸ್ಮೋಕಿಂಗ್ ಮಾಡೋರು ಯಾರಾದ್ರೂ ಸ್ಮೋಕಿಂಗ್ ಬಿಟ್ಬಿಡಿ. ಸ್ಮೋಕಿಂಗ್ ಇಸ್ ಅ ಸೈಲೆಂಟ್ ಕಿಲ್ಲರ್. ಆಯಿತಾ? ಒನ್ ಮೋರ್ ರೀಸನ್ ಆಲ್ಕೋಹಾಲಿಗೆ ಅಂತ ಹೇಳಿದ್ರೆ, ಆಲ್ಕೋಹಾಲ್ ಕುಡಿದು ಮೇಡಮ್ ಏನಾಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಡ್ಯಾಮೇಜ್ ಆದಾಗ ಗುದದ್ವಾರದಲ್ಲಿ ಪೈಲ್ಸ್ ಥರ ಬರುತ್ತೆ ಬಿಕಾಸ್ ಆಫ್ ಆಲ್ಕೋಹಾಲ್. ಗುದದ್ವಾರದಲ್ಲಿ ಹೇಗೆ ಪೈಲ್ಸ್ ಥರ ಬರುತ್ತೋ, ನಮ್ಮ ಈಸೋಫೇಗಸ್ ಇರುತ್ತಲ್ಲ, ಹೊಟ್ಟೆಗೆ ಮೊದಲು ಬರೋದು ಫುಡ್ ಪೈಪು, ಕೆಳಗೆ ಅಲ್ಲೂ ಒಂಥರ ಪೈಲ್ಸ್ ಥರ ಆಗುತ್ತೆ. ಇದನ್ನು ಈಸೋಫೇಜಲ್ ವ್ಯಾರಿಸಸ್ ಅಂತ ಕರಿತೀವಿ. ಸೊ ಆಲ್ಕೋಹಾಲ್ ಕ್ರಾನಿಕ್ ಇದ್ದಾಗ, ಲಿವರ್ ಫೇಲ್ಯೂರ್ ಇದ್ದಾಗ ಕೆಳಗೂ ರಕ್ತ ಹೋಗ್ತಾ ಇರುತ್ತೆ, ಇಲ್ದು ರಕ್ತ ಹೋಗ್ತಾ ಇರುತ್ತೆ. ಒಳಗಿಂದ ಹೋಗೋದು ರಕ್ತ ಹೋಗೋದು ಮೋಷನ್ ಕಪ್ಪಗೆ ಬರ್ತೈತೆ, ಕೆಳಗಿಂದ ರಕ್ತ ಹೋಗೋದು ರೆಡ್ ಕಲರ್ ಬರ್ತದೆ. ಎಂದೇ ಆಗಲಿ ಮೋಷನ್ ಕಪ್ಪು ಹೋದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಎಂದೇ ಆಗಿ ರಕ್ತ ಹೋದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಎಷ್ಟು ಈಸಿಲಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರ, ಅಥವಾ ಅದೊಂದು ಫ್ಯಾಷನ್ ಆಗ್ಬಿಟ್ಟೈತ್ರಿ, ಸ್ಮೋಕ್ ಮಾಡ್ಕೊಂಡು ಡ್ರಿಂಕ್ ಮಾಡ್ತಾರ. ಹೌದೌದು. ಬಟ್ ನೀವ್ ಹೇಳಿದಂಗ ಅದ್ರ ಜೊತೆ ಏನ್ ಇಂಟ್ಯಾಕ್ಟ್ ಮಾಡ್ತಾರಲ್ಲ ಅದು ಭಾಳ ಇಂಪಾರ್ಟೆಂಟ್. ಮೈಂಡ್ಫುಲ್ ಅಂತಾರಲ್ಲ, ಇಂಟೇಕ್ ಮಾಡುವಾಗ ಮೈಂಡ್ಫುಲ್ ಆಗಿ ಇಂಟೇಕ್ ಮಾಡಬೇಕು. ನಾವ್ ಹೇಳ್ತೀವಿ, ಯೋಚನೆ ಏನೇ ಮಾತಾಡಬೇಕಾದ್ರೂ ಯೋಚನೆ ಮಾಡಿ, ಏನೇ ತಿನ್ಬೇಕಾದ್ರೂ ಯೋಚನೆ ಮಾಡಿ ತಿನ್ನಿ. ಯೋಚನೆ ಮಾಡಿ ತಿಂದೆ ಹೋದ್ರೆ ನಿಮ್ಗೆ ಎಲ್ಲ ಥರ ಕಾಯಿಲೆ ಬರುತ್ತೆ. ಯೋಚನೆ ಮಾಡಿ ಮಾತಾಡದೆ ಹೋದ್ರೆ ಎಲ್ಲ ಕಡೆ ಜಗಳ ಮಾಡ್ಕೋತೀವಿ, ಯುದ್ಧನ ಒಟ್ಟದು. ಎಕ್ಸಾಕ್ಟ್ಲಿ. ಅಂದ್ರೆ ನಿಮ್ಮ ಪ್ರಕಾರ ಸ್ಮೋಕಿಂಗ್ ಡ್ರಿಂಕ್ಸ್ ಬಿಟ್ಬಿಡ್ರಿ. ಕೆಲವರು ಡ್ರಿಂಕ್ಸ್ ಬಿಡಲ್ಲ, ಸೋಷಲೈಸಿಂಗ್ ಅಕೇಶನಲಿ ತಗೊಳ್ಳಿ, ಬಟ್ ಸ್ಮೋಕಿಂಗ್ ಮಾತ್ರ ನನ್ನ ಪ್ರಕಾರ ಅಲ್ಲ, ಇಡೀ ಪ್ರಪಂಚದ ಪ್ರಕಾರ ವೆರಿ ವೆರಿ ಬ್ಯಾಡ್, ವೆರಿ ಇಂಜೂರಿಯಸ್. ಸಿನಿಮಾಕ್ಕೆ ಹೋದಾಗ ಹೇಳ್ತಾರಲ್ಲ, ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಹಾಕಿ ಸಿಗರೇಟ್ ಮಾಡ್ತಾರೆ, ಅದ್ರ ಮೇಲೆ ಇರ್ತದೆ, ಅದ್ರ ಮೇಲೆ ಇರ್ತದೆ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಅಂದ್ರೂ ಸೇರ್ತಾರೆ. ಏನು ಮಾಡ್ತೀರಾ ಸರ್? ಅಗಳಿದ ಕ್ವಶನ್, ಪೈಲ್ಸ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತಾ? ಪೈಲ್ಸು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಲ್ಲ. ಕ್ಯಾನ್ಸರ್ ಇದ್ದರೆ ಅದನ್ನು ಪೈಲ್ಸ್ ಅಂತ ಕನ್ಫ್ಯೂಸ್ ಮಾಡ್ಕೋತಾರೆ. ಯಾವುದೇ ಬ್ಲೀಡಿಂಗ್ ಆದರೂ ನನಗೆ ಪೈಲ್ಸ್ ಇದೆ, ಆ ಬ್ಲೀಡಿಂಗ್
ಕೋಲೋರೆಕ್ಟಲ್ ಕ್ಯಾನ್ಸರಿಂದ ಆಗಿರ್ಬೋದು, ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಅಂತ ಕರಿತೀವಿ, ಕ್ರಾನ್ಸ್ ಡಿಸೀಸ್ ಮತ್ತು ಅಲ್ಸರೇಟಿಕ್ ಕೊಲೈಟಿಸ್ ಅಂತ ಅದರಿಂದ ಆಗಿರ್ಬೋದು, ಬ್ಲೀಡಿಂಗ್ ಬೇರೆ ಕಾರಣದಿಂದ ಆದ್ರೂ ಏನೇ ಆದ್ರೂ ನನಗೆ ಪೈಲ್ಸ್ ಆಗೋದಂತಾರೆ. ಹಾಗಾಗಿ ಕ್ಯಾನ್ಸರ್ನ ಮಿಸ್ಟೇಕ್ ಮಾಡ್ಕೋಬಹುದು, ಕ್ಯಾನ್ಸರ್ ಡಯಾಗ್ನೋಸಿಸ್ ತಪ್ಪಬಹುದು. ಹಾಗಾಗಿ ಬ್ಲೀಡಿಂಗ್ ಯಾರಿಗೇ ಬಂದರೂ ಸಹ ಕೂಡಲೇ ಡಾಕ್ಟರ್ ಹತ್ರ ಹೋಗ್ಬೋದು. ಅದು ಏನಾಗಿದೆ ಅಂತ ಡಾಕ್ಟ್ರಿಗೆ ಗೊತ್ತಾಗತ್ತೆ, ನಿಮಗೆ ಗೊತ್ತಾಗಲ್ಲ. ಯಾಕೆಂತ ಹೇಳಿದ್ರೆ ಗುದದ್ವಾರದಲ್ಲಿ ಏನೇ ಸಮಸ್ಯೆ ಆದರೂ ಜನ ಬರೋದು ನನಗೆ ಪೈಲ್ಸ್ ಆಗಿದೆ ಅಂತ. ಅರ್ಥ ಆಯ್ತಲ್ವಾ? ಸೊ ಪೈಲ್ಸು ಕ್ಯಾನ್ಸರಿಗೆ ಕನ್ವರ್ಟ್ ಆಗಲ್ಲ. ಆದರೆ ಕ್ಯಾನ್ಸರ್ ಇದ್ದರೆ ಪೈಲ್ಸ್ ಅಂತೇಳಿ ಅದನ್ನು ಮಿಸ್ಟೇಕ್ ಮಾಡಿ ಜನ ಅಡ್ವಾನ್ಸ್ ಸ್ಟೇಜ್ಗೆ ಹೋಗ್ತಾರೆ. ಅರ್ಥ ಆಯ್ತಲ್ವಾ ಮೇಡಮ್? ಬೆಂಗಳೂರಲ್ಲಿ ಒಂದು ಸರ್ಜನ್ ಇದ್ದಾರೆ, ಅವರು ಒಂದು ಪೇಷಂಟ್ ಹೋಗ್ತಾರೆ ಅವ್ರ ಹತ್ರ, ಅವರು ಪೈಲ್ಸ್ ಅಂತೇಳಿ ಆಪ್ರೇಷನ್ ಮಾಡ್ತಾರೆ, ಅದು ವಾಸಿ ಆಗಲ್ಲ. ನನ್ನ ಹತ್ರ ಬರ್ತಾರೆ ಅವರು. ಯಾಕೆ ಮಿಸ್ಟೇಕ್ ಆಗಿದೆ ಅಂದರೆ ಡಾಕ್ಟ್ರಿಗೆ ಭಾಷೆ ಗೊತ್ತಿಲ್ಲ, ಕಮ್ಯುನಿಕೇಶನ್ ಗ್ಯಾಪ್. ಅವರು ಹಿಂದಿ ಮಾತಾಡ್ತಾರೆ, ಈ ಪೇಷಂಟು ತೆಲುಗು ಪೇಷಂಟ್, ಆಯ್ತಾ? ಕಮ್ಯುನಿಕೇಶನ್ ಗ್ಯಾಪ್ ಆದ್ರೂ ಪರೀಕ್ಷೆ ಮಾಡೋದಾದ್ರೆ ಗೊತ್ತಾಗಬೇಕಲ್ವಾ? ಅವ್ರಿಗೆ ಕೆಳಗೆ ಕ್ಯಾನ್ಸರ್ ಇರುತ್ತೆ, ಪೈಲ್ಸ್ ಒಂದು ಆಪ್ರೇಟ್ ಮಾಡ್ತಾರೆ, 6 months ಆದರೂ ವಾಸಿ ಆಗಲ್ಲ. ಅವ್ರು ಏನೂ ಆಗಲ್ಲ, ಹೋಗೋದು ಹೇಳಿ ಕಳಿಸ್ತಾರೆ. ಆಮೇಲೆ ನನ್ನ ಕಡೆ ಬಂದಾಗ ನಾನು ಕೈ ಹಾಕ್ತೀನಿ, ನಂಗೆ ಡೌಟ್ ಆಯ್ತು ಕ್ಯಾನ್ಸರ್ ಅಂತ, ಬಯಾಪ್ಸಿ ಮಾಡ್ತೀವಿ, ಇಟ್ ವಾಸ್ ಕ್ಯಾನ್ಸರ್. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಲೀಡಿಂಗ್ನ ನೆಗ್ಲೆಕ್ಟ್ ಮಾಡಬಾರ್ದು. ಸರ್, ನಿಮ್ಮ ಕಡೆ ಪೇಷಂಟ್ ಜಾಸ್ತಿ ಯಾವ ಊರ ಕಡೆಯಿಂದ ಬರ್ತಾರ? ಅಮ್ಮವ್ರೆ, ನಮ್ಮ ಕಡೆ ಪೇಷಂಟ್ಸು ಇಡೀ ಪ್ರಪಂಚದಿಂದ ಬರ್ತಾರೆ ರೀ. 40 ದೇಶದಿಂದ ಬರ್ತಾರೆ ರೀ, ಇಡೀ ದೇಶದಿಂದ ಬರ್ತಾರೆ ರೀ, ಎಲ್ಲ 30 ರಾಜ್ಯಗಳಿಂದ ಬರ್ತಾರೆ ರೀ. ಕರ್ನಾಟಕದ ಎಲ್ಲ ಜಿಲ್ಲೆ 30 ಜಿಲ್ಲೆಯಿಂದ ಬರ್ತಾರೆ. ಬೆಳಗಾವಿ, ಗುಲ್ಬರ್ಗ, ಹಾವೇರಿ, ಬೀದರ್, ರಾಯಚೂರು, ಬಳ್ಳಾರಿ, ಉತ್ತರ ಕರ್ನಾಟಕದ ಮಂದಿ ಹೆಚ್ಚು ಬರ್ತಾರೆ ನಮ್ಮ ಕಡೆ. ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ಅವರಿಗೆ ಫೆಸಿಲಿಟೀಸ್ ಇಲ್ಲರಿ. ಎಲ್ಲ ನಮ್ಮ ಕಡೆ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ ಉತ್ತರ ಕನ್ನಡದ ಮಂದಿ, ಬಿಜಾಪುರದ ಸೋಲಾಪುರಕ್ಕೆ ಹೋಗ್ತಾರೆ, ಬೆಳಗಾವಿದವ್ರು ಮಿರಸ್ಗೆ ಹೋಗ್ತಾರೆ, ಅಲ್ಲಿನೂ ಇಂಜೆಕ್ಷನ್ ಮಾಡಿಸ್ತಾರೆ, ಬರ್ತಾರೆ. ಕಾಂಪ್ಲಿಕೇಟ್ ಆಗಲ್ಲ ಹರಿಯಾಣಾಗಿಲ್ಲಿ ಬರ್ತಾರೆ ರೀ. ಹಂಗದ ನೋಡ್ರಿ ಲಾಸ್ಟ್ ಎಂಡ್. ಸರ್, ಹಿಂಗೆ ಭಾಳ ಒಂದು 5-6 ಸತಿ ಹಿಂಗೆ ಆಪ್ರೇಷನ್ಸ್ ಆದಿಂದ ನಿಮ್ಮ ಕಡೆ ಯಾರು ಬಂದವ್ರು ಅದಾರಿ? ಎಷ್ಟೋ ಗುದ್ದಾಡಿರ್ತಾನ ಮನುಷ್ಯ ಆಗಿ. ಹೌದ್ರಿ. ಈ 5-6 ಸರಿ ಆಪ್ರೇಷನ್ ಆಗೋದು ಯಾವುದಂದ್ರಿ, ಫಿಸ್ಚುಲಾ ಅಂತಾರಲ್ರಿ. ಫಿಸ್ಚುಲಾ ಅಂದರೆ ಮೋಷನ್ಗೆ ಹೋಗೋ ಜಾಗದಿಂದ ಹೊರಗಡೆಗೆ ಒಂದು ಟ್ರ್ಯಾಕ್ ಆಗಿರ್ತವೆ, ಆ ಟ್ರ್ಯಾಕಿಂದ ಕ್ಯೂ ಬರ್ತದೆ ರೀ, ಅದು ಫಿಸ್ಚುಲಾ ಅಂತಾರೆ ರೀ. ಈ ಫಿಸ್ಚುಲಾ ಆಪ್ರೇಷನ್ ಮಾಡ್ತಾರಲ್ರಿ, ಭಾಳ ಡೀಪಾಗಿ ನೋಡಿ ಮಾಡ್ಬೇಕ್ರಿ. ಫಿಸ್ಚುಲಾ ಆಪ್ರೇಷನ್ ಯಾಕೆ ಪದೇ ಪದೇ ಬರ್ತದಂದ್ರೆ, ನನ್ನ ಕಡೆ ಒಬ್ಬ ಮನುಷ್ಯ 14 ಸರಿ ಮಾಡಿಸ್ಕೊಂಡನ್ರಿ. 14 ಸರಿ ರೀ. 15 ಸರಿ ಕಡೆ ಇಲ್ಲಿಗೆ ಬಂದ. ಅವ್ನು ಬಾಬಾ ದೇವಸ್ಥಾನಕ್ಕೆ ಹೋಗಿ ಶಿರ್ಡಿದಾಗ ಬಾಬಾ ಭಕ್ತ ಇದ್ದಾನವ, ಅಲ್ಲಿಗೆ ಹೋಗಿ ಇಲ್ಲಿ ಬಂದಾರಿ. ಬಂದಾಗ ಅವ್ರು ಹೇಳಿದ್ರು, ಸರ್ ಕೊನೆ ಇದು, ಆಮೇಲೆ ನಾನು ಮಾಡಿಸ್ಕೊಳಂಗಿಲ್ಲ ಸರ್ ಅಂತ ಹೇಳಿ ಮಾಡಿದೆ ಸಕ್ಸಸ್ ಆಯಿತು. ಚಿನ್ನದ ಬಾಬಾ ತಂದುಕೊಟ್ರಿ ಅವರು, ಗೋಲ್ಡನ್ ಬಾಬಾ ತಂದುಕೊಟ್ರಿ. ಸೊ ಯಾಕೆ ಬರುತ್ತೆ ಇದು ಫಿಸ್ಚುಲಾ ಪದೇ ಪದೇ ಅಂತ ಹೇಳಿದ್ರೆ, ಒಂದು ಅದನ್ನು ಸ್ಕ್ಯಾನ್ ಮಾಡಿ ಮಾಡಲ್ಲ. ಫಿಸ್ಚುಲಾಕ್ಕೆ ಮೊದಲು MRI ಸ್ಕ್ಯಾನ್ ಮಾಡಲೇಬೇಕು ಕಂಪಲ್ಸರಿ. ಎರಡನೇದು ಅದನ್ನು ಮೂಲ ಕಾರಣ ಏನು ಅಂತ ಪತ್ತೆ ಹಚ್ಚಬೇಕು. ಈಗ 90% ಫಿಸ್ಚುಲಾ ಬರೋದು ಬ್ಯಾಕ್ಟೀರಿಯಿಂದ, ಇನ್ನು 10% TB, ಅಲ್ಸರೇಟಿಕ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸು, ಬೇರೆ ಬೇರೆ ಕಾಲಿಂದ ಬರ್ತದೆ ರೀ. ಇದು ಯಾವ ಕಾಲಿಂದ ಬರ್ತದೆ ಪತ್ತೆ ಹಚ್ಚಬೇಕು. ಸೊ ಆ ಫಿಸ್ಚುಲಾ ಮಾಡಿದಾಗ ಕೊಲೊನೋಸ್ಕೋಪಿ ಮಾಡ್ತೀವಲ್ರಿ, ದೊಡ್ಡ ಕಡೆ ಪೂರ್ತಿ ಚೆಕ್ ಮಾಡಬೇಕು. ಇನ್ನು ಮೂರನೇದು ಯಾಕಪ್ಪ ಮತ್ತು ಫಿಸ್ಚುಲಾ ಬರ್ತಂದರೆ, ಸರ್ಜನ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಹೋದರೆ. 4ನೇದು ಯಾಕೆ ಬರ್ತಂದರೆ, ಆ ಸ್ಕ್ಯಾನ್ ರಿಪೋರ್ಟ್ ತಪ್ಪಿದ್ರೆ. ಅರ್ಥ ಆಯ್ತಲ್ರಿ? ಎಲ್ಲ ಕಾರಣಗಳಿಂದ ಫಿಸ್ಚುಲಾ ಮತ್ತು ಬರ್ತದ್ರಿ. ಮತ್ತೆ ಕುರ ಆಗ್ತದಲ್ರಿ, ಕುರದಾಗ ಕ್ಯೂ ತೆಗಿತಾರ್ರಿ. ಕ್ಯೂವಾ ತೆಗೆದಾಗ ಅದು ಬೇರೆ ಸಮೇತ ತೆಗಿಬೇಕ್ರಿ. ಆ ಕ್ಯೂವಾನ ಬೇರೆ ಸಮೇತ ತೆಗೆದೇ ಹೋದ್ರೆ ಫಿಸ್ಚುಲಾ ಆಗ್ತದ್ರಿ, ಮತ್ತಿನ್ನೊಂದು ಬರ್ಬೇಕ್ರಿ. ಸೊ ಹಾಗಾಗಿ ಎಷ್ಟೋ ಮಂದಿಗೆ ಫಿಸ್ಚುಲಾ ಇದ್ರೆ 1 ಸರಿ 2 ಸರಿ 3 ಸರಿ 4 ಸರಿ ಭಾಳ ಸರಿ ಆಗಿರುತ್ತೆ ರೀ ಫಿಸ್ಚುಲಾ ಕತೆ. ಅದಕ್ಕೇನ ಸೈಡ್ ಎಫೆಕ್ಟ್ ಸರ್? ಇಷ್ಟು ಸತ ಅವ್ರು ಆಪರೇಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ತಗೋರೋದಕ್ಕೆ ಸೈಡ್ ಎಫೆಕ್ಟ್ ಏನಾಗಿರುತ್ತೆ ಅಂದರೆ, ಫಿಸ್ಚುಲಾ ಆಪರೇಷನ್ ಮಾಡ್ತಾ 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 ಗುದದ್ವಾರದಲ್ಲಿ ಮಸಲ್ ಇರುತ್ತೆ ಮೇಡಮ್, ಮಾಂಸ ಇರ್ತದೆ ರೀ, ನಮ್ಮ ಮೋಷನ್ ಕಂಟ್ರೋಲ್ ಮಾಡ್ಲಿಕ್ಕೆ. ಅದು ಪದಿ ಮಾಡಿ 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 ಮೋಷನ್ ಕಂಟ್ರೋಲು ತಪ್ಪೋಗಿರ್ತದೆ ರೀ ಅವ್ರಿಗೆ. ಸೊ ಹಾಗಾಗಿ ಫಿಸ್ಚುಲಾ ಯಾರಿಗೇ ಇದ್ರು, ಕುರ ಯಾರಿಗೇ ಇದ್ರು, ಕುರು ಅಂತ ಅಲ್ಲರಿ ನಮ್ಮ ಉತ್ತರ ಕನ್ನಡ ಕಡೆ ಯಾರೇ ಇದ್ರೂ ಸಹ ಅದನ್ನು ಒಳ್ಳೆ ಡಾಕ್ಟರ್ ಕಡೆ ಹೋಗಿ ಅವರು ಟ್ರೀಟ್ಮೆಂಟ್ ತೊಗೋಬೇಕ್ರಿ. ಇಲ್ದರೆ ಮತ್ತೆ ಫಿಸ್ಚುಲಾ ಆಗ್ತಾ ಇರ್ತದೆ ರೀ. ಇಡೀ ಪ್ರಪಂಚದಲ್ಲಿ ಕುರು ಒಂದು ಆಪ್ರೇಷನ್ ಮಾಡಿದ್ರೆ 100ಕ್ಕೆ 40 ಜನಕ್ಕೆ ಫಿಸ್ಚುಲಾ ಬರ್ತದೆ ರೀ. ನಮ್ಮ ಆಸ್ಪತ್ರೆ ಕುರು ಆಪ್ರೇಟ್ ಮಾಡಿದ್ರೆ
ಕಳೆದ ಒಂದು 5 ವರ್ಷಗಳಿಂದ ನಾನು ಒಂದು 800 ಚಿಲ್ಡ್ರೆ ಕುರು ಮಾಡಿದ್ದೀನಿ ರೀ, ಕ್ಯೂ ತೆಗ್ದೀನಿ ರೀ. ಆ 800 ಚಿಲ್ಡ್ರನಲ್ಲಿ ಇಬ್ಬರಿಗೆ ಮಾತ್ರ ಫಿಸ್ಟುಲಾ ಆತ್ರಿ. ಒಬ್ಬನಿಗಾತು ಅವ್ರಿಗೆ ಡಯಾಬಿಟಿಸ್ ಮತ್ತೊಂದೆಲ್ಲ ಆಯಿತು, ಇನ್ನೊಬ್ಬರಿಗೆ ಫಿಸ್ಟುಲಾ ಆಗಿಲ್ಲ, ಒಂದು ಚೂರು ಉಳಿದಿತ್ತು ಅದನ್ನ ತಕ್ಕೊಟ್ಟಿರಿ. ಹಂಗೆ ಕುರು ಮಾಡುವಾಗಲೇ ಭಾಳ ಹುಷಾರಾಗಿ ಮಾಡಬೇಕು, ಫಿಸ್ಟುಲಾ ತಪ್ಪತ್ತೆ. ಎಸ್, ಇದು ಪರ್ಟಿಕ್ಯುಲರ್ ನಾವು ತಿನ್ನೋ ಆಹಾರದ ಮೇಲೆ ಏನಾರ ಇಫೆಕ್ಟ್ ಆಗುತ್ತೇನ್ರಿ? ಇದು ಪೈಲ್ಸ್ ಆಯ್ತು, ಫಿಸ್ಟುಲಾ ಆಯ್ತು. ಹಾಂ ಮೇಡಮ್, ಅವ್ರಿಗೆ ಏನಾಗ್ತದ, ತಿನ್ನೋ ಆಹಾರ ಇದೆಯಲ್ಲ, ಈ ಪೈಲ್ಸು ಫಿಸ್ಟುಲಾ ಎಲ್ಲ ಏನು ಮಾಡ್ತಾರೆ, ತಿನ್ನೋದು ಕಡಿಮೆ ಮಾಡ್ಬಿಡ್ತಾರೆ ಜನ. ಎಷ್ಟೋ ಮಂದಿ ನಾನ್ ವೆಜ್ ಬಿಡ್ತಾರೆ ರೀ, ಎಷ್ಟೋ ಮಂದಿ ಅವ್ರಿಗೆ ಇಷ್ಟವಾದ ತಿಂಡಿ ಬಿಟ್ಬಿಡ್ತಾರೆ ರೀ. ಸರ್ ನಾನು ಬರ್ತಾರೆ ಸರ್ 15 ವರ್ಷ ಆಯ್ತು ಸರ್ ನಾನು ನಾನ್ ವೆಜ್ ಬಿಟ್ಟು ಸರ್, 15 ವರ್ಷ ಆಯ್ತು ಸರ್ ನಾನು ಒಳ್ಳೆ ಊಟ ಮಾಡಿ ಸರ್ ಅಂತ. ಹಾಗೆ ಊಟದ ಮೇಲೆ ಪರಿಣಾಮ ಇದೆಯಲ್ಲ, ಬುಧದ್ವಾರದ ಕಾಯಿಲೆಗಳು ಊಟ ಕಡಿಮೆ ಮಾಡ್ತಾರೆ ಅವರು. ಆ ಕಡಿಮೆ ಮಾಡಿದಾಗ ವೀಕ್ ಆಗ್ತಾರೆ. ಸೊ ಹಾಗಾಗಿ ಭಾಳ ಇಂಪ್ಯಾಕ್ಟ್ ಆಗುತ್ತೆ ಈ ಪೈಲ್ಸು ಫಿಸ್ಟುಲಾ ನಾವು ತಿನ್ನೋದ್ರ ಮೇಲೆ. ಅಲ್ಲ, ಪರ್ಟಿಕ್ಯುಲರ್ ಇದನ್ನ ತಿಂದ್ರ ನಮಗೆ ಪೈಲ್ಸ್ ಆಕೇತಪ್ಪ ಅಂತ ಏನ್ರ ಹಿಂಗ್ ಬೀಜದ ಐಟಮ್ ತಿನ್ಬಾರ್ದು, ಬದ್ನಿಕಾಯಿ ತಿನ್ಬಾರ್ದು, ಹಿಂಗೇನೋ ಇರ್ತಾವಲ್ಲ ಕ್ಯಾಟಗರಿ, ಹಂಗೆ ಯಾವ? ಮೇಡಮ್, ಬದ್ನಿಕಾಯ್ದು ಇಲ್ಲ, ಬೀಜದ ಐಟಮು ಇಲ್ಲ, ಟೊಮೆಟೊನು ಇಲ್ಲ, ಮೂಲಂಗಿನೂ ಇಲ್ಲ, ಮಂಡಕ್ಕಿನೂ ಇಲ್ರಿ ನಿಮ್ಮ ಕಡೆದು. ಯಾಕೆ ಬರ್ತದಪ್ಪ ಅಂದರೆ, ನೀರು ಕಡಿಮೆ ಕುಡಿದ್ರೆ, ಹಣ್ಣು ತರಕಾರಿ ಸೊಪ್ಪು ಕಡಿಮೆ ತಿಂದರೆ, ನಿದ್ದೆ ಕಡಿಮೆ ಆದರೆ, ದೈಹಿಕ ಚಟುವಟಿಕೆ ವಾಕಿಂಗು, ಯೋಗಾನು, ಎಕ್ಸಸೈಸು, ಫಿಸಿಕಲ್ ಆ್ಯಕ್ಟಿವಿಟಿ, ಸೊ ಇದೆಲ್ಲ ಸರಿ ಇಲ್ಲದೆ ಹೋದರೆ ಪೈಲ್ಸು ಫಿಸ್ಟುಲಾ ಆಗತ್ತೆ. ಆಮೇಲೆ ಕೆಲವು ಮಂದಿ ಇದ್ದಾರೆ ರೀ, ನಮ್ಮ ಜೆನ್ಜೀಸ್ ಇವರೆಲ್ಲ ಏನು ಮಾಡ್ತಾರೆ, ಈಗ ಅವರೆಲ್ಲ ಆನ್ಲೈನ್ ಬುಕ್ಕಿಂಗ್ ರೀ, ಯಾರು ಮನೆಗೆ ಊಟ ಮಾಡಿ, ಜಂಕ್ ಫುಡ್ ಫಾರ್ ಜಿನ್ಜೀಸ್ ಅಂತ, ಜಿನ್ಜೀಸ್ ಹೆಂಗಂತ, ಬಿಂಜಿ ಈಟಿಂಗ್. ಮಧ್ಯರಾತ್ರಿ 2 ಗಂಟೆಲಿ ಊಟ ಮಾಡ್ತಾರೆ, ಎಲ್ಲೋ ತಿಂತಾರೆ, ಎಲ್ಲೋ ಮಲಗ್ತಾರೆ, ತಿನ್ನಬಾರ್ದು ಹೊತ್ನಾಗೆಲ್ಲ ತಿಂತಾರೆ, ಮಲಗಬಾರ್ದು ಹೊತ್ನಾಗೆಲ್ಲ ಮಲಗ್ತಾರೆ. ಸರ್, ಇದು ವಾಶ್ರೂಮ್ದಾಗ ಕುಂತ್ ಫೋನ್ ಯೂಸ್ ಮಾಡ್ತಾರಲ್ಲ, ಅದು ಅವ್ರು ಎಷ್ಟೊತ್ತು ಟಾಯ್ಲೆಟಿಗೆ ಕುಂತಿರ್ತಾರೋ ಗೊತ್ತಿಲ್ಲ, ಬಟ್ ಫೋನ್ ಅಂತೂ ಯೂಸ್ ಮಾಡ್ತಿರ್ತಾರ, ಸೌಂಡ್ ಬರ್ತಿರ್ತೈತಿ, ವೇಟ್ ಮಾಡ್ತಿರ್ತಾರ. ಸೊ ಈ ಫೋನ್ ಯೂಸ್ ಮಾಡೋದ್ರಿಂದ ಏನ್ರ ಪ್ರಾಬ್ಲಮ್ ಆಗುತ್ತೋ ಏನ್, ಅಥವಾ ಅವ್ರ ಚಿಲ್ ಟೈಮ್ ಎಂಜಾಯ್ ಮಾಡ್ಬೋದು? ಕರೆಕ್ಟ್ ಆಗಿ ಚಿಲ್ ಟೈಮ್ ಎಂಜಾಯ್ ಅಂದ್ರಲ್ಲ, ಆಕ್ಚುಲಿ ವೆರಿ ರೈಟ್ ಮೇಡಮ್. ರೀಸೆಂಟ್ ಆಗಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಬಾತ್ರೂಮ್ ಕ್ಯಾಂಪಿಂಗ್ ಅಂತ. ಈಗಿನ ಜೆನ್ಜೀಸ್ಗೆಲ್ಲ ಏನಾಗ್ತಾ ಇದೆ, ಬಾತ್ರೂಮಲ್ಲಿ ಹೋಗಿ ಕೂತ್ರೆ ಅವ್ರಿಗೆ ರಿಲ್ಯಾಕ್ಸ್ಡ್, ಪ್ರಪಂಚ ಜೊತೆಗೆ ಡಿಸ್ಕನೆಕ್ಟ್, ಯಾವ ಪ್ರೆಷರ್ ಇಲ್ಲ, ಯಾವ ಟೆನ್ಷನ್ ಇಲ್ಲ. ಸೊ ಬಾತ್ರೂಮ್ನಾಗ ಹೋಗೋ ನನಗೆ ಆಂಗ್ಸೈಟಿ ಇಲ್ಲ, ಸ್ಟ್ರೆಸ್ ಇಲ್ಲ ಅಂತ ಕೂರ್ಬಿಡ್ತಾರೆ. ಆ ಬಾತ್ರೂಮ್ನಾಗ ಕೂತಾಗ ಏನಾಗ್ತದೆ ಅಂದರೆ ಆರಾಮಿರ್ತಾರೆ. ವಾಶ್ರೂಮ್ ಸ್ಟೋರಿ ಅಂದ್ರೆ, ಈ ಪ್ರಪಂಚದಾಗ ಒಳ್ಳೊಳ್ಳೆ ಐಡಿಯಾ ಹುಟ್ಟಿರೋದೇ ವಾಶ್ರೂಮ್ನಾಗ ರೀ. ಕರೆಕ್ಟ್ ರೀ, ಅರ್ಥ ಆಯ್ತು ರೀ? ಹಾಗೆ ವಾಶ್ರೂಮ್ನಾಗ ಕಲಿತಾರೆ. ಅಲ್ಲಿ ಕುಂತಾಗ ಏನಾಗ್ತದೆ ರೀ ವಾಶ್ರೂಮಲ್ಲಿ ಅಂದರೆ, ಹಿಂಗೆ ಕೂರ್ತಾರಲ್ರಿ, ಕುಂತಾಗ ಪ್ರೆಷರ್ ಹೋಗ್ತದೆ ರೀ ಅದು ಆ ಜಾಗಕ್ಕೆ. ಆ ಗ್ರಾವಿಟಿಗೆ ಏನಾಗುತ್ತೆ, ಪೈಲ್ಸ್ ಬರ್ತದೆ. ಹೆಚ್ಚು ಹೊತ್ತು ಆ ಥರ ಕುಂತಾಗ ಆ ಗ್ರಾವಿಟಿಯಿಂದ ಪೈಲ್ಸ್ ಬರ್ತದೆ. ಸೊ ವಾಶ್ರೂಮ್ನಾಗ ಕೂತ್ರೆ 100ಕ್ಕೆ 46 ಜನಕ್ಕೆ ಭಾಳ ಹೊತ್ತು ಕೂತಾಗ ಅವ್ರಿಗೆ ಪೈಲ್ಸ್ ಬಂದೆ. ರೀಸೆಂಟಾಗಿ ಒಂದು ಆರ್ಟಿಕಲ್ ಪೇಪರ್ ಪಬ್ಲಿಷ್ ಆಗಿತ್ತು. ನಾನು ಯಾವುದೇ ಪೇಷಂಟ್ ಬಂದರೆ ನೀವು ವಾಶ್ರೂಮಲ್ಲಿ ಎಷ್ಟೊತ್ತು ಕೂಡ್ತೀರಾ ಕೇಳಿದಾಗ, ಜೆನ್ಜಿಗಳೆಲ್ಲ ಅರ್ಧ ಗಂಟೆ 3/4 ಗಂಟೆ, ಏನು ಮಾಡ್ತೀಯಪ್ಪ ವಾಶ್ರೂಮ್ನಾಗ ಅಂದ್ರೆ, ಸರ್ ಸುಮ್ಮನಿರ್ತೀನಿ ಸರ್, ವಾಟ್ಸಪ್ ನೋಡ್ತೀನಿ ಸರ್. ನಾನು ಮೇಡಮ್ ಆ್ಯಕ್ಚುಲಿ ನನ್ನ ದಿನಚರಿ ಸ್ಟಾರ್ಟ್ ಆಗೋದು ವಾಶ್ರೂಮ್ನಾಗ. ನೀವು ಫೋನ್ ಯೂಸ್ ಮಾಡ್ತೀರಿ? ಹೌದು ರೀ, ದಿನಚರಿ ಸ್ಟಾರ್ಟ್ ಆಗೋದು ವಾಶ್ರೂಮ್ದಾಗ ನಂದು. ನಾನು ಓದು ಎದ್ದು ಕೂಡಲೇ ಹೋಗಿ ಮೊಬೈಲ್ ನೋಡ್ತೀರಿ, ಯಾಕೆಂದರೆ ನೈಟ್ ಎಲ್ಲ ಪೇಷಂಟ್ ಮೆಸೇಜ್ ಹಾಕಿರ್ತಾರೆ ರೀ, ಸರ್ ನನಗೆ ನನ್ನ ವಾಶ್ರೂಮನ್ನು ಕೂತು ನೋಡು ಫೋಟೋಸ್, ವಾಶ್ರೂಮ್ ಫೋಟೋಸ್ ಮಾಡು, ನನ್ನ ಮೋಷನ್ ಕಪ್ಪೋಗಿದೆ, ನನ್ನ ಮೋಷನ್ ಗ್ರೀನ್ ಹೋಗಿದೆ, ನನ್ನ ಮೋಷನ್ ರೌಂಡ್ ಆಗಿದೆ, ನನ್ನ ಮೋಷನ್ ಟ್ರಯಾಂಗಲ್ ಆಗಿದೆ ಅಂತ ಮುಂಜಾನೆ ಫೋಟೋ ಹೊಡೆದು ನಾನು ಹಾಕಿರ್ತಾರೆ ಮೇಡಮ್. ನಾನು ಎದ್ದು ನೋಡು ಕೂಡಲೇ ದೇವ್ರು ನೋಡೋ ಥರ ನಾನಿದ್ದೆ, ನಾನು ನೋಡೋಕೆ ಮೇಡಮ್. ಸೊ ಒಂದು ರೀತಿಯಲ್ಲಿ ಇದು ದೇವರೇ ನನಗೆ ಮೇಡಮ್, ಯಾಕೆಂದರೆ ಸೇವೆ ಮಾಡ್ತಿದ್ದೀನಲ್ಲ, ಹಾಗಾಗಿ ನಾನು ದಿನಚರಿನೂ ವಾಶ್ರೂಮ್ನಾಗ ಸ್ಟಾರ್ಟ್ ಆಗೋದು. ಅದು ಎಚ್ಚೆತ್ತು ಕೂರಂಗಿಲ್ಲ, ನಾನು 2-3 ನಿಮಿಷ ಕೂತು ಎದ್ದು ಬರ್ತಾ ಇರ್ತೀನಿ. ಬಟ್ ಈ ಜಂಜಿಗಳು ವಾಶ್ರೂಮ್ನಾಗ ಕುಂತು ಪೈಲ್ಸ್ ಆಗಿ ಬರ್ತಾರೆ. ಸೊ ವಾಶ್ರೂಮ್ is a big place where you can get a lot of ideas. Washroom is a place where you can be away from stress which is at home. ಮನೇಲೂ ಸ್ಟ್ರೆಸ್ ಇರೋದು ಗೊತ್ತಾ? ಹೌದು. ಏನು ಸ್ಟ್ರೆಸ್ ಮನೇಲಿರೋದು? ಮನ್ಯಾಗ ಸ್ಟ್ರೆಸ್ ಏನು ಮೇಡಮ್ ಏನಿರೋದು ಅಂದ್ರೆ, ಈಗ ಇಡೀ ಒಬ್ಬ ಗಂಡಸ್ಗೆ ಮನ್ಯಾಗ ಯಾವ ದೊಡ್ಡ ಸ್ಟ್ರೆಸ್? ಹೆಂಡತಿ ಸ್ಟ್ರೆಸ್ ತಪ್ಪಿಸ್ಕೊಳಕ್ ಗಂಡಸರು ಕೂಡ್ತಾರೆ ವಾಶ್ರೂಮ್ನಾಗ. ಇಟ್ ಇಸ್ ಅ ಫ್ಯಾಕ್ಟ್. ಅರ್ಥ ಆಯ್ತಲ್ರಿ? ಸೊ ಈಗ ಏನ್ ಮಾಡ್ಬೇಕ್ರಿ
ಚಲೋನೋ ಕೆಟ್ರೆ ಫೋನ್ ಯಾರೂ ವಾಶ್ರೂಮಲ್ಲಿ ಫೋನ್ ಒಂದು ವೇಳೆ ಯೂಸ್ ಮಾಡ್ದನು 2-3 ನಿಮಿಷ ಮೇಲೆ ಕೂರ್ಬೇಡ್ರಿ. ವಾಶ್ರೂಮ್ನಾಗ ಕುಂತು ಪ್ರೆಷರ್ ಹಾಕ್ಬೇಡ್ರಿ. ವಾಶ್ರೂಮ್ದಾಗ ಕುಂತು ಮುಕ್ಕಬೇಡ್ರಿ. ಹೌದು, ಅವ್ರಿಗೆ ಆ ಫೋನ್ ತಗೊಂಡು ಹೋದ್ರೆ ಅವ್ರು ಏನ್ ಮಾಡತ್ತಾರ ಫೋನ್ ತಗೊಂಡು ಇಲ್ಲೇ ಇರ್ತಾರೆ. ಕೆಳಗೆ ಏನಾಗ್ತಾ ಇದೆ ಗೊತ್ತಾಗಲ್ಲ, ಬ್ಲೀಡಿಂಗ್ ಹೋಗ್ತಾ ಇದೆ ಗೊತ್ತಾಗಲ್ಲ, ಮೋಷನ್ ಕಪ್ಪಗೆ ಹೋಗ್ತಿದೆ ಗೊತ್ತಾಗಲ್ಲ, ಮೋಷನ್ ಗ್ರೀನ್ ಹೋಗ್ತಿದೆ ಗೊತ್ತಾಗಲ್ಲ. ಎಷ್ಟೋ ಮಂದಿ ಕಲರ್ ನೋಡಿದಾಗ ಗೊತ್ತಾಗುತ್ತೆ ಏನು ಕಾಯಿಲೆ ಇದೆ ನಮಗಿದೆ ಅಂತ, ಮೋಷನ್ ಕಲರ್. ಅರ್ಥ ಆಯ್ತಲ್ರಿ? ಮತ್ತೊಂದು ಏನಾಗದು ಇತ್ತೀಚೆಗೆ ಅಂದ್ರೆ ಹಿಂದೆ ಇಂಡಿಯನ್ ಕಮೋಡ್ ರೀ. ಆ ಇಂಡಿಯನ್ ಕಮೋಡ್ದಾಗ ಆ ಸ್ಪ್ಯಾಟಿಂಗ್ ಪೊಸಿಷನ್ ಇರುತ್ತಲ್ಲ, ಇದು ಹಿಂಗೆ ಹೆಚ್ಚೊತ್ತು ಕೂರಕ್ಕೆ ಅಲ್ಲಿ ಕೂರ್ತೀರ ಇಂಡಿಯನ್ ಕಮೋಡ್ದಾಗ? ಹಂಗಿಲ್ಲಲ್ಲ. ಇಂಡಿಯನ್ ಕಮೋಡ್ ಪೊಸಿಷನ್ ತುಂಬೋದು ಕೂರ್ಲಿಕ್ಕೆ ಆಗ್ತದ ವಾಶ್ರೂಮ್? ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಈಗ ಯುರೋಪಿಯನ್ ಬಂದದ ವೆಸ್ಟರ್ನ್ ಚೇರ್ ಥರ ಆರಾಮಾಗಿ ಕೂರ್ಬಿಡ್ತಾರೆ. ಇಂಡಿಯನ್ ಕಮೋಡದಾಗ ಏನಾಗ್ತಿತ್ತು, ಕೈನಾಗ ತೊಳಿತಿದ್ರಲ್ಲ, ಕೈನಾಗ ತೊಳೆದಾಗ ಏನಾಗ್ತಿತ್ತು, ಚರ್ಮ ಸಿಗ್ತದ ಕೈಗ, ರಕ್ತ ಸಿಗ್ತದ ಕೈಗ, ಏನಾದ್ರು ಕ್ಯೂ ಇದೆಯಾ ಅಂತೇಳಿ ಗೊತ್ತಾಗ್ತಿತ್ತು. ಇಂಡಿಯನ್ ಕಮೋಡ್ ಯೂಸ್ ಮಾಡಿದಾಗ ಪೈಲ್ಸ್ ಕಾಯಿಲೆ ಬೇಗ ಡಯಾಗ್ನೋಸ್ ಆಗುತ್ತೆ ರೀ. ಯುರೋಪಿಯನ್ ಯೂಸ್ ಮಾಡಿದಾಗ ಏನಾಗ್ತದೆ ರೀ, ಕೆಳಗೆ ಯಾವ ಕಲರ್ ಬಣ್ಣ ಗೊತ್ತಿಲ್ಲ, ಕೆಳಗೆ ರಕ್ತ ಹೋಗ್ತಿದೆ ಗೊತ್ತಿಲ್ಲ. ಯಾಕಂದರೆ ಫೋಕಸ್ ಎಲ್ಲ ಹಿಂಗಿರ್ತದೆ, ಕೆಳಗೆ ನೋಡಲ್ಲ. ಅರ್ಥ ಆಯ್ತಲ್ಲ? ಮತ್ತು ಮೋಷನ್ ಒಳಗೆ ಬಿದ್ದ ಕೂಡಲೇ ನೀರು ಇರ್ತದಲ್ಲಿ ಯುರೋಪಿಯನ್ ಕಮೋಡ್ನಾಗ, ಅದೆಲ್ಲ ಮಿಕ್ಸ್ ಆಗ್ಬಿಡುತ್ತೆ, ಗೊತ್ತಾಗಲ್ಲ. ಯುರೋಪಿಯನ್ ಕಮೋಡ್ನ ಫೋಕಸ್ ಎಲ್ಲ ಮೊಬೈಲ್ ಕಡೆ ಇರ್ತದೆ. ಸೊ ಯುರೋಪಿಯನ್ ಕಮೋಡಲ್ಲಿ ನಾವು ಹೆಲ್ತ್ ಫಾಸ್ಟ್ ಗನ್ ಅಂತೀವಲ್ಲ, ಗನ್ನಲ್ಲಿ ಕ್ಲೀನ್ ಮಾಡ್ಕೋತೀರಿ. ಸೊ ಯುರೋಪಿಯನ್ ಕಮೋಡಲ್ಲಿ ಕುಂತ್ರ ಪೈಲ್ಸ್, ಫಿಜರ್, ಫಿಸ್ಟುಲಾ ಭಾಳ ಲೇಟ್ ಡಯಾಗ್ನೋಸ್ ಆಗೋದು. ಇಂಡಿಯನ್ ಕಮೋಡ ಕೂತ್ರೆ ಭಾಳ ಬೇಗ ಡಯಾಗ್ನೋಸ್ ಆಗ್ತದೆ. ಇಂಡಿಯನ್ ಕಮೋದ್ರಾಗ ಸಂಡಾಸ್ ಮಾಡ್ಲಿಕ್ಕೆ ಕೂತ್ರೆ ಆರಾಮಾಗಿ ಚಲೋ ಹೋಗ್ತದೆ ರೀ. ಅದು ಯುರೋಪಿಯನ್ ಕಮೋಡ್ನ ಕಷ್ಟ. ಯಾಕಂದ್ರೆ ಇಂಡಿಯನ್ ಕಮೋಡ್ ಇದೆಯಲ್ರಿ, ಈ 35 ಡಿಗ್ರಿ ಇರ್ತದೆ ಶೇಪ್ ಹಿಂಗೆ ಕೂತಾಗ. ಆದರೆ ಯುರೋಪಿಯನ್ 90 ಡಿಗ್ರಿ ಇರ್ತದೆ ರೀ. ಆ ಡಿಗ್ರಿ ಇದೆಯಲ್ಲ, ಮೋಷನ್ ಹೊರಗೆ ಹೋಗ್ಲಿಕ್ಕೆ ಆ ಡಿಗ್ರಿ ಭಾಳ ಇಂಪಾರ್ಟೆಂಟ್ ರೀ. ಹಾಗಾಗಿ ಯಾರ್ಯಾರು ಯುರೋಪಿಯನ್ ಕಮೋಡ್ ಯೂಸ್ ಮಾಡ್ತಾರೆ, ನಮ್ಮ ವ್ಯೂವರ್ಸ್ ಇದಾರಲ್ಲ, ಅವ್ರೇನು ಮಾಡ್ಬೇಕಂದ್ರೆ ಕೆಳಗೆ ಒಂದು 7 ಇಂಚ್ ಚೇರ್ ಸ್ಟೂಲ್ ಇಟ್ಕೊಂಡು ಹಿಂಗೆ ಎತ್ತಿದ್ರೆ ಇಂಡಿಯನ್ ಆಗ್ಬಿಡ್ತದೆ. ಹಾಗಾಗಿ ಮೋಷನ್ ಆರಾಮಾಗಿ ಹೋಗ್ತದೆ. ಸೊ ಎಲ್ಲ ವ್ಯೂವರ್ಸು ಯುರೋಪಿಯನ್ ಕಮೋಡ್ ಯೂಸ್ ಮಾಡ್ತಾ ಇದ್ರೆ ಕೆಳಗೆ ಒಂದು ಸ್ಟೂಲ್ ಇಡಿ ಕಾಲ್ ಕೆಳಗೆ, ಅದು ಇಂಡಿಯನ್ ಕನ್ವರ್ಟ್ ಆಗುತ್ತೆ, ಮೋಷನ್ ಈಸಿಯಾಗಿ ಬರ್ತದೆ. ಸೊ ನಾವು ಕುಂದ್ರು ಪೊಸಿಷನ್ ಮೇಲೂ ನಾವು ಪೈಲ್ಸ್ ಅವಾಯ್ಡ್ ಮಾಡ್ಬೋದು. ಇಂಡಿಯನ್ ಸ್ಕ್ವಾಟಿಂಗ್ ಪೊಸಿಷನ್ ಇಲ್ದಿರಲ್ರಿ, ಕುಂದಿರ್ತಾರಲ್ಲ ಇಂಡಿಯಾ ಕಮೋಡ್, ಅದು ಪೈಲ್ಸ್ ಭಾಳ ಕಡಿಮೆ ಅದ್ರಾಗ ಬರೋದು. ಯುರೋಪಿಯನ್ನಾಗ ಪ್ರೆಷರ್ಗೆ ಬರ್ತದೆ. ಸೊ ಇದ್ರ ಪ್ರಕಾರ ಈಗಿರೋ ಜನರೇಷನ್ಗೆ ಜಾಸ್ತಿ ಪೈಲ್ಸ್ ಬರ್ತದೆ ಮೊದ್ಲಿನಕಿನ್ನ. ಹೌದು, ಕರೆಕ್ಟಾಗಿ ಹೇಳಿದ್ದೀರಾ. ಮೊದಲು ಇತ್ತು, ಇತ್ತೀಚೆಗೆ ಜಂಜಿಗಳಿಗೆ ಜಾಸ್ತಿ ಆಗ್ಬಿಡದ. ಸೊ ಈ ಜಪಾನ್ನಾಗ ಮೇಡಮ್ ಈಗ ಏನು ಮಾಡ್ತಾರಂದ್ರೆ ಅವರು ಯುರೋಪಿಯನ್ ಕಮೋಡ್ ಬಿಟ್ಟು ಇಂಡಿಯನ್ ಕಮೋಡ್ ಹಾಕ್ಸ್ಕೊತಾರಲ್ರಿ, ಯಾಕಂದ್ರೆ ಈಸಿಯಾಗಿ ಮೋಷನ್ ಹೋಗ್ತದಂತ. ಇಲ್ಲ ನಮ್ಮ ಕಡೆದವ್ರಿಗೆ ಇಂಡಿಯನ್ ಇತ್ತಂದ್ರೆ ಇಂಡಿಯನ್ ಮೇಡಮ್ ನೋಡಿದ್ರಿ ನೀವು, ಇಂಡಿಯನ್ ಕಮೋಡ್ ಇದ್ದಾಗ ನಾವು ಇಂಡಿಯನ್ ಕಮೋಡ್ ಮೇಡಮ್ ಹೊಸ ಯುರೋಪಿಯನ್ ಕಮೋಡ್ ಯೂಸ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನಮಗೆ ಯಾವುದೋ ಹೋಟ್ಲಿಗೆ ಹೋಗ್ತೀನಿ ರೀ, ಆ ಹೋಟ್ಲಾಗ ಯುರೋಪಿಯನ್ ಇರ್ತದೆ, ನಮ್ಗೆ ಯೂಸ್ ಮಾಡಕ್ಕೆ ಗೊತ್ತಿಲ್ಲ ರೀ. ಈ ಇದಿರ್ತದಲ್ಲ ಅದ್ರ ಮೇಲೆ ಹಿಂಗೆ ಕಾಲಿಟ್ ಮಾಡಿದೇವ್ರಿ ನಾವೆಲ್ಲ. ಸರ್ ಎಷ್ಟೋ ವಿಡಿಯೋಸ್ ಬಂದಾವು, ಎಷ್ಟೋ ಜನ ಹೇಳ್ತಾರು, ಯಾಕಂದ್ರೆ ನಾಟ್ ಎವ್ರಿಬಡಿ ಇಸ್ ನೋನ್ ಟು ಇಟ್. ಹೌದು, ಎಲ್ಲರಿಗೂ ಹೊಸದನ ಸೈಡ್ ಜನಕ್ಕೆ ಒಂದಿಷ್ಟು ಜನಕ್ಕೆ ಅವ್ರು ಏನ್ ಮಾಡ್ತಾರೋ ಅದ್ರ ಮೇಲೆ ಕುಂತಾರ್ರಿ. ನಾನು ಮಾಡೇನ್ರಿ ಹಂಗೆ. ಹೌದ್ರಿ, ಅವ್ರ ಕಂಫರ್ಟ್ ಝೋನ್ ಹಂಗಿದ್ರ ಮೈಂಡ್ ಕ್ಲಿಯರ್ ಇರುತ್ತೆ. ಹೌದೌದು. ಈಗ ಶ್ರೀಮಂತರ ಬಂದು ಯುರೋಪಿಯನ್ ಕಮೋಡ್ ಆ ಕಾಲದಲ್ಲಿ, ಇನ್ನೆಲ್ಲರ ಮನ್ಯಾಗ ವೆಸ್ಟರ್ನ್ ಕಮೋಡ್, ಆಮೇಲೆ ಒಂದೇ ಟಾಯ್ಲೆಟ್ ರೀ. ನಾವೆಲ್ಲ ಮಕ್ಳಿದ್ದಾಗ ಒಂದೇ ಟಾಯ್ಲೆಟ್ ಮನೆಗೆ 10 ಜನಕ್ಕೆ ಬೇಕಾಗಿತ್ತು ರೀ. ಎಲ್ಲರಿಗೂ ಬೆಳಗ್ಗೆ ಹೋಗ್ಬೇಕಲ್ರಿ ಅಲ್ಲಿ. ಆ ಬೆಳಗ್ಗೆ ಕ್ಯೂ ನಿಂತಿರ್ತಾರಲ್ಲ, ಆ ಗಟ್ಟಿಗೆ ಏನಾಗುತ್ತೆ, ಪೈಲ್ಸು ಫಿಜರ್ ಆಗ್ಬಿಡುತ್ತೆ ಅರ್ಜೆಂಟಾಗಿ. ಹೌದು. ಈಗ ನಾವು ಬಾಂಬೆದೇ ಕೆಲಸ ಮಾಡ್ತಿದ್ರಿ, ಬಾಂಬೆದೇ ಕೆಲಸ ಮಾಡಿ ರೂಮ್ ಕೊಡ್ತಿದ್ರಿ, ಕ್ವಾರ್ಟರ್ಸ್, ಡಾಕ್ಟರ್ಸ್ ಕ್ವಾರ್ಟರ್ಸ್. 6 ಟಾಯ್ಲೆಟ್ ಇದೆ ಮೇಡಮ್ ಅವ್ರದ್ದು ಮಂದಿ ಇದ್ದಾರಲ್ಲಿ ಕೆಲಸ ಮಾಡೋ. ಹೆಂಗ್ ಮಾಡ್ಬೇಕು ನಾವು? ಮುಂಜಾನೆ ಬೆಳಗ್ಗೆ 3 ಗಂಟೆಗೆ ಫಸ್ಟ್ ಅಲ್ಲಿ ಹೋಗಿ ಸೀಟ್ ಹಾಕ್ತಿದ್ವಿ, ಬಸ್ನಾಗ ಸೀಟ್ ಹಾಕ್ತಾರಲ್ಲ, ನನ್ನ ಜಾಗ ಮೊರೆ ಅಂತ. ಅರ್ಥ ಆಯ್ತಲ್ಲ? ಹಂಗೆ ಈ ಟಾಯ್ಲೆಟ್ ಸಮಸ್ಯೆ ಇದೆಯಲ್ಲ, ಭಾಳ ದೊಡ್ಡ ಸಮಸ್ಯೆ ಮೇಡಮ್ ಅದು. ಸೊ ಅಂಥ ಜಾಗದಾಗ ನಾವು ಕೆಲಸ ಮಾಡ್ತಾ ಇದ್ದೀವಿ. ಟಾಯ್ಲೆಟ್ ಸಮಸ್ಯೆಗಳಿಗೆ ಪರಿಹಾರಕ್ಕೆ ನಾವು ಕೆಲಸ ಮಾಡ್ತಾ ಇರೋದು. ಸರ್ ನೀವು ಈ ಫೀಲ್ಡ್ ಚಾಯ್ಸ್ ಮಾಡಿದ್ದಕ್ಕೆ ನಿಮ್ಗೇನ್ರ ಅದು ರಿಗ್ರೆಟ್ ಐತಿ? ಯಾವಾಗಾರ ಒಮ್ಮೆ ಇದನ್ನ ಕೇಳಬಾರ್ದ, ಬಟ್ ಆದ್ರೂ ಔಟ್ ಆಫ್ ಕ್ಯೂರಿಯಾಸಿಟಿ ನನಗೆ ತಲೆ ಪ್ರಕಾರ ಕೇಳತ್ನಿ. ಯಾವಾಗ ಸುಮ್ ಊಟ ಮಾಡ್ಬೇಕಾದ್ರೆ ಏನೋ ಮಾಡ್ಬೇಕಾದ್ರೆ ಒಂದ್ ಯಾವ್ದೋ ಇದ್ರದ್ದು ಪೇಷನ್ಸ್ ಮೆಸೇಜ್ ಬಂತ, ಸರ್ ನಂದು ಈ ಶೇಪ್ ಇತ್ತು, ನಂದು ಈ ಕಲರ್ ಹೋಯ್ತು, ನಿಮ್ಗೆ ಅದು ಹೆಂಗ್ ಫೀಲ್ ಆಗುತ್ತೆ ಸರ್? ಮೇಡಮ್ ಫೋಟೋ ನೋಡೋದು ಬಿಡಿ, ನಾನು ಮುಂಜಾನೆ ಎದ್ರೆ ಫಸ್ಟ್ ಕೆಲಸ ಮಾಡೋದು ಮೇಡಮ್, ಇಲ್ಲಿ ಕೈ ಹಾಕೋದು, ರೈಟ್ ಹ್ಯಾಂಡಲ್ಲಿ ಕೈ ಹಾಕೋದು, ಗ್ಲೋವ್ ಹಾಕ್ತೀನಿ, ತೊಂದರೆ ಇಲ್ಲ. ಪರೀಕ್ಷೆ ಮಾಡಬೇಕಾದ್ರೆ ಎಷ್ಟೋ ಸರಿ ಪೇಷಂಟ್ಸು ಮೋಷನ್ ಮಾಡ್ಯಾರೆ, ಅದು ನಮ್ಮ ಮೇಲೆ ಬಂದದ್ರಿ. ಆಪ್ರೇಷನ್ ಮಾಡಬೇಕಾದ್ರೆ ಮೋಷನ್ ಇನ್ನೂ ಒಳಗೆ ಸ್ವಲ್ಪ ಇರ್ತದಲ್ಲ, ಆ ಪ್ರೆಷರ್ಗೆ ಮೇಲೆ ಬಿದ್ದದ್ರಿ, ಬಟ್ಟೆ ಮೇಲೆ ಬಿದ್ದದ್ರಿ.
ಸೊ ಆಪರೇಷನ್ ಮಾಡ್ಬೇಕಾದ್ರೆ ಕೆಲವು ಮಂದಿ ಯೂರಿನ್ ಮತ್ತು ಮೋಷನ್ದಾಗ ಲಿಂಕ್ ಇರ್ತದಲ್ರಿ, ಹೌದು. ಯೂರಿನ್ ಪಾಸ್ ಮಾಡ್ಬಿಡ್ತಾರೆ ರೀ, ನಮ್ಮಲ್ಲಿ ಬಿದ್ದಿದ್ದಾರೆ ಅದು. ಇದೇ ಕೈಯಾಗ ಊಟ ಮಾಡಬೇಕು, ಇದಕ್ನಾಗಿ ಕೆಲಸ ಮಾಡಬೇಕು, ಇದಕ್ನಾಗಿ ತಿನ್ಬೇಕು ರೀ. ಜೀವನದಾಗ ನನಗೆ ಎಂದೂ ಒಂದು ಕ್ಷಣನೂ ರಿಗ್ರೆಟ್ ಆಗಿಲ್ಲ ನಾನು ಈ ಕೆಲಸ ಮಾಡ್ತೀನಂತ್ರಿ. ನಾನು ಈ ಕೆಲಸ ಮಾಡೋದ್ರಿಂದ ಎಷ್ಟೋ ಜನ ಜೀವ ಉಳಿದಿದೆ. ಬರೀ ಪೈಲ್ಸ್ ಆಪರೇಷನ್ ಅಲ್ಲ, ನಾನು ಬೇಗ ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿ ಜೀವ ಉಳಿಸಿದ್ದೀನಿ, ಬೇರೆ ಕಾಯಿಲೆ ಡಯಾಗ್ನೋಸ್ ಮಾಡಿ ಜೀವ ಉಳಿಸಿದ್ದೀನಿ. ನನಗೆ ಅತ್ಯಂತ ಖುಷಿ ಕೊಡೋಂಥ ಕೆಲಸ ಅಂದರೆ ಈ ಕೆಲಸ. ನಾನು ಮೊದಲೇನು ಮಾಡ್ತಿದ್ರೆ ಈ ಟ್ರಾಮಾ ಅಂತಾರಲ್ಲ ಮೇಡಮ್, ಆಕ್ಸಿಡೆಂಟ್, ಲಿವರ್ ಹೊಡೆದೋಗೋದು, ಸ್ಪ್ಲೀನ್ ಹೊಡೆದೋಗೋದು, ಕಿಡ್ನಿ ಹೊಡೆದೋಗೋದು, ಒಟ್ಟೆಲ್ಲ ಟ್ರಾಮಾದಾಗ ಸ್ಪೆಷಲಿಸ್ಟ್ ಇದ್ದೆ ನಾನು. ಆ್ಯಕ್ಚುಲಿ ಟ್ರಾಮಾ ಅಂದರೆ ಆಕ್ಸಿಡೆಂಟು ಎಲ್ಲ ಇದೆಲ್ಲ 14 ಗಂಟೆ 15 ಗಂಟೆ 16 ಗಂಟೆಯಿಂದ ಆಪ್ರೇಷನ್ ಮಾಡಿದ್ದೀನಿ. ಅವತ್ತು ಖುಷಿ ಕೊಡ್ತಿತ್ತು, ಅವತ್ತಿಗಿಂತ ಹೆಚ್ಚು ಖುಷಿ ಈ ಕೆಲಸಕ್ಕೆ ಮಾಡೋದು ಶುರು ನನಗೆ ಕೊಡ್ತದೆ ನೋಡ್ರಿ. ಯಾಕೆಂದರೆ ಆ ನೋವು, ಆ ಬೇನಿದೆಯಲ್ರಿ, ಅದು ಅನುಭವಿಸೋರಿಗೆ ಗೊತ್ತು ಮೇಡಮ್. ಅದು ಇಂಗ್ಲೀಷ್ನಾಗ ನೀವು ಕೇಳಿದ್ದೀರಾ ಪೀಟಾ ಅಂತ, PITA. ಇಲ್ಲ ಸರ್. ಪಿ ಅಂದ್ರೆ ಏನು? P ಫಾರ್ ಪೇನ್, E ಫಾರ್ ಇನ್, T ಫಾರ್ ದ. ಪೇನಿಂದ ಆಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದು ಎಷ್ಟೋ ಜನ ಕಾಲೇಜ್ನಾಗ ಮಕ್ಕಳು, ನಾನು ಕಾಲೇಜ್ನಲ್ಲಿ ಓದ್ಬೇಕಾದ್ರೆ ಯಾವುದೋ ಟೀಚರ್ ಸ್ಟ್ರಿಕ್ಟ್ ಇದ್ದರೆ ಈಸ್ ಎ ಪೇನಿಂದ ಆಸ್ ಮ್ಯಾನ್ ಅಂತ ಹೇಳಿರ್ತೀವಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಬಂದಿರೋದು ಪೇನಿಂದ ಆಸೆ ಇದರಿಂದ ಮೇಡಮ್. ಆ್ಯಕ್ಚುಲಿ ಎಷ್ಟೋ ಮಂದಿ ಪೇನಿಂದ ಆಸ್ ಅಂತ ಇದನ್ನು ಉಪಯೋಗಿಸ್ತಾರೆ. ಅದನ್ನ ಈಗ ಫುಲ್ ಸ್ಲ್ಯಾಂಗ್ ಆಗಿದೆ ಇಂಗ್ಲೀಷ್ ಲ್ಯಾಂಗ್ವೇಜ್. ಅಂದರೆ ಆ ನೋವಿಗೆ ಒಂದು ಟೀಚರ್ನ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ಟೀಚರ್ ಸ್ಟ್ರಿಕ್ಟ್ ಇರ್ತಾರೆ, ಅಷ್ಟು ಹಂಗೆ. ಸೊ ಪೇನಿಂದ ಆಸ್ ಅಂದ್ರೆ ಅದೇ ಮೇಡಮ್. ಆ್ಯಕ್ಚುಲಿ ನಿಮ್ ಫ್ಯಾಮಿಲಿ ಒಳಗ ನಿಮ್ ವೈಫ್, ನಿಮ್ ಚಿಲ್ಡ್ರನ್ ಅಥವಾ ನಿಮ್ ತಾಯಿ ತಂದಿ ಏನು ಮರ ನೀ ಇದನ್ನ ಇಟ್ಕೊಂಡು ಕೆಲಸ ಮಾಡತ್ತಿ ಅಥವಾ ಇದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಕೇಳಾರ? ಅವ್ರಿಗೆ ಹೆಂಗಿತ್ತಿದ್ ಫೀಲ್? ತಂದೆ ತಾಯಿಗೆ ಭಾಳ ನನ್ನ ಮೇಲೆ ಭಾಳ ಖುಷಿ ಇದೆ. ಅವರಿಬ್ಬರು ಅವಿದ್ಯಾವಂತರ್ರಿ, ಶಾಲೆ ನೋಡಿಲ್ಲ ಅವರು. ಮಗ ಇಷ್ಟು ದೊಡ್ಡ ಫೇಮಸ್ ಸರ್ಜನ್ ಆಗಾನ ಪ್ರಪಂಚದಾಗ, ಎಷ್ಟೋ ಮಂದಿ ಬರ್ತಾರೆ ಅವನ ಕಡೆ, ಎಷ್ಟೋ 50,000 ಹೆಚ್ಚು ಆಪ್ರೇಷನ್ ಮಾಡಿದ ನಾವು ಅಂತೇಳಿ ತಂದೆ ತಾಯಿಗೆ ಭಾಳ ಖುಷಿ ಇದೆ. ನನ್ನ ಮಗ ಮೆಡಿಕಲ್ ಮಾಡ್ತಾ ಇದ್ದಾನೆ, ನನ್ನ ಮಗಳು 11th ಸ್ಟ್ಯಾಂಡರ್ಡ್ ರೀ. ಮಗನಿಗೂ ವ್ಯತ್ಯಾಸ ಇದೆ. ನನ್ನ ಮಗ ಡಾಕ್ಟರ್ ಓದ್ತಾ ಇದ್ದಾನಲ್ಲ, ಆಗ ಅವರು ಅಪ್ಪ ಯು ಮೆನಿ ಪೀಪಲ್ ರೆಸ್ಪೆಕ್ಟ್ ಮೀ ಬಿಕಾಸ್ ಯು ವೆರಿ ಗುಡ್ ಸರ್ಜನ್ ಅಂತ. ಮಗಳಿಗೆ ಅಪ್ಪ ಆಲ್ ಮೈ ಫ್ರೆಂಡ್ಸ್ ಟೀಸ್ ಮೀ ದಟ್ ಇವರ ಪೈಲ್ ಸ್ಪೆಷಲಿಸ್ಟ್ ಅಂತ ಮಗಳಂತ ಹೇಳ್ರಿ. ಆಯ್ತು ರೀ, ನನ್ನ ಹೆಂಡ್ತಿಗೆ ಅವ್ರ ಫ್ರೆಂಡ್ಸ್ ಎಲ್ಲ ಏನು ನಿಮ್ಮ ಗಂಡ ಬರೀ ಪೈಲ್ಸ್ ನೋಡೋದ್ರಲ್ಲಿ ಇಡೀ ಜೀವನ ಮುಗಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಸಮಸ್ಯೆಗಳೆಲ್ಲ ನಮಗೆ, ನಾನು ಪೈಲ್ಸ್ ಟ್ರೀಟ್ ಮಾಡ್ತೀನಲ್ಲ, ಪೈಲ್ಸ್ ಜನಕ್ಕೆ ಹೇಗೆ ಹೇಳ್ತಾರೆ ಅವ್ನು ಪೈಲ್ಸ್ ಆಗಿದೋ ಮರ ಅವನಿಗೆ ಅಂತ ಹೇಳ್ತಾರಲ್ಲ, ಹಂಗೆ ನನಗೆ ಅವ್ನು ಪೈಲ್ಸ್ ಡಾಕ್ಟರ್ ಕಣ ನನಗೆ ಎಷ್ಟೋ ಜನ ಕಿಂಡಲ್ ಮಾಡ್ತಾರ್ರಿ, ಹಂಗಿಸ್ತಾರ್ರಿ. ಸೊ ಹಾಗಾಗಿ ಬಟ್ ಅದೊಂದು ಖುಷಿ ಹಂಗಸ್, ನಿಮ್ಗೆ ಖುಷಿ ಹಂಗಸ್. ಅಂದರೆ ಖುಷಿ ಹಂಗಸ್, ಯಾಕಂದ್ರೆ ಎಷ್ಟೋ ಜನ ಮುಗ್ದಾಗ ಸ್ಮೈಲ್ ಬರ್ತದಲ್ರಿ. ಏನಾರು ಅನ್ಕೊಂಡ್ರಿ ಬಿಡಿ, ನನ್ನ ಡ್ಯೂಟಿ ಏನು ಜನರ ನೋವು ಕಡಿಮೆ ಮಾಡಬೇಕು, ಜನರ ಸಮಸ್ಯೆ ಕಡಿಮೆ ಮಾಡಬೇಕು. ನನ್ನ ಕೆಲಸ ನಾನು ಮಾಡ್ತೀನಿ, ಅವ್ರು ಮಜಾ ಮಾಡ್ತಿರ್ಲಿ, ನನ್ನ ತೊಂದರೆ ಇಲ್ಲ ಮೇಡಮ್. ನಿಮ್ ಸಂಬಂಧ ಒಬ್ರು ಅವ್ರಷ್ಟ ಅಲ್ದ, ಯಾಕಂದ್ರೆ ಈಗ ಒಬ್ರಿಗೆ ತ್ರಾಸ ಆಗತೈತಂದ್ರ ಅವ್ರ ಸುತ್ತಮುತ್ತಲು ಎಲ್ಲಾರ್ಗು ತ್ರಾಸ ಇದು ಹೇಳ್ಕೊಲಾರ್ದ. ಈಗ ನನಗ್ ತ್ರಾಸ ಆಗ್ತದ, ಹೇಳ್ಕೊಲಿಲ್ಲ ಅಂದ್ರ ಅದ್ ನನ್ ತಂಗಿ ಜೊತೆ ಇರಿಟೇಟ್ ಶೌಟ್ ಕಿರ್ಚಾಡೋದು ಇರಿಟೇಟ್ ಮಾಡೋದು, ಡೋಂಟ್ ಟಾಕ್ ಟು ಮೀ ಮಾಡ್ತಾರ. ಮಮ್ಮಿ ಪಪ್ಪ ಒನ್ ಟೈಪ್ ಡಿಸ್ಟರ್ಬ್ ಆಗ್ಬಿಡುತ್ತೆ. ಸ್ಟ್ರೆಸ್ಫುಲ್ ಥಿಂಗ್ ಇನ್ ದ ವರ್ಲ್ಡ್ ಇದು ಆಕ್ಚುಲಿ. ಹಾಗೆ ಸೊ ನಿಮ್ ಕಡೆ ಇದೆಲ್ಲ ಈ ಡಿಸೀಸಿಗೆ ಇದು ಇಂಗ್ಲಿಷ್ ಮೆಡಿಸಿನ್ಸ್, ಸರ್ಜರೀಸ್, ಲೇಸರ್ಸ್ ಅದ ಒಂದ ಟ್ರೀಟ್ಮೆಂಟ್. ಏನ್ ನಾ ಕೇಳ್ಪಟ್ಟಿದ ಪ್ರಕಾರ ಜಡಿಬೂತೀಸ್, ಬಾಬಾಸ್, ಇದೇನೋ ತಿಕ್ಕಿ ಕಾಡ್ದಾಗ ಒಂದ್ ಸೊಪ್ಪು ಸಿಗುತ್ತೆ, ಆ ಟೈಪ್ ಒಂದ್ ಏನ್ರ ಐತೇನ್ರಿ? ಕಾಡ್ದಾಗ ಸೊಪ್ಪು ಸಿಗುತ್ತಲ್ಲ, ಆ ಕಾಡ್ದಾಗ ಸೊಪ್ಪು ಕಟ್ಕೊಂಡ್ರೆ ಕಾಡಿಗೆ ಹೋಗ್ಬೇಕಾಗ್ತದೆ. 4 ದಿನ ಹೊತ್ತು ಕಾಡಿಗೆ ತೊಗೊಂಡೋಗಿ ಹಾಕ್ಬೇಕಾಗ್ತದೆ. ಈಗ ಮಣ್ಣು ನೋಡಿದ್ರಲ್ಲ ಯಾವುದೋ ಕಾಡಿನಾಗ ಆಗಿತ್ತಾದ್ರೆಲ್ಲ ಅಂತ, ಹಂಗಾಗ್ತದೆ ನಮ್ಮ ಕಥೆ ಇದೆ. ಸೊ ನೀವು ಹೇಳಿದ್ದು ಬಾಬಾ, ಜಡಿಬುತ್ತಿ, ಕಾಡು ಇದೆಲ್ಲ ಮೇಡಮ್ ಅವರೇ, ನಮ್ಮ ಜನ ಈ ಪೈಲ್ಸ್, ಫಿಸ್ಚುಲಾ ಬಂದರೆ ನಾಚಿಕೆ, ಸಂಕೋಚ, ಮುಜುಗರ. ಅದರಿಂದ ಏನು ಮಾಡ್ತಾರೆ, ಡಾಕ್ಟರ್ ಕಡೆ ಯಾರು ಹೋಗಿಲ್ಲ, ಮನೆಯಲ್ಲೆಲ್ಲ ಹೇಳ್ಕೊಳಂಗಿಲ್ಲ. ಮನೆ ಮದ್ದು ಫಸ್ಟ್ ಟ್ರೈ ಮಾಡ್ತಾರೆ. ಮನೆ ಮದ್ದು ಏನೋ ನೀರು ಕುಡಿಯೋದು, ಏನೇನೋ. ನಿಮ್ ಕಡೆ ಬಂದು ಹೇಳಿದವ್ರು ಏನೇನು ಹೇಳ್ತಾರೆ ಸರ್, ನಾ ಇದನ್ನ ಮಾಡೀನಿ ಅಂತ ಹೇಳಿ ಏನೇನು ಹೇಳ್ತಾರೆ? ನಮ್ಮ ಕಡೆ ಬಂದವ್ರು, ಸರ್ ನಾನು ಅರ್ಶಿನ ಹಾಕಿದ್ದೀನಿ, ನಾನು ಸೊಪ್ಪು ಹಾಕಿದ್ದೀನಿ, ಅಲ್ಲಿ ನಾನು ಅದರ ಈ ನೀರ್ನಾಗ ಕುಂತಾರಲ್ಲ ಸಿಟ್ಸ್ ಬಾತ್ ಅಂತ ಹೇಳ್ತಾರೆ, ನೀರ್ನಾಗ ಕುಂತಿದ್ದೀನಿ ರೀ, ನಾನು ನೀರು ಜಾಸ್ತಿ ಕುಡಿತೀನಿ, ಹೆಚ್ಚು ಕುಡಿತೀನಿ, ಏನೇನೋ ಬಂದು ಹೇಳ್ತಾರೆ ನಮ್ಮ ಕಡೆ. ಆದರೆ ಈ ಫಸ್ಟು ಮನೆ ಮದ್ದು,
ಅದಾದ ನಂತರ ಏನು ಮಾಡ್ತಾರೆ ಇವರು ಮೆಡಿಕಲ್ ಸ್ಟೋರ್ ಹೋಗ್ತಾರೆ, ನನಗೆ ಪೈಲ್ಸ್ ಆಗದ್ರಿ ಸಿರಪ್ ಕೊಡ್ರಿ, ನನಗೆ ಪೈಲ್ಸ್ ಆಗಿದ್ರೆ ಗುಳಿಗೆ ಕೊಡ್ರಿ ಅಂತ ಸೆಲ್ಫ್ ಮೆಡಿಕೇಶನ್. ನಂತರ ಏನಾಗ್ತದೆ ಇವ್ರಿಗೆ ಕಾಯ್ಲಿಕ್ಕಾಗಲ್ರಿ, ಭಾಳ ತಡಿಲಿಕ್ಕಾಗಲ್ಲ, ಭಾಳ ತ್ರಾಸ ಆಗ್ತದೆ, ಭಾಳ ಬೇನೆ ಆಗ್ತದೆ. ಹಾಗೇನು ಮಾಡ್ತಾರೆ ರೀ ಡಾಕ್ಟ್ರ್ ಕಡೆ ಹೋಗ್ಬೇಕು ಅಂತ ವಿಚಾರ ಮಾಡ್ತಾರೆ. ಅವಾಗ ಯಾರೋ ಕೇಳ್ತಾರೆ ಫ್ರೆಂಡ್ ನನಗೆ ಪೈಲ್ಸ್ ಆಗದಪ್ಪ ಏನು ಮಾಡೋದಂತ. ಅವ ಏನು ಮಾಡ್ತಾನೆ, ಈ ನಕಲಿ ವೈದ್ಯರಿದ್ದಾರಲ್ಲ, ವ್ಯಾಕ್ಸ್ ಡೂಪ್ಲಿಕೇಟ್ ಡಾಕ್ಟರ್ಸ್, ಫೇಕ್ ಡಾಕ್ಟರ್ಸ್, ಅವ್ರ ಕಡೆ ಹೋಗ್ತಾನೆ. ಇವರು ಇಂಡಿಯಾದಾಗ ಇಂಥ ನಕಲಿ ವೈದ್ಯರು 15 ಲಕ್ಷ ಮಂದಿ ಇದ್ದಾರ್ರಿ. 15 ಲಕ್ಷ ಮಂದಿ. ನಾನು ಹೇಳಂಗಿಲ್ರಿ, ಇದು ಒಂದು ಜರ್ನಲ್ ಪಬ್ಲಿಷ್ ಆಗೋದು ಯುರೋಪ್ದಾಗ. 15 ಲಕ್ಷ ಜನ ನಕಲಿ ವೈದ್ಯರು ನಮ್ಮ ದೇಶದಾಗಿದ್ದಾರೆ ರೀ. ಹೆಚ್ಚು ಜನ ಬಂಗಾಳಿ ಡಾಕ್ಟರ್ಗಳ್ರಿ, ಬಿಸ್ವಾಸು, ರೈ, ದಾಸ್ ಅಂತ ಹೆಚ್ಚು ಜನ ಬಂಗಾಳಿ ಡಾಕ್ಟರ್ ಇರ್ತಾರೆ ಈ ದಂಧೆನಾಗ, ಈ ಬಿಸ್ನೆಸ್ನಾಗ. ಇನ್ನು ಕೆಲವರು ನಮ್ಮ ಮುಸಲ್ಮಾನ್ ಬಾಂಧವರು ಇದನ್ನು ವಂಶಪಾರಕ ಬಂದಂತ ಅವರು ಮಾಡ್ತಾರೆ, ನಮ್ಮ ಮುಸಲ್ಮಾನ್ ಬಾಂಧವರು. ಇವ್ರು ಏನು ಮಾಡ್ತಾರಂದ್ರೆ, ಇವ್ರಿಗೆ ಏನೇ ಹೋಗಲಿ ಅಲ್ಲಿ ಗುರುದ್ವಾರದಾಗ ಪೈಲ್ಸ್ ಅವ್ರಿಗೆ, ಬೇರೆ ಕಾಯಿಲೆ ಗೊತ್ತಿಲ್ಲ ಅವ್ರಿಗೆ. ಏನು ಮಾಡ್ತಾರೆ ಹೋದಾಗ ಅಂದರೆ, ಕೆಲವು ಮಂದಿ ದಾರ ಕಟ್ತಾರೆ. ಎಲ್ಲಿ ದಾರ ಕಟ್ತಾರೆ? ಅಲ್ಲಿ ಎಲ್ಲೋ ಹೊರಗಡೆ ಹಿಂಗೆ ಚರ ಮಾಡ್ತಾರೆ, ಅದಕ್ಕೆ ದಾರ ಕಟ್ತಾರೆ. ಭಾಳ ನೋವಾಗ್ತದ್ರಿ, ಇಂಜೆಕ್ಷನ್ ಕೊಡಂಗೆ ದಾರ ಕಟ್ತಾರೆ ರೀ. ಕೆಲವು ಮಂದಿ ಏನು ಮಾಡ್ತಾರ, ಏನೋ ಆ್ಯಸಿಡ್ ಹಾಕ್ಬಿಡ್ತಾರೆ ರೀ. ಕೆಲವೊಬ್ಬ ಆ್ಯಸಿಡ್ ಹಾಕಿ ಸುಟ್ಟೋಗಿದೆ ರೀ. ನನ್ನ ಕಡೆ ಎಷ್ಟೋ ಮಂದಿ ಬರ್ತಾರೆ ರೀ. ನಾವು ಹೋಗ್ಕೊಂತಾನೆ ಹೋಗ್ಬೇಕು. ಹಾಂ ಹೋಗ್ಬೇಕು ಅವ್ರಷ್ಟೇ. ಇನ್ನು ಕೆಲವು ಮಂದಿ ಏನು ಮಾಡ್ತಾರ, ಬಾಯಿನಾಗ ಎಲಿ ಹಾಕ್ತಾರೆ ರೀ, ಅಡಿಕೆ ಹಾಕ್ತಾರೆ ರೀ. ಬಾಯಿನಾಗ ಚೆನ್ನಾಗಿ ಕ್ರಶ್ ಮಾಡಿ ಅವ್ರು ಬಾಯಿನಾಗ ಮದ್ದಿದೆಯಂತೆ, ಸಲೈವ ಇದೆಯಲ್ಲ, ಅದು ಮದ್ದು ಇಲ್ಲಿ ಕಟ್ಟಿದ್ರೆ ಇಲ್ಲಿ ವಾಸಿ ಆಗ್ತದಂದ್ರಿ. ಶಿವಮೊಗ್ಗದಾಗ ಒಬ್ಬ ಇದ್ದಾನೆ ರೀ, ಪಾಂಡು ಅಂತೀರಿ ಅವನ ಹೆಸರು, ಪಾಂಡು, ಪೈಲ್ಸ್ ಪಾಂಡು. ಅವನು ಹೇಳ್ತಾನ, ಇನ್ಸ್ಟಾಗ್ರಾಮ್ದಾಗ ಅಡ್ವರ್ಟೈಸ್ಮೆಂಟ್ ರೀ ಅವಂದು, ನೀವು ಪೈಲ್ಸ್ ಬಂದ್ರೆ ಎಲ್ಲಿ ಹೋಗ್ಬೇಡ್ರಿ, ನನ್ನ ಕಡೆ ಬನ್ನಿ, ಎಲೆ ಅಡಿಕೆ, ಪೂಜೆ, ತೆಂಗಿನಕಾಯಿ, ಕರ್ಪೂರ, ಕಡ್ಡಿ ಇಟ್ಕೊಂಡು ಬರ್ರಿ, ನಾನು ನಿಮಗೆ ಸರಿ ಮಾಡ್ತೇನೆ. ಏನ್ ಅಲ್ಲಿ ಪೂಜಾ ಮಾಡ್ತಾನ? ಅಲ್ರಿ, ಅಲ್ಗಲ್ರಿ, ಮತ್ತೇನು ತೆಂಗಿನಕಾಯಿ ಅದು ತಗೊಂಡು ಉದ್ದಿನ ಕಡ್ಡಿ ತಗೊಂಡು ಪೂಜೆ ಅಲ್ರಿ ಅಮ್ಮ. ಅಯ್ಯೋ, ಅಲ್ಲಿ ಯಾರು ಪೂಜೆ ಅಲ್ಲ, ಅವ್ ಹೇಳೋ ಪ್ರಕಾರ ಬಾಬಾ ಪ್ರಕಾರ. ಹೌದ್ರಿ. ಅವ್ನು ಏನ್ ಮಾಡ್ತಾನ, ಒಂದು ರಿಂಗ್ ಕೊಡ್ತಾನ್ರಿ, ಹಿಂಗ್ ರಿಂಗ್ ಕೊಟ್ಟು 3 ತಿಂಗ್ಳು ರಿಂಗ್ ಹಾಕ್ಬೇಕಂತ್ರಿ. ಆ ರಿಂಗ್ ಲೂಸ್, ಹಿಂಗ್ ಟೈಟ್ ಆಗೋ ರಿಂಗ್ ಲೂಸ್ ಆಗತ್ತಂತೆ. ಆಗ ಅವನಿಗೆ ಪೈಲ್ಸ್ ಕಾಯಿಲೆ ವಾಸಿ ಆಗಿದೆ ಅಂತ ಅವ ಯೋಚನೆ ಮಾಡಿ ಸಣ್ಣ ಏನ್ ಮಾಡ್ತಾನೆ ಗೊತ್ತ. ಇದಕ್ಕೇನು ಸರ್, ಇದಕ್ಕೆ ಮೇಡಮ್ ಅವ್ರೆ, ಇನ್ಸ್ಟಾಗ್ರಾಮ್ದಾಗ ಶಿವಮೊಗ್ಗದಲ್ಲಿ ಪಾಂಡು ಇದ್ದಾರೆ, ಪಾಂಡು ಬಹಳ ವರ್ಷಗಳಿಂದ ಇದಾರೆ, ನಮ್ಮ ಫ್ರೆಂಡ್ಸ್ಗೆಲ್ಲ ವಾಸಿ ಆಗಿದೆ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟಾನ್ರಿ. ಅವ ಫೇಕ್ ಡಾಕ್ಟರ್, ಅರ್ಥ ಆಯ್ತಲ್ಲ. ಇನ್ನೊಬ್ಬ ಕಡೆ ತುಮಕೂರು ಕಡೆ ಊರಿದೆ ರೀ, ಅವ ಸಿಲ್ವರ್ ರಿಂಗ್ ಕೊಡ್ತಾನ್ರಿ. ಸಿಲ್ವರ್ ರಿಂಗ್ ಅವನ್ ಕೊಟ್ಟಿದ್ದು ಹಾಕೋಬೇಕ್ರಿ, 25,000 ಚಾರ್ಜ್ ಮಾಡ್ತಾನ್ರಿ. ಎಡಗೈಗೆ ರಿಂಗ್ ಹಾಕೊಂಡು 3 ತಿಂಗಳು ಎಡಗೈಯಲ್ಲಿ ತೊಳ್ಕೊಬೇಕಂತ್ರಿ, ಸಂಡಾಸ್ ಮಾಡೋ ಜಾಗ. ಅರ್ಥ ಆಯ್ತ್ರಿ. ಸೊ ಇದು ಇನ್ನು ಕೆಲವ ಇನ್ನೊಬ್ಬ ಇದ್ದಾನ್ರಿ, ಈ ಸಂಡಾಸ್ ಮಾಡೋ ಜಾಗ ಟೈಟ್ ಇರ್ತದ್ರಿ, ಟೈಟಾಗಿ ಪ್ರೆಷರ್ ಇರ್ತದ್ರಿ. ಹಾಗೇನು ಮಾಡ್ತಾನವ, ಹಸುವಿನ ಕೊಂಬು ಇರ್ತದಲ್ರಿ, ಹಸುವಿನ ಕೊಂಬು, ಅದನ್ನ ಒಳಗಾಗ್ತಾನೆ ರೀ. ಹಿಂಗೆ ಒಳಗಾಕಲ್ಲ ಮಾಡ್ತಾ ಏನು ಮಾಡ್ತಾವ ಹೋಗಿ ಮೇಲೆ ಕರಳು ಚುಚ್ಚದಾರಿ. ಕರಳು ಚುಚ್ಚು ನಮ್ಮ ಕಡೆ ಬಂದಿದ್ರು, ಅರ್ಥ ಆಯ್ತಲ್ರಿ. ಹಿಂಗೆ ಈ ನಕಲಿ ವೈದ್ಯರು ಬೇರೆ ಏನೇನೇನೋ ಕಸ್ಬಿದ್ದಾರೆ. ಹೌದು, ಅದ್ರ ಜೊತೆಯಾಗಿ ಏನು ಮಾಡ್ತಾರ, ಈ ನಕಲಿ ವೈದ್ಯರು ಒನ್ ಟೈಮ್ ಸೆಟ್ಟಿಂಗ್ ಅಲ್ರಿ. ಜನ ಒನ್ ಟೈಮ್ಗೆ ನನಗೆ 30,000 ಕೊಡಪ್ಪ ಅಂದ್ರೆ ಯಾರು ಕೊಡಂಗಿಲ್ರಿ. ಒಂದು ಸಿಟ್ಟಿಂಗ್ 5,000 ರೀ. ಆ ಸಿಟ್ಟಿಂಗ್ ಬರ್ಬೇಕಪ್ಪ ಅಂತ. ಸೊ ಒಂದೊಂದು ಸಿಟ್ಟಿಗೆ 15 ದಿನ ಗ್ಯಾಪ್ ಕೊಡ್ತಾನೆ ರೀ ಅವ. 15 ದಿನ ಗ್ಯಾಪ್ದಾಗ ರೊಕ್ಕ ಅಡ್ಜಸ್ಟ್ ಮಾಡ್ಕೊತಾನೆ ಹೋಗ್ತಾನೆ, ಅಡ್ಜಸ್ಟ್ ಮಾಡ್ತಾನೆ ಹೋಗ್ತಾನೆ. EMI ಗೊತ್ತಲ್ರಿ, EMI ಥರ ದುಡ್ಡು ತೊಗೋತಾರೆ, ರೊಕ್ಕ ತೊಗೋತಾರೆ ಅವ್ರು. ಆಯ್ತು ರೀ. ಅದ್ರ ಜೊತೆಯಲ್ಲಿ ಒಬ್ಬ ನಕಲಿ ವೈದ್ಯ ಒಂದು ದಿನಕ್ಕೆ 20,000 ಮಾಡಿದ್ರೆ, 15 ಲಕ್ಷ ಜನ 25 ದಿನ ಕೆಲಸ ಮಾಡಿದ್ರೆ 25 ಲಕ್ಷ ಕೋಟಿ ಆತ್ರಿ ಅವ್ರ ಇನ್ಕಮ್ ಇಂಡಿಯಾದಾಗ. ಯಾರು ನೋಡ್ರಿ ಇದನ್ನ? ಸರ್, ಇದಕ್ಕೆ ಫುಲ್ ಸ್ಟಾಪ್ ಏನು? ಇದಕ್ಕೆ ಫುಲ್ ಸ್ಟಾಪ್ ನೋಡ್ರಿ, ಎನಿ ಗವರ್ಮೆಂಟ್ ನೋಡ್ರಿ, ಎನಿ ಗವರ್ಮೆಂಟ್ ಅಂದ್ರಲ್ಲ, ಈ ಫುಲ್ ಸ್ಟಾಪ್ ನಮ್ಮ ರಾಜ್ಯ ಸರ್ಕಾರ ಮಾಡ್ಬೇಕ್ರಿ. ಒಂದು ಹೆಂಗ್ ಮಾಡ್ಬೇಕು, ಒಂದು ಕಾನೂನು ಇದೆ ರೀ, ಕರ್ನಾಟಕ ಸ್ಟೇಟ್ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅಂತ. ಈ ಕಾನೂನ್ದಾಗ ಸರ್ಟಿಫಿಕೇಟ್ ಇರೋರಿಗೆ ಕ್ಲಿನಿಕ್ ಮಾಡಕ್ ಅವಕಾಶ ಕೊಡ್ಬೇಕಷ್ಟೇ, ಇಲ್ಲಿ ಕೊಡಂಗಿಲ್ಲ. ಇದು ಏನಾಗಿದೆ ನಮ್ಮ ವ್ಯವಸ್ಥೆನಾಗ, ಎಲ್ಲರೂ ಲಂಚ ಕೊಟ್ಟು ಎಸ್ಕೇಪ್ ಆಗ್ತಾವ್ರಿ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅಲ್ಲ, ನಾ ಹೇಳೋದು ಎದಕ್ಕೆ ಲಂಚ ಕೊಡ್ರಿ, ಒಬ್ರು ಜೀವ ತಗೋಕೋರ್ ಲಂಚ ಇದಾರ್ರಿ, ಅಂತ ಜನ ಇದಾರೆ ನಮ್ಮ ಇದರಲ್ಲಿ. ಸೊ ಇದಕ್ಕೆ ರಾಜ್ಯ ಸರ್ಕಾರ ಜವಾಬ್ದಾರಿ. ಅದು
ಸೊ ನೀವೇನಂತೀರಿ ಇದು ಪೊಲಿಟಿಕಲಿ ವೀಕ್ ಐತೋ ಏನ ಇವ್ರು ಸ್ಟ್ರಾಂಗ್ ಅದಾರು ನಕಲಿ ಬಾಬಾಸ್? ಮೇಡಮ್ ನೀವು ಹೇಳ್ರಿ ಮೇಡಮ್, ರಾಜ್ಯ ಸರ್ಕಾರ ಸ್ಟ್ರಾಂಗ್ ಇದಾರ, ಬಾಬಾ ಸ್ಟ್ರಾಂಗ್ ಇರುತ್ತೆ, ನೀವು ಹೇಳ್ರಿ ಮೇಡಮ್. ಬಾಬಾ ಸ್ಟ್ರಾಂಗ್ ಅದಾರ? ಹೆಂಗಿದೆ ಸ್ಟ್ರಾಂಗ್? ಸರ್ ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ್ದೀರಿ ನಮ್ಮ ರಾಜಕಾರಣಿಗಳು ಕೇಳ್ತಾರಂದ್ರೆ ಅವ್ರು ಸ್ಟ್ರಾಂಗ್ ಅದಾರನ್ನ ರೀ ಬಾಬಾಸ್? ಅವ್ರು ಇನ್ಫ್ಲೂಯೆನ್ಸ್ ಮಾಡಿದ ರಾಜಕಾರಣಿಗಳು ಕೇಳಿದ್ರೆ ಸ್ಟ್ರಾಂಗ್ ಅದಾರ ನೀವು ಹೇಳ್ತಾ ಇರಾ? ಬಾಬಾ ಸ್ಟ್ರಾಂಗ್ ಅದಾರ? ಹೆಂಗ್ ಸ್ಟ್ರಾಂಗ್ ಇದಾರೆ ಸರ್? ಒಬ್ಬ ಕಾಮನ್ ಮನುಷ್ಯನ್ ಮಾತು ಪೊಲಿಟಿಷಿಯನ್ ಕೇಳ್ತಾನಂದ್ರೆ ಅವ್ ಎಷ್ಟು ವೀಕ್ ಇರಬೇಡ್ದ್ರಿ? ಹಾ ಇಲ್ಲ ಇಲ್ಲ, ಅದು ಪೊಲಿಟಿಷಿಯನ್ ಕೇಳ್ತಿಲ್ಲ. ಇದು ಹೆಂಗಂದ್ರೆ ಪೊಲಿಟಿಕಲ್ ಆಗಿ ಕನ್ವಿಕ್ಷನ್ ಅಂತ ಕರಿತೀವಿ ಮೇಡಮ್. ಕನ್ವಿಕ್ಷನ್ ಅಂದ್ರೆ ಬದ್ಧತೆ ಇರ್ಬೇಕು ಅವ್ರಿಗೆ. ಒಬ್ಬ ರಾಜಕಾರಣಿಗೆ, ಒಬ್ಬ ಆರೋಗ್ಯ ಸಚಿವರಿಗೆ, ಒಬ್ಬ ಮುಖ್ಯಮಂತ್ರಿಗಳಿಗೆ ಬದ್ಧತೆ ಇದ್ರೆ ಈ ನಕಲಿ ವೈದ್ಯರನ್ನ 24 hours ದಾಗ ಮುಚ್ಚಿಸ್ಬೋದ್ರಿ. ಪಕ್ಕಾ. ಹೆಂಗ್ ಮುಚ್ಚಿಸ್ಬೋದು ಅಂದ್ರೆ ಸೆಕ್ರೆಟರಿ ಇರ್ತಾರೆ, ಐಎಸ್ ಆಫೀಸರ್, ಡೈರೆಕ್ಟರ್ ಇರ್ತಾರೆ, ಅದ ಕೆಳಗೆ JD ಇರ್ತಾರೆ, ಅದ ಕೆಳಗೆ DHO ಇರ್ತಾರೆ, ದೊಡ್ಡ ಲೈನ್ ಇರ್ತದ್ರಿ. ಕೆಳಗಿಂದ ನಾವು ಪೊಲೀಸ್ನಾಗ ಕಾನ್ಸ್ಟೇಬಲ್ ಇಂದ DG ತನಕ ಇರ್ತಲ್ರಿ, ಹಂಗ ಇಲ್ಲೂ ನಮ್ಮ ಮೆಡಿಕಲ್ದಾಗ ಕಾಂಪೌಂಡರ್ ಇಂದ ಹಿಡಿದು ಮಂತ್ರಿ ಹೋಗಿರ್ತಾರ್ರಿ. ಇವರು ಮಂತ್ರಿ ಮನ್ಸು ಮಾಡಿದ ಒಂದೇ ದಿನದಾಗ ಓವರ್ ರಾತ್ರಿ 24 ಗಂಟೆಗೆ ಎಲ್ಲ ರೇಡ್ ಮಾಡಿ ಮುಚ್ಚಿ ಅಂದ್ರೆ ಕಥಮ್, ಫುಲ್ ಸ್ಟಾಪ್. ಅದೇ ಮಾಡ್ಬೇಕಲ್ಲ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು ನಮ್ಗೆ, ಇನ್ನು ಏನಾಗಿಲ್ಲ. ಹಂಗೆ ಇದರಿಂದ ಈ ನಕಲಿ ಟ್ರೀಟ್ಮೆಂಟ್ ಇಂದ ಜೀವ ಕಳ್ಕೊಂಡಾರ ಸರ್. ಈ ನಕಲಿ ಟ್ರೀಟ್ಮೆಂಟ್ ಇದೆಯಲ್ಲ ಮೇಡಮ್, ಒಬ್ಬ ಡಾಕ್ಟರ್, ಸ್ವಂತ ಡಾಕ್ಟರ್ ಅಣ್ಣ ಕಾಂಟ್ರಾಕ್ಟರ್ ಆಕಿ, ಆತನ ಮಗಳು ಡಾಕ್ಟರ್ ಇದಾರೆ ನೋಡ್ರಿ. ತಮ್ಮ ಡಾಕ್ಟರ್, ಮಗಳು ಡಾಕ್ಟರ್. ಇವಾಗ ಇಲ್ಲಿ ಏನೋ ಆಪ್ಸೆಸ್ ಕುರಾತರಾಗಿ ನಕಲಿ ವೈದ್ಯರ ಹೋಗ್ತಾರೆ ಅವರು. ಅಲ್ಲಿ ಹೋಗಿ ಬಂದು ಅವರಿಗೆ ಪೂರ್ತಿ ಗ್ಯಾಂಗ್ರೀನ್ ಆಗತ್ತೆ ರೀ. ಗ್ಯಾಂಗ್ರೀನ್ ಅಂದರೆ ಇದು ಸೂಕ್ಷ್ಮ ಜಾಗ ಅಲ್ರಿ, ಇದು ಮೋಷನ್ ಹೋಗೋ ಜಾಗ. ಅದ್ರ ಮ್ಯಾಗೆ ಪ್ರೈವೇಟ್ ಪಾರ್ಟ್ಸ್ ಇರ್ತದ್ರೆ, ಸ್ಕ್ರೋಟಮ್ಮು ಬೇರೆ ಎಲ್ಲ. ಈ ಇನ್ಫೆಕ್ಷನ್ ಅಲ್ಲಿಗೆ ಸ್ಪ್ರೆಡ್ ಆಗಿ ಎಷ್ಟೋ ಮಂದಿಗೆ ಬೀಜ ತೆಗ್ದಾರ್ರಿ. ಎಷ್ಟೋ ಮಂದಿ ಹೆಣ್ಮಕ್ಳಿಗೆ ಒಂದ ಮಾಡೋ ಜಾಗದಿಂದ ಎರಡ ಬರ್ತಾ ಇದೆ ರೀ ನಕಲಿ ವೈದ್ಯರಿಂದ. ಇನ್ನೊಂದೇನು ಅಂದರೆ ಈ ನಕಲಿ ವೈದ್ಯರಿಂದ ಏನಾಗ್ತದೆ, ಈ ಕ್ಯಾನ್ಸರ್ಸ್ ಇದೆಯಲ್ಲ ಅವ್ರಿಗೆ, ಕ್ಯಾನ್ಸರ್ಸ್, ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಅಂದರೆ ಜಠರದ ಕ್ಯಾನ್ಸರ್ಗಳು ನಮ್ಮ ದೇಶದಲ್ಲಿ ಭಾಳ ಲೇಟಾಗಿ ಡಯಾಗ್ನೋಸ್ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಒಂದೇ ಒಂದು ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾರೆ ಲೇಟಾಗಿ ಅಂತ ಹೇಳಿದ್ರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಅಂತ. ದೊಡ್ಡ ಕರುಳಿನ ಕ್ಯಾನ್ಸರ್. ಕರುಳಿನ ಕ್ಯಾನ್ಸರ್ 100ಕ್ಕೆ 78 ಮಂದಿಗೆ ಈ ಕ್ಯಾನ್ಸರ್ ಭಾಳ ಲೇಟಾಗಿ ಡಯಾಗ್ನೋಸ್ ಆಗ್ತದೆ. ಯಾಕೆ ಸರ್ ಅದು? ಯಾಕಂತ ಹೇಳಿದ್ರೆ ರಕ್ತ ಹೋದಾಗ ಎಲ್ಲ ಜನ ಪೈಲ್ಸ್ ಅನ್ಕೋತಾರ್ರಿ. ಡಾಕ್ಟರ್ಗಳೇ ಹೋಗಿಲ್ರಿ ಅವರು. ಮನೆ ಮದ್ದು, ಮೆಡಿಕಲ್ ಸ್ಟೋರ್, ನಕಲಿ ವೈದ್ಯರು ಇಲ್ಲೆಲ್ಲ ರೌಂಡ್ ಹಾಕೋಷ್ಟೊತ್ತಿಗೆ ಕ್ಯಾನ್ಸರ್ ಬೇರೆ ಕಡೆ ಹೋಗಿರ್ತದ್ರಿ. ಕೆಲವು ಮಂದಿ ಫಸ್ಟೇ ಹೋಗ್ತಾರೆ ಇವನ ನಕಲಿ ವೈದ್ಯ ಹತ್ರ. ಇವ್ರೇನು ಮಾಡ್ತಾರೆ, ಅದು ಪೈಲ್ಸ್ ಅಂತೇಳಿ ದಾರ ಕಟ್ಟೆನೂ ಮಾಡ್ತಾ ಇರ್ತಾರೆ. ನೀವೊಂದು ಹೇಳ್ತೀನಿ ನೋಡ್ರಿ, ದೊಡ್ಡ ಫಿಲಿಂ ಪ್ರೊಡ್ಯೂಸರ್ ಕರ್ನಾಟಕದಾಗ, ಸ್ಯಾಂಡಲ್ ನೋಡ ದೊಡ್ಡ ಪ್ರೊಡ್ಯೂಸರ್ ಆ ಕಡೆ ನಕಲಿ ವೈದ್ಯರು ಹೋಗಿ ಬಂದಾರ್ರಿ. ದೊಡ್ಡ ಪ್ರೊಡ್ಯೂಸರ್, ವಿದ್ಯಾವಂತರು, CEO ಹೋಗಿದ್ದಾರ್ರಿ, CXO ಹೋಗಿದ್ದಾರ್ರಿ. ಎಷ್ಟೋ ಮಂದಿ ದೊಡ್ಡ ದೊಡ್ಡ ರಾಜಕಾರಣಿಗಳೆಲ್ಲ ನಕಲಿ ವೈದ್ಯರ ಹತ್ರ ಹೋಗಿದ್ದಾರ್ರಿ. ಹಿಂಗೆ ಹಾಕ್ರಿ ಒಂದು ಸರ್ಜನ್ ಹೋಗ್ಯಾನ್ರಿ ನಕಲಿ ವೈದ್ಯರ ಹತ್ರ. ಸರ್ಜನ್ ನಕಲಿಕ ವೈದ್ಯರ ಕಡೆ ಹೋಗಿ, ನನ್ನ ಕಾಲೇಜ್ದಾಗ ಅವ ಮೆರಿಟ್ ಸ್ಟೂಡೆಂಟ್, ಬಡವ್ರ ಹುಡುಗ, ಅವನಿಗೆ ಏನೋ ಫಿಶರ್ ಆಗ್ತದ್ರಿ. ಅವ ಕೂಡ MS ಮುಗಿದ್ಮೇಲೆ, ಸರ್ಜನ್ ಆದಮೇಲೆ ಎಲ್ಲೋ ಒಂದು ಇಲ್ಲಿ ನೆಲಮಂಗಲದ ಹತ್ರ ಹೋಗ್ತಾನೆ ರೀ ನಕಲಿ ವೈದ್ಯ ಹತ್ರ. ಅವ ಏನು ಮಾಡ್ತಾನೆ, ಸ್ವಲ್ಪ ಕಟ್ ಮಾಡಿಬಿಡ್ತಾನೆ ರೀ. ಮೋಷನ್ ಕಂಟ್ರೋಲ್ ತಪ್ಪು ಹೋಗ್ತದ್ರಿ. ಕಂಟ್ರೋಲ್ ತಪ್ಪೋಗಿ ಏನು ಮಾಡಬೇಕು, ಸ್ಪೆಷಲಿಸ್ಟ್ ಕಡೆ ಬರಬೇಕಲ್ಲ. ಅವನ್ ಜೂನಿಯರ್ ಕಡೆ ಹೋಗಾನ್ರಿ, ಸರ್ಜನ್ ಕಡೆ. ಆ ಜೂನಿಯರ್ ಏನು ಮಾಡಿದ್ರೆ ಇನ್ನು ಮುಕ್ತ ಫುಲ್ ಕಟ್ ಮಾಡಿಬಿಡ್ರಿ. ಫುಲ್ ಕಟ್ ಮಾಡಿ ಫುಲ್ ಕಂಟ್ರೋಲ್ ತಪ್ಪು ಹೋಗ್ತದ್ರಿ. 2 ವರ್ಷ ರೂಮ್ನಾಗಿರ್ತಾನೆ ರೀ, ಈಚೆಗೆ ಬರಂಗಿಲ್ಲ ಅವನು. ಕೊನೆಗೆ ನಾನು ಫೋನ್ ಹಚ್ತಾನೆ ರೀ, ಸಾರ್ ನನ್ನ ಭಾಳ ಜೂನಿಯರ್, 2 ವರ್ಷ, ಭಾಳ ಪೆಟ್ಟು ಬಡವ್ರ ಹುಡುಗ. ಸಾರ್ ನಾನು ಕ್ಯಾಬೇಜ್ ಆಗ್ಬಿಟ್ಟಿದ್ದೀನಿ ಸರ್, ಕ್ಯಾಬೇಜ್ ಆಗಿಬಿಟ್ಟಿದ್ದೀನಿ ಸರ್ ಲೈಫ್ನಾಗ ಅಂತ, ಆತ್ಮಹತ್ಯೆ ಮಾಡ್ಕೊತೀನಿ ಸರ್ ಅಂತ. ನಾನು ಕರೆಕ್ಟಿಗೆ ಫೋನ್ ಮಾಡ್ದೆ. ಆಮೇಲೆ ಮತ್ತೆ ಇಲ್ಲೋ ಒಂದು ಸಮಾಧಾನ ಮಾಡಿ ಅವನಿಗೆ ನಮ್ಮ ಹುಡುಗನ ಕಳಿಸಿ ಅವ್ನು ಕಾರಲ್ಲಿ ಕೂರಿಸು ನಮ್ಮ ಮಂಡ್ಯ ಕರ್ಸ್ಕೊಂಡ್ರಿ. ಈಗ ಅವನ್ನೆಲ್ಲ ಚಾಲು ಮಾಡಿದ್ವಿ ನಾವು ಅವನಿಗೆ. ಅವ್ನು ದೊಡ್ಡ ಕಾಲೇಜ್ನಾಗ ಕೆಲಸ ಮಾಡ್ತಿದ್ದಾನೆ. ಅವ್ನು ಲಗ್ನ ಆಗದೆ, ಈಗ ಮಗುನೂ ಆಗದೆ ಮೇಡಮ್. ಒಂದಾ ಎರಡನೇದು ಮೇಡಮ್, ಈ ಕಟ್ ಮಾಡ್ತಾರಲ್ರಿ, ಕಟ್ ಮಾಡಿದಾಗ ಎಷ್ಟೋ ಜನ ಗಂಡಸರಿಗೆ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಎಫೆಕ್ಟ್ ಆಗಿದೆ. ಕಟ್ ಮಾಡಿದಾಗ ಭಾಳ ಕಷ್ಟ ಆಗ್ತದೆ, ಆಯಿತಾ. ಸೊ ಈ ರೀತಿ ನಕಲಿ ವೈದ್ಯರು ಪೈಲ್ಸ್ ಅಂತೇಳಿ ಟ್ರೀಟ್ ಮಾಡಿದಾಗ ಅದು ಕ್ಯಾನ್ಸರ್ ಆಗಿರುತ್ತೆ, ಬೇಗ ಡಯಾಗ್ನೋಸ್ ಆಗಲ್ಲ. 78% ಡಯಾಗ್ನೋಸ್ ಆಗೋದೇ ಲೇಟು. ಆ ಟೈಮ್ನಲ್ಲಿ ನಾವು ಏನೂ ಮಾಡೋಂಗಿಲ್ಲ, ಆಯಿತಾ. ಬ್ಯಾಡ್ರಿ ನಕಲಿ ವೈದ್ಯರು. ಒಂದು ಡಾಕ್ಟ್ರು ಒಂದು ಆಸ್ಪತ್ರೆಗೆ ಆಗಿದ್ದ ಕೆಲಸ ರೀ ಇದು. ಆಗಲೇ ಒಬ್ಬ ಸರ್ಜನ್ ಪೈಲ್ಸ್ ಅಂತ ಮಾಡ್ದೆ, ಕ್ಯಾನ್ಸರ್ ಇತ್ತು ಅಂತ. ಒಬ್ಬ ಮುಸ್ಲಿಮ್ ಆಕೆ ಹೆಣ್ಮಗಳ್ರಿ. ಆ ಹೆಣ್ಮಗಳು ರಕ್ತ ಹೋಗ್ತಾನೆ, ನರ್ಸಿಂಗ್ ಕೂಡ ಹೋಗ್ತಾಳ್ರಿ. ನರ್ಸಿಂಗ್ ಹೋದಾಗ ಏನು ಮಾಡ್ತಾರೆ ಅವರು, ಪೈಲ್ಸ್ ಅಂತೇಳಿ ಆಪ್ರೇಷನ್ ಮಾಡ್ತಾರೆ. ಆದರೆ ಆಕೆಗೆ ಪೈಲ್ಸ್ ಇರೋದೇ ಇಲ್ಲ. ಆಮೇಲೆ ಯಾಕೆ ನನ್ನ ಕಡೆ ಬರ್ತಾರೆ ರೀ,
8 ತಿಂಗಳ ನಂತರ ಡಾಕ್ಟರ್ ನಮ್ಮವ್ರು ಸಣ್ಣ ಆಗ್ತಾ ಇದ್ದಾರೆ, ಬೇದಿ ಆಗ್ತಾ ಇದೆ, ಕಾನ್ಸ್ಟಿಪೇಷನ್ ಆಗ್ತಾ ಇದೆ, ರಕ್ತ ಹೋಗ್ತಾ ಇದೆ, ಪೈಲ್ಸಿಂದ ಆಪ್ರೇಷನ್ ಮಾಡಿದ್ವಿ ಮತ್ತೆ ಪೈಲ್ಸ್ ಬಂದದಂತ. ನಾನು ಪರೀಕ್ಷೆ ಮಾಡ್ತೇವೆ, ನೋಡಿದ್ರೆ ಅದಕ್ಕೆ ಕೋಲೋನ್ ಕ್ಯಾನ್ಸರ್ ಇರುತ್ತೆ, ಅಡ್ವಾನ್ಸ್ ಸ್ಟೇಜ್. ಆಕೆ 32 ವರ್ಷ ರೀ, ಪಾಪ ಬಡವರೇ, ಹೆಣ್ಣು ಮಕ್ಳು, 3 ಜನ ಮಕ್ಕಳಿದ್ದಾರೆ, ಆಕೆ ತೀರ್ಕೊಂಡ್ರಿ 6 ತಿಂಗಳು. ಎಲ್ಲ ಕಡೆ ಹೇಳ್ಬಿಟ್ಟಿರ್ತೀರಿ. ಹಂಗೆ ಎಷ್ಟೋ ಮಂದಿ ಜನ ಈ ನಕಲಿ ವೈದ್ಯರಿಂದ ಪ್ರಾಣ ಹೋಗ್ತಾ ಇದೆ. ಅದು ನಮ್ಮ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ. ಅಧಿಕಾರಿಗಳಿಗೆ ಕಣ್ಣಿದೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಸೊ ಇದರ ಪರಿಣಾಮ ಮೇಡಮ್, ಯಾರು ಈ ಕೆಲಸ ಸರಿಯಾಗಿ ಮಾಡಲ್ವೋ ಆ ಒಂದು ಏನಂತಾರಲ್ಲ ಕರ್ಮ ಸುತ್ಕೊಂಡ್ಬರುತ್ತೆ ಮೇಡಮ್. ನಾನು ನಿಮ್ಮ ಚಾನಲ್ ಮುಖಾಂತರ ಕೈ ಮುಗಿದು ಕೇಳ್ಕೊಳ್ಳೋದು ನಮ್ಮ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಅಧಿಕಾರಿಗಳೇ, ದಯವಿಟ್ಟು ನಕಲಿ ವೈದ್ಯರಿಗೆ ಕಡಿವಾಣ ಹಾಕಿ ಅಂತ. ಒಬ್ಬ ಹೆಣ್ಣುಮಗಳು ಮೇಡಮ್, ನಾವು ಮುಳಬಾಗಲ್ ತಾಲೂಕನ್ನ ಕ್ಯಾಂಪ್ ಮಾಡಿದ್ವಿ ಮೇಡಮ್. ಮುಳಬಾಗ್ಲ, ಕೋಲಾರ ಜಿಲ್ಲೆ ಮುಳಬಾಗಲ್ ತಾಲೂಕಾಗ ಒಂದು ಕ್ಯಾಂಪ್ ಮಾಡಿದ್ವಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಲಿಕ್ಕೆ ಈ ಕಾಯಿಲೆ ಬಗ್ಗೆ. ನಾವು ಕ್ಯಾಂಪ್ ಮಾಡಿದ ಕೂಡಲೇ ಆಕಿ 14 ಜನ ನಕಲಿ ವೈದ್ಯರ ಕ್ಲಿನಿಕ್ ಬಂದ್ ಮಾಡಲ್ರಿ. ಆ ಹೆಣ್ಮಗಳು ಮುಳಬಾಗ್ಲ ತಾಲೂಕ್ ಮೆಡಿಕಲ್ ಆಫೀಸರ್. ಹಂಗೆ 30 ಜನ ಡಿಸೈಡ್ ಮಾಡಿದ್ರೆ 3 ದಿನಕ್ಕೆ ಮುಚ್ಬೋದು ಮೇಡಮ್ ಕರ್ನಾಟಕದಾಗ. ಹಂಗೆ ಅರ್ಥ ಆಯ್ತಲ್ಲ? ಸೊ ಇದು ನಕಲಿ ವೈದ್ಯರ ಸಮಸ್ಯೆ, ದೊಡ್ಡ ಸಮಸ್ಯೆ ಇದೆ. ಜನ ಮೋಸ ಹೋಗ್ತಾ ಇದ್ದಾರೆ, ಪ್ರಾಣ ಹೋಗ್ತಾ ಇದೆ. ಇದನ್ನ ನಾವು ಕಂಟ್ರೋಲ್ ಮಾಡಿ. ಸೊ ಇದು ನೀವೆಲ್ಲರೂ ಅಂದ್ರೆ ಇಷ್ಟು ಫೇಮಸ್ ಸರ್ಜನ್ಸ್ ನೀವು ಅದಿರಿ. ಸೊ ನಿಮ್ದ ಒಂದು ಬ್ಯಾಚ್ ಅನ್ನೋದಿರ್ತೈತಿ. ನೀವೆಲ್ಲರೂ ಯಾಕೆ ಇದಕ್ಕೆ ಪ್ರೊಟೆಸ್ಟ್ ಮಾಡಬಾರ್ದು? ಪ್ರೊಟೆಸ್ಟ್ ಮಾಡೋಕ್ಕೆ ನನ್ನ ಕೆಲಸ ಪ್ರೊಟೆಸ್ಟ್ ಮಾಡೋದು ಅಲ್ಲ. ಅಫ್ಕೋರ್ಸ್ ಅನ್ಯಾಯದ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕು. ಎಷ್ಟು ಪ್ರೊಟೆಸ್ಟ್ಗಳು ನ್ಯಾಯ ಸಿಗುತ್ತೆ ನಿಮಗೆ? ಇಲ್ಲ, ಬಟ್ ಅದು ಎಲ್ಲೋ ಒಂದು 1000ದ್ರಾಗ ಒಂದು ನಿಮ್ದು ವಾಯ್ಸ್ ರೇಸ್ ಆದಾಗ ಎಲ್ಲೋ ಒಂದು ಅದಕ್ಕೆ ನ್ಯಾಯ. ಎಲ್ಲ ಕಡೆ ವಾಯ್ಸ್ ರೇಸ್ ಆಗ್ತಾ ಇದೆ, ನಾವು ಮಾತಾಡ್ತಾ ಇದೀವಿ, ಪತ್ರಗಳು ಬರಿತಾ ಇದೀವಿ. ಹಿಂದೊಬ್ಬ ಸಚಿವರು ಬಂದಿದ್ರು, ಆ ಸಚಿವರು ಆರೋಗ್ಯದವರು ಒಂದೇ ರಾತ್ರಿ ಮುಚ್ಚಿಸ್ತೀನಿ ಅಂತ ಹೇಳಿದ್ರು, ಹೋದ್ರು ಬಂದ್ರು. ಇನ್ನೊಬ್ರು ಬಂದ್ರು, ಅವರು ಮಾತಾಡಿದ್ರು, ಹೋದ್ರು ಬಂದ್ರು. ಇರೋರಲ್ಲಿ ಮೊನ್ನೆನೂ ಒಂದು ಈಗಿನ ಸಚಿವರು ಮಾತಾಡಿದ್ದಾರೆ, ನಾವು ಮುಚ್ಚಿಸ್ತಾ ಇದೀವಿ ಅಂತ. ಸೊ ಆಗ್ಬೇಕಲ್ಲ ಕೊನೆ ಕೆಲಸ. ಅದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಮುಚ್ಚಿಸ್ಬೇಕು ಅಂತ. ಹಾಗೆ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಬಹುಶಃ ನಾವು ಇದನ್ನು ಫೈಟ್ ಮಾಡಬೇಕು ಅಂತ ಅನಿಸ್ತಾ ಇದೆ. ಇದನ್ನು ಮಾಡೇ ಮಾಡ್ತೀವಿ. ಇಲ್ಲಿ ಕೂತು ನನಗೆ ಯೋಚನೆ ಆಯ್ತು, ಈಗ ನಿಮ್ಮ ಮುಖಾಂತರ ನಿಮ್ಮ ಪ್ರಶ್ನೆಯಿಂದ ಪ್ರೊಟೆಸ್ಟ್ ಮಾಡೋಕ್ಕಾಗಲ್ಲ, ಒಂದು ಅಡ್ವೊಕೇಟ್ನ ಇಟ್ಟು ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮಾಡಿ ಇದನ್ನು ಆದೇಶ ತಗೊಂಡು ಮುಚ್ಚಿಸ್ತೀವಿ ಮಾಡಿ. ಆಗ ನಿಮ್ಮ ಒಂದು ಪಾಡ್ಕಾಸ್ಟ್ ಮಾಡೋದಕ್ಕೆ ನನ್ನ ಜೀವನ ಸಾರ್ಥಕ ಆಯ್ತು. ಮಾಡ್ತೀನಿ ಅದನ್ನು. ಯಾಕಂದ್ರೆ ನಾ ಇಷ್ಟು ನಿಮಗೆ ಯಾಕೆ ಇಷ್ಟು ನಾ ಸ್ಟ್ರಾಂಗ್ ಆಗಿ ಕೇಳತ್ನಂದ್ರೆ ನಾ ಅಲ್ಲ ವರ್ತಲ್ಲ ನಾ ನಿಮಗೆ ಮಾತಾಡುವಷ್ಟು. ಯಾಕಂದ್ರೆ ನಿಮ್ಮಂತ ಫೇಮಸ್ ಸರ್ಜನಿಗೆ ಒಬ್ಬ ಕಾಮನ್ ಗರ್ಲ್ ಆಗಿ ಕೇಳತ್ತೀನಿ. ಯಾಕಂದ್ರೆ ನೀವು ಎಷ್ಟೋ ಲಕ್ಷಾಂತರ ಮಂದಿನ ಕ್ಯೂರ್ ಮಾಡಿದಾಗ ಅವ್ರ ತ್ರಾಸ್ ನಿಮ್ಗೆ ಗೊತ್ತೈತಿ. ಇಷ್ಟೆಲ್ಲ ಖರೆ ಅಂದ್ರೆ ನನಗೇನು ಗೊತ್ತಲ್ಲ ಇರ್ತೀವಿ, ಇಷ್ಟೆಲ್ಲ ಇನ್ಫಾರ್ಮೇಶನ್ ಗೊತ್ತಾದಾಗ ಅವ ಯಾವ ಒಬ್ಬ ಯಾರನ್ನೋ ಒಬ್ರು ಜೀವ ತಗೋತಾನಂದಾಗ ಇಷ್ಟೆಲ್ಲ ಗೊತ್ತಿದ್ದವ್ರು ನೀವು ನಿಮ್ಮ ಮಾಡೇ ಮಾಡ್ತೀನಿ. ನೆಕ್ಸ್ಟ್ 15 ದಿನದಾಗ PL ಫೈಲ್ ಮಾಡಿ ನೀವು ಮೆಸೇಜ್ ಕಳಿಸ್ತೀನಿ, ಮೇಡಮ್ ನೋಡಿದಾರ್ರಿ ಅಂತ. ನೋಡ್ರಿ ಅದನ್ನ. ನೀವು ಕಾಮನ್ ಗರ್ಲ್ ಅಂತೀರಲ್ರಿ, ಕಾಮನ್ ಗರ್ಲ್ ಯಾರು ಬಂದು ಇಲ್ಲಿ ಕೂತ್ ನಾನು ಪ್ರಶ್ನೆ ಮಾಡಂಗಿಲ್ರಿ. ನೀವು ಎಕ್ಸ್ಟ್ರಾಡಿನರಿ ಗರ್ಲ್ ಇದ್ದೀರಿ ಸರ್. ಹಂಗೇನಿಲ್ರಿ, ಎಕ್ಸ್ಟ್ರಾಡಿನರಿ ಇದ್ದೀರಿ. ಇನ್ನೂ ಕಷ್ಟಪಡ್ರಿ, ಮೇಲೆ ಹೋಗ್ತೀರಿ. ಮೊದಲು ಬೆಳೀತಾ ನೀವು ಕಾಮನ್ ಗರ್ಲ್ ಅಲ್ಲ, ನೀವು ಎಕ್ಸ್ಟ್ರಾಡಿನರಿ ಗರ್ಲ್ ಇದ್ದೀರಾ. ಅರ್ಥ ಆಯ್ತಲ್ಲ? ಹೇಳ್ರಿ ಮೇಡಮ್. ಸರಿ, ಕಾನ್ಸ್ಟಿಪೇಷನ್ ಅನ್ನೋ ವರ್ಡ್ ಭಾಳ ಕೇಳಿದ್ದೈತ್ರಿ ನಾನು. ಕಾನ್ಸ್ಟಿಪೇಷನ್ ಏನ್ರಿ ಅದು ಕಾನ್ಸ್ಟಿಪೇಷನ್? ಮೇಡಮ್, ಕಾನ್ಸ್ಟಿಪೇಷನ್ ಅಂದರೆ ಕನ್ನಡದಲ್ಲಿ ಮಲಬದ್ಧತೆ ಅಂತ ಅರ್ಥ ಆಯ್ತಲ್ಲ? ಮಲಬದ್ಧತೆ. ಈ ವರ್ಡ್ ಯಾರು ಯೂಸ್ ಮಾಡ, ಮಲಬದ್ಧತೆ ಯಾರು ಹೇಳಲ್ಲ. ನನ್ ಕಾನ್ಸ್ಟಿಪೇಷನ್ ಆಗದ್ರ ಅಂತಾರೆ, ಸಂಡಾಸ್ ಬರಂಗಿಲ್ಲ ಅಂತಾರೆ. ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ. ಸಾಮಾನ್ಯವಾಗಿ ಇಂಡಿಯಾದಲ್ಲಿ ಮೇಡಮ್ ಈಗ 100ಕ್ಕೆ 44 ಮಂದಿ 44% ಕಾನ್ಸ್ಟಿಪೇಷನ್ ಇದೆ. 100ಕ್ಕೆ 100 ಜನ ಜೀವನದಾಗ ಅಟ್ಲೀಸ್ಟ್ ಒನ್ ಟೈಮ್ ನನಗೆ ಕಾನ್ಸ್ಟಿಪೇಷನ್ ಅದಪ್ಪ ಅಂತ ವರ್ಡ್ ಯೂಸ್ ಮಾಡಿರ್ತಾರೆ. 100ಕ್ಕೆ 100 ಮಂದಿ ನನಗೆ ಕಾನ್ಸ್ಟಿಪೇಷನ್ ಅದಂತ ವರ್ಡ್ ಯೂಸ್ ಮಾಡಿರ್ತಾರೆ. ಕಾನ್ಸ್ಟಿಪೇಷನ್ ಆಗದೆ ಲೈಫ್ನಾಗ ಬಂದ್ಬಿಡ್ತದೆ. ನೀವು ಅವಿದ್ಯಾವಂತರ ಬಾಯಲ್ಲಿ ನಂಗೆ ಕಾನ್ಸ್ಟಿಪೇಷನ್ ಆಗದಪ್ಪ ಅಂತ ಬಂದ್ಬಿಡ್ತದೆ. ಆಯ್ತಾ? 44%ಅಲ್ಲಿ 15% ಜನಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕ್ರಿ. ಇಲ್ಲ ಗುಳಿಗೆ ಕೊಡ್ಬೇಕು, ಇಲ್ಲ ಆಪರೇಷನ್ ಆಗ್ಬೇಕು. ನಾನು ಆಗ್ಲೇ ಹೇಳಿದ್ನಲ್ಲ, ಹೆಣ್ಣು ಮಕ್ಕಳಿಗೆ ತಡೀತದಂತ, ಆ ತಡದಾಗ ಆಪರೇಷನ್ ಮಾಡಿ ಸರಿ ಮಾಡ್ಬೇಕು ಅದನ್ನ. ಆಯ್ತಾ? ಇನ್ನೊಂದು ಕಾನ್ಸ್ಟಿಪೇಷನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಮೆಡಿಕಲ್, ಒಂದು ನಾನ್ ಮೆಡಿಕಲ್, ಅಂದರೆ ಸರ್ಜಿಕಲ್.
ಸರ್ಜರಿಕಲ್ ಆಪ್ರೇಷನ್ ಮಾಡೋದು, ಮೆಡಿಕಲ್ ಅಂದರೆ ಮಾತ್ರೆ ಕೊಡೋದು. ಈ ಮಿಕ್ಕಿದೆಯಲ್ಲ ಅದು ಲೈಫ್ ಸ್ಟೈಲ್. ನೀರು ಸರಿಯಾಗಿ ಕುಡಿಯೋಂಗಿಲ್ಲ, ಹಣ್ಣು ತಿನ್ನಂಗಿಲ್ಲ, ತರಕಾರಿ ತಿನ್ನಂಗಿಲ್ಲ, ಸೊಪ್ಪು ತಿನ್ನಂಗಿಲ್ಲ, ನಿದ್ದೆ ಮಾಡೋಂಗಿಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋಂಗಿಲ್ಲ, ಕುಂತ್ರ ಜಾಗ ಕುಂತೇ ಇರ್ತಾರೆ. ನಮ್ಮ IT ಪಡ ಹೊಡಿತಾರಲ್ಲ. ಸೊ ಇದು ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್. ಇದನ್ನು ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಇದನ್ನು ಸರಿ ಮಾಡ್ಬೋದು. ಇನ್ನು 15% ಇದಾರಲ್ಲ, ಅವ್ರಿಗೆ ಕಾನ್ಸ್ಟಿಪೇಷನ್ ಯಾಕೆ ಆಗೋದನ್ನು ನಾವು ಪತ್ತೆ ಹಚ್ಬೇಕ್ರಿ. ಯಾಕಾಗುತ್ತೆ ಸರ್? ಹಾಂ, ಒಂದು ಕಾರಣ, ನಾನು ಹೆಣ್ಮಕ್ಳಿಗೆ ಡೆಲಿವರಿ ಆದಾಗ ಜಾರ್ಕೊಂಬಂದು ತೊಡೆಯುತ್ತೆ, ಅದೊಂದು ಕಾನ್ಸ್ಟಿಪೇಷನ್. ಎರಡನೇದು ರೆಕ್ಟಲ್ ಮ್ಯೂಕೋಸಲ್ ಪ್ರೊಲ್ಯಾಪ್ಸ್ ಅಂತ ಕರಿತೀವಿ. ಅಂದರೆ ಮೋಷನ್ಗೆ ಹೋಗೋ ಜಾಗದಿಂದ ದೊಡ್ಡ ಕರಳು ಈಚೆ ಬಂದಿರ್ತದೆ ಫುಲ್ ಹಿಂಗೆ, ಅದರಿಂದ ಕಾನ್ಸ್ಟಿಪೇಷನ್ ಆಗ್ತದೆ. ಯಾಕೆ ಬರುತ್ತೆ ಸರ್ ಅದು? ಹಾಂ, ಪ್ರೆಷರ್ ಮಾಡಿ 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 ಅದು ಜಾರ್ಕೊಂಬರ್ತದೆ, ಕೆಳಗೆ ಬರ್ತದೆ. ಮೂರನೇದು, ದೊಡ್ಡ ಕರಳದಾಗ ಏನಾದ್ರು ಕ್ಯಾನ್ಸರ್ ಇದ್ದರೆ, ಏನಾದ್ರು ಬ್ಲಾಕ್ ಮಾಡ್ತಿದ್ರೆ ಕಾನ್ಸ್ಟಿಪೇಷನ್ ಆಗ್ತದೆ. ಅರ್ಥ ಆಯ್ತಲ್ವಾ? ಸೊ ಇದು ಆಪ್ರೇಷನ್ ಮಾಡಿ ಸರಿ ಮಾಡಬೇಕು ಇದನ್ನು. ಇನ್ನು ಮಿಕ್ಕಿದೇನಪ್ಪ ಅಂತ ಹೇಳಿದ್ರೆ, ಕೆಲವುದು ಡಯಾಬಿಟೀಸ್ 20 ವರ್ಷ 25 ವರ್ಷ ಇರುತ್ತೆ, ಅವರು ಕಾನ್ಸ್ಟಿಪೇಷನ್ ಆಗಿರುತ್ತೆ. ಯಾಕೆಂದರೆ ಕಂಟ್ರಾಕ್ಟ್ ಮಾಡಬೇಕು, ರಿಲ್ಯಾಕ್ಸ್ ಮಾಡಬೇಕಲ್ಲ, ನರ್ವ್ ಎಫೆಕ್ಟ್ ಎಲ್ಲ ಹೊಟ್ಟೋಗಿರುತ್ತೆ ಅಲ್ಲಿ. ವಯಸ್ಸಾದವರಿಗೆ ಕಾನ್ಸ್ಟಿಪೇಷನ್ ಬರುತ್ತೆ, ಯಾಕೆಂದರೆ ಅವ್ರಿಗೂ ವಯಸ್ಸಾಗ್ತಾ ವೀಕ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಈ ಕಾನ್ಸ್ಟಿಪೇಷನ್ ದೊಡ್ಡ ಸಮಸ್ಯೆ ನೋಡ್ರಿ ಇದು. ಆಯಿತಾ? ಏನಪ್ಪ ಕಾನ್ಸ್ಟಿಪೇಷನ್ ಕ್ಲಿಯರಾಗಿ ಹೇಳ್ತೀನಿ ನೋಡ್ರಿ ನಮ್ಮ ವ್ಯೂವರ್ಸ್ಗೆ. ಒಂದು, ಕಾನ್ಸ್ಟಿಪೇಷನ್ ಅಂದರೆ 3 ದಿನಕ್ಕೊಮ್ಮೆ ಸಂಡಾಸ್ಗೆ ಹೋಗೋದು, 3 ದಿನಕ್ಕೊಮ್ಮೆ ಮೋಷನ್ಗೆ ಹೋಗೋದು. ಮೋಷನ್ಗೆ ಹೋದಾಗ ವಾಶ್ರೂಮ್ನಾಗ ಕುಂತಾಗ ಅರ್ಧ ಗಂಟೆ ಕೂರ್ತಾರೆ, 20 ನಿಮಿಷ ಪ್ರೆಷರ್ ಹಾಕೋದು. 4ನೇ ಕಾನ್ಸ್ಟಿಪೇಷನ್ ಅಂದರೆ ಭಾಳ ಗಟ್ಟಿಯಾಗಿ ಹೋಗೋದು. ಈ ಕುರಿ ಮೋಷನ್ ನೋಡಿದ್ರೆ ಚಿಕ್ಕ ಚಿಕ್ಕದಿರುತ್ತಲ್ಲ, ಬುಲೆಟ್ಸ್ ಪೆಲೆಟ್ ಟೈಪು, ಆ ರೀತಿ ಮೋಷನ್ ಆಗೋದು. 4ನೇದು ಈ ರೀತಿ ಆಗಬೇಕಾಗಿರೋದು 6 ವಾರ ಆದರೆ ಅದು ಕಾನ್ಸ್ಟಿಪೇಷನ್ ಕರಿತೀವಿ ನಾವು. ಇಲ್ಲದ್ರೆ ಕಾನ್ಸ್ಟಿಪೇಷನ್ ಅಲ್ಲ. ಎಷ್ಟೋ ಮಂದಿಗೆ ಏನಾಗ್ತದೆ, ಫಸ್ಟ್ ಮೋಷನ್ ಹಾಡಾಗಿ ಬರ್ತದೆ, ಆಮೇಲೆ ಸಾಫ್ಟ್ ಆಗಿರ್ತದೆ, ನನಗೆ ಕಾನ್ಸ್ಟಿಪೇಷನ್ ಆಗೋದು ಮರ ಅಂತಾರೆ. ಅದು ಕಾನ್ಸ್ಟಿಪೇಷನ್ ಅಲ್ಲ. ಹಾಂ, ಫಸ್ಟ್ ಮೋಷನ್ ಗಟ್ಟಿ ಬರುತ್ತಲ್ಲ, ಅದು ಓಲ್ಡ್ ಸ್ಟಾಕ್ ರೀ. ನಿನ್ನಿಲ್ಲ ಮುನ್ನೆ ಸ್ಟಾಕ್. ಇವತ್ತು ಮುಂಜಾನೆ ಬರೋದು ನಿನ್ನೆ ಸ್ಟಾಕ್. ಓಲ್ಡ್ ಸ್ಟಾಕ್ ಬಂದಾಗ ಕೆಳಗೆ ಕುಂತಿರ್ತದಲ್ಲ ಸಂಡಾಸ, ಗಟ್ಟಿ ಆಗ್ಬಿಡ್ತದೆ, ಸಿಮೆಂಟ್ ಉಪ್ಪಿಟ್ಟು ಆದಂಗೆ ಗಟ್ಟಿ ಆಗ್ಬಿಡ್ತದೆ. ಬರಬೇಕಾದ್ರೆ ಫಸ್ಟು ಹಾಡು ಬರ್ತದೆ ಓಲ್ಡ್ ಸ್ಟಾಕ್, ಇನ್ನು ಮಿಕ್ಕಿದ್ದೆಲ್ಲ ನ್ಯೂ ಸ್ಟಾಕ್. ಅದನ್ನು ಜನ ಕಾನ್ಸ್ಟಿಪೇಷನ್ ಅಂತಾರೆ. ಇದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನು ಮಾಡ್ಬೇಕು ಅಂದರೆ, ಸಂಜೆ 5ರಿಂದ 6 ಗಂಟೆಗೆ ಒಂದು 3 ಗ್ಲಾಸ್ ಬಿಸಿನೀರು ಕುಡಿದ್ಬಿಟ್ರೆ ಅಂದೇ ಸಂಡಾಸ್ ಕ್ಲಿಯರ್ ಆಗಿ ಮಲಗ್ತೀವಿ. ಅರ್ಥ ಆಯ್ತಲ್ಲ? ಆ ದಿವ್ಸದ ಸ್ಟಾಕ್ ಖಾಲಿ ಮಾಡ್ಬೇಕ್ರೆ. ಸ್ಟಾಕ್ ಇಟ್ರೆ ಮತ್ತದು ಅಷ್ಟೆ. ಸೊ ಕಾನ್ಸ್ಟಿಪೇಷನ್ ಅಂದರೆ ನಮ್ಮ ಜನ ತಿಳಿದಿದ್ರಲ್ಲ, ಗಟ್ಟಿ ಮೋಷನ್ ಹೋದರೆ ಅದು ಕಾನ್ಸ್ಟಿಪೇಷನ್ ಅಲ್ಲ. ಅರ್ಥ ಆಯ್ತಲ್ವಾ? ವೆರಿ ಕ್ಲಿಯರ್. ಈ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಅಂತಾರೆ. ಮಲಬದ್ಧತೆಯೇ ಮೂಲ ವ್ಯಾಧಿಗೆ ಮೂಲ ಕಾರಣ ಅಂತ ಹೇಳ್ತೀನಿ ನಾನು. ಮಲಬದ್ಧತೆಯೇ ಮೂಲ ವ್ಯಾಧಿಗೆ ಮೂಲ ಕಾರಣ. ಆಯಿತಾ? ಮೂಲಭೂತ. ಆಯಿತಾ? ನಮ್ಮ ಚಕ್ರಗಳಲ್ಲಿ 7 ಚಕ್ರ ಇರುತ್ತೆ. ಮೊದಲನೇ ಚಕ್ರ ಮೂಲ ಚಕ್ರ ಅಂತ. ಈ ಮೂಲ ಇದೆಯಲ್ಲ, ಅದರ ಚಕ್ರ ಮೊದಲನೇ ಚಕ್ರ. ಆ ಮೂಲ ಚಕ್ರ ಸರಿ ಇಲ್ಲದೆ ಹೋದರೆ ಮಲಬದ್ಧತೆ ಆಗುತ್ತೆ. ಮಲಬದ್ಧತೆ ಆದಾಗ ಮೂಲವ್ಯಾಧಿ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಈಗ ಈ ಕಾನ್ಸ್ಟಿಪೇಷನ್ ಅಂದ ಕೂಡಲೇ ನನಗೊಂದು ನೆನಪಾಗೋದಂದರೆ, ಒಂದು ಸಿನಿಮಾ ಬಂದಿತ್ತು ರೀ, ಪ್ಯೂಕು ಅಂತ, ಹಿಂದಿನಾಗ. ಅಮಿತಾಬ್ ಬಚ್ಚನ್ ದೀಪಿಕಾ ಪಡ್ಕೊಂಡೆ ಸಿನಿಮಾ ರೀ ಅದು. ಆ ಸಿನಿಮಾದಾಗ ಏನಂದರೆ, ಅಮಿತಾಬ್ ಬಚ್ಚನ್ ತಂದೆ, ಈಗ ದೀಪಿಕಾ ಪಡ್ಕೊಂಡೆ ಮಗಳ್ರಿ, ತಂದೆ ಕಾನ್ಸ್ಟಿಪೇಷನ್ ಇರ್ತದ್ರಿ. ಅವ್ರು ಎಂದೂ ಮೋಷನ್ ಸರಿಯಾಗಿ ಮಾಡಂಗೇ ಇಲ್ರಿ. ಮಗಳಿಗೆ ಟಾರ್ಚರ್, ಟೆನ್ಷನ್ ಆಗಿರ್ತದ್ರಿ. ನಮ್ಮ ಅಪ್ಪಂದು ಯಾವಾಗ ತಲೆ ತಿಂತಾನ್ರಿ ನಮ್ಮ ತಂದೆ ನನಗೆ ಅಂತ. ಹೆಂಗಂದ್ರೆ ಅದು, ತಂದಿಗೆ ಹೇಳ್ತಾಳೆ, ಅಪ್ಪ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಇಲ್ಲಿ ಹಣ್ಣು ಇಟ್ಟಿದ್ದೀನಿ, ನೀರು ಇಟ್ಟಿದ್ದೀನಿ, ತಿಂಡಿ ಇಟ್ಟಿದ್ದೀನಿ, ತಿನ್ಬಿಡಪ್ಪ ಅಂತ. ಹೊರಗೆ ಹೋಗ್ತಾಳೆ, ಕಾರ್ನಾಗ ಕೂತ್ಕೋತಾಳೆ, ಫೋನ್ ರಿಂಗ್ ಆಗುತ್ತೆ. ಫೋನ್ ರಿಂಗ್ ಆದ ಕೂಡಲೇ, ಬೇಟಿ, ಇದು ಕನ್ನಡದಾಗ ಹೇಳ್ತೇನೆ ರೀ, ನಾನು ಈಗ ತಾನೇ ಹೋಗಿದ್ದೆ ಮೋಷನ್ಗೆ, ಇವತ್ತು ಮೋಷನ್ ಸ್ವಲ್ಪ ಎಲ್ಲೋ ಆಯಿತು, ಇವತ್ತು ಸ್ವಲ್ಪ ಟ್ರಯಾಂಗಲ್ ಆಯಿತು, ಇವತ್ತು ಸ್ವಲ್ಪ ಸಾಫ್ಟ್ ಆಯಿತು, ಸ್ವಲ್ಪ ಹಾರ್ಡ್ ಆಯ್ತು ಅಂತ. ಇನ್ನೂ ಮನೆ ಬಿಟ್ಟು ಹೋಗಂಗಿಲ್ಲ, ಫೋನ್ ಬರ್ತದೆ, ಹೆಡ್ಫೋನ್ ಅಂತ ಕಟ್ ಮಾಡಿ ಹೋಗ್ತಾಳೆ. ಆ ಸಿನಿಮಾದಾಗ ಅಮಿತಾಬ್ ಬಚ್ಚನಿಗೆ ಒಂದೇ ಒಂದು ಆಸೆ ಅಂದರೆ, ನಾನು ಎಂದಾರು ಒಂದಿನ ಆರಾಮಾಗಿ ಮೋಷನ್ ಪಾಸ್ ಮಾಡ್ಬೇಕಂತ. ಆಯ್ತಲ್ಲ? ಟ್ರಿಪ್ ಹೋಗ್ತಾರೆ ತಂದಿ ಮಗಳು, ಟ್ರಿಪ್ ಮೇಲೆ ಚೇರ್ ಇರ್ತದಲ್ಲ ಕೂತ್ಕೊಳ್ಳೋಕ್ಕೆ, ಆ ಚೇರ್ ಕಟ್ಕೊಂಡು ಹೋಗ್ತಾರೆ ಕಾರ್ನಾಗ. ಅಷ್ಟು ತೊಂದರೆ ಇರುತ್ತೆ ಅವನಿಗೆ. ಕೊನೆಗೆ ಅಮಿತಾಬ್ ಬಚ್ಚನ್ ಆ ಸಿನಿಮಾದಾಗ ಆಕಿ ಆಫೀಸ್ಗೆ ಹೋಗಿರ್ತಾಳೆ, ವಾಶ್ರೂಮ್ಗೆ ಹೋಗ್ತಾನೆ, ವಾಶ್ರೂಮಲ್ಲಿ ಅಂತ ಶಬ್ದ ಮಾಡ್ತಾನೆ,
ಶಬ್ದ ಆಗುತ್ತೆ, ಕೊಮೋಡ್ದು ವಾಟರ್ ಶಬ್ದ, ಅಲ್ಲಿಗೆ ಸಿನಿಮಾ ಅಂತ್ಯ ಆಗುತ್ತೆ. ಅಂದ್ರೆ ಅಂದರೆ ಅವ ವಾಶ್ರೂಮ್ ಪಾಸ್ ಮಾಡಿ ನೆಮ್ಮದಿಯಾಗಿ ಬಾತ್ರೂಮ್ನಾಗೆ ಪ್ರಾಣ ಬಿಡ್ತಾನೆ. ಅಂದ್ರೆ ಅಷ್ಟು ತ್ರಾಸ ಐತಪ್ಪ ಅಂತೇಳಿ ಮನೆಗೆ ಬರ್ತಾಳೆ ಮಗಳು, ಮನೇಲಿ ಬಂದು ನೋಡಿದ್ರೆ ತಂದೆ ವಾಶ್ರೂಮ್ನಾಗಿರ್ತಾರೆ, ಅವರು ಫೋನ್ ಮಾಡಿರ್ತಾರೆ, ಪಿಕ್ ಮಾಡಿರಲ್ಲ ಮಗಳು. ಆ ಇರಿಟೇಷನಿಗೆ ತಂದೆ ಕೊನೆ ಮೋಷನ್ ಪಾಸ್ ಮಾಡಿ ನನಗೆ ಚೆನ್ನಾಗಿ ಮೋಷನ್ ಹೋಯ್ತು ಅಂತ ಮಗಳಿಗೆ ಭಾಳ ಖುಷಿಯಿಂದ ಫೋನ್ ಮಾಡ್ತಾರೆ, ಮಗಳು ಫೋನ್ ತೆಗಿಯಲ್ಲ. ಯಾಕಂದ್ರೆ ಕೇಳ್ಕೊಂಡ್ಬಿಟ್ಟಿರ್ತಾಳಕ್ಕೆ ಅಷ್ಟು ಸತಿ ಕೇಳಿ 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 ನಮ್ಮ ಅಪ್ಪ ಇದನ್ನ ಹೇಳ್ತಾನೆ ಬಿಡಂತ ಮೈಂಡ್ ಸೆಟ್ ಅದು. ಆದರೆ ಮನೆಗೆ ಬರೋಷ್ಟೊತ್ತಿಗೆ ತಂದೆ ಸತ್ತಿರ್ತಾರೆ. ಏನು ಉಪಯೋಗ ಆಯ್ತಲ್ಲ. ಸೊ ಹಂಗೆ ಕಾನ್ಸ್ಟಿಪೇಷನ್ನು ಈ ಸಮಸ್ಯೆ. ಸೊ ಕಾನ್ಸ್ಟಿಪೇಷನಿಂದನೇ ಈ ಪೈಲ್ಸು, ಫಿಷರು, ಫಿಸ್ಚುಲಾ ಇದಕ್ಕೆಲ್ಲ ಮೂಲ ಕಾರಣ ಅದೇನೆ. ಸೊ ಕಾನ್ಸ್ಟಿಪೇಷನ್ ಇದ್ದರೆ ಕಾನ್ಸ್ಟಿಪೇಷನ್ ಯಾಕಾಯ್ತಪ್ಪ ಅಂತ ನಾವು ಪರೀಕ್ಷೆ ಮಾಡಿ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಏನಾಗ್ತಾ ಇದೆ ನಮ್ಮ ದೇಶದಲ್ಲಿ ಕಾನ್ಸ್ಟಿಪೇಷನ್ನ ರೇಡಿಯೋದಾಗ ಆ್ಯಡ್ ಬರ್ತದೆ, ಇದು ತಗೊಳ್ರಿ ಕಾನ್ಸ್ಟಿಪೇಷನ್ ಹೋಗ್ತದೆ ಅಂತ. ಗ್ಯಾಸ್ ಇದನ್ನ ಅವೇನೋ ಮೆಡಿಸಿನ್ಸ್ ನಾನು ಬ್ರ್ಯಾಂಡ್ ನೇಮ್ ಹೇಳಕ್ಕೆ ಇಷ್ಟಪಡಲ್ರಿ. ಕಾನ್ಸ್ಟಿಪೇಷನ್ನು ಥೌಸಂಡ್ಸ್ ಆಫ್ ಕ್ರೋರ್ ಬಿಸ್ನೆಸ್, ಸಾವಿರಾರು ಕೋಟಿ ವ್ಯವಹಾರ ಕಾನ್ಸ್ಟಿಪೇಷನ್ ಇಂಡಿಯಾದಲ್ಲಿ. ರೇಡಿಯೋದಾಗ ಆ್ಯಡ್, ಟಿ ವಿದಾಗ ಆ್ಯಡ್, ಎಲ್ಲೆಲ್ಲೂ ಆ್ಯಡ್ ಮಾಡ್ತಾ ಇರ್ತಾರೆ. ಕಾನ್ಸ್ಟಿಪೇಷನ್ ಅಂದರೆ ಸರಿ ಹೋಗಲ್ಲ. ಇನ್ನೊಂದು ಸ್ಟೋರಿ ಹೇಳ್ತೀನಿ ಮೇಡಮ್. ನನಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತೇಳಿ ಒಂದು ದೊಡ್ಡ ಕಂಪನಿ CEO ರೀ ಅವೇನು ಮಾಡ್ತಾನೆ, ಆಯುರ್ವೇದಿಕ್ ಸೆಂಟರ್ಗೆ ಹೋಗ್ತಾನೆ ರೀ. ಅವ್ರೇನು ಮಾಡ್ತಾರೆ, ಕೋಲೋನ್ ಹೈಡ್ರೋಥೆರಪಿ ಅಂತೇಳಿ ದೊಡ್ಡ ಕಡೆಲ್ಲ ಕ್ಲೀನ್ ಮಾಡ್ತೀನಿ ಅಂತೇಳಿ ಎಲ್ಲ ಕ್ಲೀನ್ ಮಾಡ್ತಾರೆ ರೀ. ಅವನು ಕ್ಲೀನ್ ಆಗಿತ್ತು, ಮನೆಗೆ ಹೋಗ್ತಾನೆ ರೀ. ಮನೆಗೆ ಹೋದ್ಮೇಲೆ ರಕ್ತ ಬರ್ಲಿಕ್ಕೆ ಶುರು ಆಗ್ತದೆ ಅವನಿಗೆ. ಏನು ರಕ್ತ ಬರ್ತದಲ್ಲ, ಬಂದು ನಂಗೆ ರಕ್ತ ಇರಲಿಲ್ವ ಅಂತೇಳಿ ನಮ್ಮ ಹಾಸ್ಪಿಟಲ್ ಕಡೆ ಬರ್ತಾನೆ ರೀ. ಬಂದಾಗ ಏನಾಯ್ತು ಕೇಳಿದಾಗ, ಸರ್ ನಂಗೆ ಕಾನ್ಸ್ಟಿಪೇಷನ್ ಇದೆ ಸರ್, ನಾನು ಅಲ್ಲಿ ಹೋಗಿದ್ದೆ, ಅಲ್ಲಿ ಕ್ಲೀನ್ ಮಾಡಿದ್ರೆ ಎಲ್ಲ, ಅದು ಮಾಡಿದ್ಮೇಲೆ ರಕ್ತ ಬರ್ತಾ ಇದೆ ಅಂತ. ನಾನು ಡೀಟೇಲ್ ಎಲ್ಲ ಕೇಳಿದ್ಮೇಲೆ ಒಂದು ಕೊಲೋನೋಸ್ಕೋಪಿ ಮಾಡಿದ್ರೆ ಅಲ್ಲಿ ಕೋಲೋನ್ ಕ್ಯಾನ್ಸರ್ ಆಗಿರುತ್ತೆ. ಸೊ ಯಾರಿಗೇ ಆಗಲಿ ಕಾನ್ಸ್ಟಿಪೇಷನ್ ಇದ್ದರೆ ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟರ್ ಕನ್ಸಲ್ಟ್ ಮಾಡಿ. ಯಾರಿಗೇ ಆಗಲಿ ಕಾನ್ಸ್ಟಿಪೇಷನ್ ಇದೆ, ರೇಡಿಯೋ ಆ್ಯಡ್ ಕೇಳಿ, TV ಆ್ಯಡ್ ನೋಡಿ, ಪೌಡ್ರ್ ತೊಗೋಬೇಡಿ, ಡಾಕ್ಟರ್ ಕನ್ಸಲ್ಟ್ ಮಾಡಿ. ಯಾರಿಗೇ ಕಾನ್ಸ್ಟಿಪೇಷನ್ ಇದೆ ಮೆಡಿಕಲ್ ಸ್ಟೋರ್ಗೆ ಹೋಗಬೇಡಿ, ನೀವೇ ಸೆಲ್ಫ್ ಮೆಡಿಕೇಶನ್ ತೊಗೊಬರಿ. ಕಾನ್ಸ್ಟಿಪೇಷನ್ ಕ್ಯಾನ್ಸರಿಂದ ಸಹ ಆಗುತ್ತೆ. ಸೊ ಕಾನ್ಸ್ಟಿಪೇಷನ್ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು. ಇದೊಂದು ಬಹಳ ಓಪನ್ ಆಗಿ ಜನ ತಿಳ್ಕೊಬಹುದು ಇದ್ರಲ್ಲೇ. ಹೌದು, ಇಲ್ಲಂದ್ರೆ ಸುಳ್ಳ ಫೇಕ್ ಮೆಡಿಕೇಶನ್ ಆಯ್ತು ಅಥವಾ ಅವ್ರ ಫೇಕ್ ನಾಲೆಜ್ ಇಂದನ ಹೌದು ಸುಮ್ಮನೆ ಜೀವನ ಕಳ್ಕೊತಾರ. ಹೌದು ನೋಡ್ರಿ, ನಾನು ನೀರು ಕುಡಿತಾ ಇದೀನಿ, ನನಗೇನು ಬರಂಗಿಲ್ಲ. ಸೊ ನೀವು ಅಗಳಿಂದ ನೋಡತ್ತೀವಿ ನಾವು ಪಾಡ್ಕಾಸ್ಟ್ದಾಗ ನೀವು ಕಂಟಿನ್ಯೂ ನೀರು ಕುಡ್ಕೊಂತದಿರಿ. ಹೌದ್ರಿ, ಇದರಿಂದ ನಾನು ಫಸ್ಟ್ ಟೇಕ್ ಅವೇ ಏನಂದ್ರೆ ನೀರು ಕುಡಿಬೇಕು. 20 kg ಇದ್ರೆ 20 kg 1 ಲೀಟರ್ ರೀ, 60 kg ಇದ್ರೆ 3 ಲೀಟರ್ ನೀರು ಕುಡಿಬೇಕ್ರಿ. ಅಯ್ಯೋ 30 ಗ್ರಾಮ್ ಫೈಬರ್ ಬೇಕ್ರಿ ನಮಗೆ. ಸೊ ನೀವು ಉತ್ತರ ಕರ್ನಾಟಕ ಮಂದಿ ಇರ್ತೀರಲ್ಲ, ನೀವು ಇದ್ದೀರಲ್ರಿ, ನೀವು ಊಟ ಮಾಡಿದ್ರೆ ನಿಮ್ಮದು ಹೆಂಗಿರ್ತದಪ್ಪ ಅಂದರೆ ಜೋಳದ ರೊಟ್ಟೆ, ಅದಾಗ ನಾರಿರ್ತದೆ ಫೈಬರ್, ಉಳ್ಳಾಗಡ್ಡಿ, ಸೊಪ್ಪಿನ ಪಲ್ಯ, ಒಂದು ಟೈಪ್ ಅಲ್ಲ 3-4 ಟೈಪ್, ಮೆಂತ್ಯ ಸೊಪ್ಪು ತಿಂತೀರಿ. ಉತ್ತರ ಕರ್ನಾಟಕ ಮಂದಿದ್ದು ಬ್ಯಾಲೆನ್ಸ್ ಡಯಟ್ ಇದೆ ನೋಡ್ರಿ. ಅದ್ರ ನಮ್ಮ ಕಡೆ ಓಲ್ಡ್ ಮೈಸೂರು ಬಂದ್ರಿ, ನೀ ಬೀಗರು ಊಟ ಕೇಳಿದಿಲ್ಲರಿ. ಬೀಗರು ಊಟ ಮದುವೆ ಆದ ನಂತರ ನಾನ್ ವೆಜ್ ಕೊಡ್ತಾರ್ರಿ ಇಲ್ಲಿ. ನಾನ್ ವೆಜ್ ಮದುವೆ ಆದಮೇಲೆ ಪಾರ್ಟಿ ಮಾಡ್ತಾರ್ರಿ. ಆ ಪಾರ್ಟಿದಾಗ ನಾನ್ ವೆಜ್ ಚಿಕನ್, ಮಟನ್, ತಲಿ ಮಾಂಸ, ಬೋಟಿ ಎಲ್ಲ ತಿಂದು ನೆಕ್ಸ್ಟ್ ಡೇ ಹೋಗ್ತಾರೆ. ಮೋಷನ್ ಗಟ್ಟಿಯಾಗಿ ಹರಿದು ಹೋಗ್ತದೆ, ಫಿಜರ್ ಬರ್ತದೆ. ಬೀಗ್ರಿ ಊಟದಾಗ ನೋಡಿದಿರಲ್ಲ, ತಟ್ಟೆ ಪೂರ್ತಿ ನಮಗೆ ಮಟನ್ ಚಿಕನ್ ಇರ್ತದೆ, ಆದರೆ 2 ಪೀಸ್ ಸೌತೆಕಾಯಿ ಇರ್ತದೆ ರೀ. ಅದು ಉಲ್ಟಾ ಆದ್ರೆ 2 ಪೀಸ್ ಸೌತೆಕಾಯಿ. ಈಗ ನಿಮ್ಮ ಹುಡುಗನ್ ಕೇಳ್ರಿ, ಅವ್ನು ತಿಂದಿರ್ತಾನೆ. ಚಿಕನ್, ಮಟನ್, ತಲೆಕಾಲು, ಬೋಟಿ, ಮೊಟ್ಟೆ, ಫಿಶ್ ಎಲ್ಲ ಇರ್ತದೆ, 2 ಪೀಸ್ ಸೌತೆಕಾಯಿ. ಅದನ್ನ ಉಲ್ಟಾ ಮಾಡ್ಬೇಕ್ರಿ. 2 ಪೀಸ್ ಚಿಕನ್ ತಿಂದು ಮಿಕ್ಕಿದೆಲ್ಲ ಸೌತೆಕಾಯಿ ತಿನ್ಬೇಕ್ರಿ. ಹಂಗೆ ಉಲ್ಟಾ ರಿವರ್ಸ್ ಮಾಡ್ಬೇಕ್ರಿ. ಸರ್, ಇದು ಗ್ಯಾಸ್ಟ್ರಿಕ್ ಅಥವಾ ನಮಗ ಡೈಜೆಷನ್ ಆಗೋಲ್ತು, ಹೊಟ್ಟಿ ಉಬ್ಬಾತೈತಿ, ಇದರಿಂದ ಏನಾಗುತ್ತೆ ಸರ್? ನೋಡಿ ಮೇಡಮ್, ಗ್ಯಾಸ್ಟ್ರಿಕ್ ಅಂದ್ರಲ್ಲ, ಇದು ಅಷ್ಟೇ ರೀ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಗ್ಯಾಸ್ಟ್ರಿಕ್ ಆಗದ, ಸಣ್ಣ ಹುಡುಗರು ಗ್ಯಾಸ್ಟ್ರಿಕ್ ಆಗದ ಅಂತ. ಇಂಡಿಯಾದಾಗ 100ಕ್ಕೆ 56 ಮಂದಿಗೆ ಡೈಜೆಷನ್ ಪ್ರಾಬ್ಲಮ್ಸ್ ಇದೆ ರೀ, ಡೈಜೆಸ್ಟಿವ್ ಕಾಯಿಲೆಗಳಿದೆ ರೀ. ತುಂಬ ಕಾಮನ್, ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ಅರ್ಥ ಆಯ್ತಲ್ಲ? ಗ್ಯಾಸ್ಟ್ರಿಕ್ ಉಬ್ಬದತ್ತಲ್ಲ, ಎಷ್ಟೋ ಮಂದಿ ಮೇಡಮ್ ನಾನು ಉಬ್ಬುತ್ತೆ ನಾವೇನ್ರ ಮನೆಗೆ ಬಂದವ್ರಿಗೆ ಏನ್ರ ಬ್ಯಾಡ್ರಿ ನಂಗೆ ಗ್ಯಾಸ್ಟ್ರಿಕ್ ಆಗೈತಿ, ಒಂದ್ ಟೈಪ್ ಹೊಟ್ಟಿ ಉಬ್ಬಿದಂಗೆ. ಅದು ಮೊನ್ನೆ ಒಬ್ರು ಅಂತ ಬರ್ತಾರೆ ಮೇಡಮ್, ಭಾಳ ದೊಡ್ಡ ಮನುಷ್ಯ, ಭಾಳ ದೊಡ್ಡ ಕಾಂಟ್ರಾಕ್ಟ್ರು, ನಮ್ಮ ಕಡೆ ಬರಬೇಕಾಗಿತ್ತು. ಅವ್ರು ಬಂದಿರಲ್ಲ. ಆ್ಯಕ್ಚುಲಿ 2 ದಿನ ಆಯಿತು. ನಮ್ಮ ಹುಡುಗಂಗೆ ಹೇಳ್ತೀನಿ, ಅವ್ರು ಕರ್ಸಪ್ಪ ಅಂತ. ಅವ್ರು ಹುಷಾರಿರಲಿಲ್ಲ.
ಅದೇನು ಹುಷಾರಿಲ್ಲ, ನಾನೇ ನೋಡ್ತೀನಿ ಬನ್ನಿ ಬರೋಕ್ಕೆ ಹೇಳಿದೆ. ಇಲ್ಲ ಸರ್ ನಾನು ಚಾಲು ಇದ್ದೀನಿ, ಎಲ್ಲ ಸರಿ ಹೋಗಿದ್ದೀನಿ ಅಂತ ಬರ್ತಾರೆ. ಕೂತು ಡೀಟೇಲಾಗಿ ಮಾತಾಡ್ತೀನಿ. ನಾನು ಮಾತಾಡಿದಾಗ ಏನಾಗ್ತದೆ, ಅವರಿಗೆ ಏನಿಲ್ಲ ಸರ್ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿದೆ ಸರ್ ಅಂತ ಹೇಳ್ತಾರೆ. ಹೌದಾ ಅಂತ ಕೇಳ್ತೀನಿ. ನಿಮ್ಮ ಮನೆಗೆ ಯಾರಿಗಾದರೂ ಹಾರ್ಟ್ ಪ್ರಾಬ್ಲಮ್ ಇತ್ತಾ ಅಂತ ಕೇಳಿದವರಿಗೆ, ಅವರು ನಮ್ಮ ತಾಯಿಗಿತ್ತು ಸರ್, 2 ಸರಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ತಾಯಿ ಹೆಂಗಿದ್ದಾರೆ? ಚೆನ್ನಾಗಿದೆ ಸರ್. ಈಗ ನೀವು ಸ್ಮೋಕ್ ಮಾಡ್ತೀರಾ? ಇಲ್ಲ ಸರ್. ಡಯಾಬಿಟಿಸ್ ಇದೆ ಸರ್. ಸ್ಟ್ರೆಸ್ ಇದೆ ಸರ್. ಮನ್ಯಾಗ ಫ್ಯಾಮ್ಲಿದಾಗ ಹಾರ್ಟ್ ಪ್ರಾಬ್ಲಮ್ ಅದ, ಇವ್ರಿಗೆ ಡಯಾಬಿಟಿಸ್ ಅದ, ಇವ್ರಿಗೆ ಸ್ಟ್ರೆಸ್, ಇದು 3 ರಿಸ್ಕ್ ಫ್ಯಾಕ್ಟರ್ಸ್. ನಾ ಅಂತೀನಿ ನಿಮಗೆ ಗ್ಯಾಸ್ಟ್ರಿಕ್ ಆಗ್ತದೆ ಎಂದರೆ ಒದ್ದಂಗೆ ಆಗುತ್ತೆ. ಕೆಲವೊಮ್ಮೆ ಒದ್ದಂಗೆ ಆಗುತ್ತೆ ಸರ್, ಅದೇನು ಸರ್ ಗ್ಯಾಸ್ಟ್ರಿಕ್ ಅಂತ ನೋಡ್ರಿ, ನಾನು ಹೇಳಿದ ಮಾಡಿ ಕೇಳ್ರಿ ಅಂತೇಳಿ ಅವ್ರಿಗೆ ನಾನು ಡಾಕ್ಟ್ರ್ ಕಡೆ ಕಳಿಸ್ತೀನಿ ರೀ ಸ್ಕ್ಯಾನಿಂಗಿಗೆ. ಅವ್ರು ಬೇಡ ಅಂತಾರೆ ರೀ. ಅವ್ರ ವೈಫು ಒಪ್ಪಿಸಿ ಇಲ್ಲ ನಾವು ಹೋಗಿ ಸ್ಕ್ಯಾನಿಂಗ್ ಅಂತ. CT ಸ್ಕ್ಯಾನ್, ಹಾರ್ಟ್ ಸ್ಕ್ಯಾನಿಂಗ್. ಸ್ಕ್ಯಾನ್ ಮಾಡಿದಾಗ ಅವ್ರಿಗೆ 2 ಬ್ಲಾಕ್ ಇರುತ್ತೆ ಮೇಡಮ್. ಒಂದು 95%, ಒಂದು 96% ಬ್ಲಾಕ್ ಇರ್ತದೆ. ಅವರು ಡಯಾಗ್ನೋಸ್ ಅವತ್ತು ಮಾಡದೆ ಹೋಗಿದ್ರೆ ಅವ್ರು ಕಾಂಟ್ರಾಕ್ಟರ್ ಬಿಲ್ಡಿಂಗ್ ಹತ್ತದ ಇಳಿಯೋದು, 10 ಫ್ಲೋರ್ 12 ಫ್ಲೋರು ಎಂದೂ ಬಿಲ್ಡಿಂಗ್ನ ಕೊಲಾಪ್ಸಕ್ಕೆ ಸಾಯ್ತಿದ್ರು ರೀ. ಸೊ ನಾ ಹೇಳೋದೇನಪ್ಪ ಅಂದ್ರೆ ಗ್ಯಾಸ್ಟ್ರಿಕ್ ಇದೆ, ನಿಜ ಅಲ್ಲ. ಗ್ಯಾಸ್ಟ್ರಿಕ್ ಅಂತೇಳಿ ನೆಗ್ಲೆಕ್ಟ್ ಮಾಡ್ದೇ ಏನೇ ಸಮಸ್ಯೆ ಆದ್ರೂ ನಿಮ್ಮ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ಳಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ಕಾಂಟ್ರಾಕ್ಟರ್ ಬಂದಿದ್ರಲ್ಲ ಹಿಂದಿನ ದಿನ ಅವರು 2D ECO ನಾರ್ಮಲ್ ಇತ್ತು, TMT ನಾರ್ಮಲ್ ಇತ್ತು, ECG ನಾರ್ಮಲ್ ಇತ್ತು, ಒಂದು ಸಹ ಬ್ಲಾಕ್ ಇತ್ತು. ಸೊ ಗ್ಯಾಸ್ಟ್ರಿಕ್ನ ನೆಗ್ಲೆಕ್ಟ್ ಮಾಡಬೇಡಿ. ಅದು ಗ್ಯಾಸ್ಟ್ರಿಕ್ ಅಂತ, ಇದು ಗ್ಯಾಸ್ಟ್ರಿಕ್ ಪಕ್ಕದಾಗೆ ಹಾರ್ಟ್ ಇರ್ತದೆ, ಹೌದಲ್ಲ? ಇಲ್ಲಿ ಬಂದರೆ ನಂಗೆ ಇಲ್ಲಿ ಒತ್ತದಂಗೆ ಆಗ್ತದೆ, ಗ್ಯಾಸ್ಟ್ರಿಕ್ ಕನ್ಫ್ಯೂಸ್ ಮಾಡ್ಕೋತಾರೆ. ಗ್ಯಾಸ್ಟ್ರಿಕ್ ಆದರೆ 1 ವಾರ 1 ತಿಂಗಳು ತಡಿಬೋದು, ಹಾರ್ಟ್ ತಡೆಯಂಗಿಲ್ಲ. ಹಾರ್ಟ್ ಯಾರಿಗೂ ಸೆಕೆಂಡ್ ಚಾನ್ಸ್ ಕೊಡಲ್ಲ ಜೀವನದಾಗ. ಇರೋದು ಒಂದೇ ಹಾರ್ಟ್. 2 ಕಿಡ್ನಿ ಇದ್ದಾವೆ, 2 ಲಂಗ್ಸ್ ಇದ್ದಾವೆ, 2 ಕಣ್ಣಿದ್ದಾವೆ, ಹಾರ್ಟ್ ಒಂದೇ. ಹಾಗಾಗಿ ಹಾರ್ಟ್ನ ಭಾಳ ಚೆನ್ನಾಗಿ ನೋಡ್ಕೊಬೇಕ್ರಿ ನಾವು, ಅರ್ಥ ಆಯ್ತಲ್ರಿ? ಸೊ ಗ್ಯಾಸ್ಟ್ರಿಕ್ ಇದ್ದರೆ ಫಸ್ಟು ಹಾರ್ಟದು ಸರಿಯಾಗಿದೆಯಲ್ಲ ಅಂತ ನೋಡ್ಕೋಬೇಕು. ಹೇಳಿ ಸರ್. ಇನ್ನೊಂದು ಕ್ವಶನ್, ಯಾಕೆ ಎಲ್ಲ ಪೇಷಂಟ್ಸ್ನು ಸ್ಮೈಲ್ಸಿಗೆ ಬರಬೇಕು? ವಾಟ್ ಈಸ್ ದಟ್ ಥಿಂಗ್ ದಟ್ ಡಿಫ್ರೆಂಟ್ ಐತಿಯಪ್ಪ ಸ್ಮೈಲ್ಸ್ ಫ್ರಮ್ ಅದರ್ ಹಾಸ್ಪಿಟಲ್ಸ್ ಅನ್ನ? ಮೇಡಮ್ ಅವ್ರೆ ನೋಡ್ರಿ, ಎಲ್ಲ ಪೇಷಂಟು ಸ್ಮೈಲ್ಸ್ಗೆ ಬರ್ಬೇಕು ಅಂದರೆ ಹೆಂಗಾಗ್ತದೆ ಅದು? ಇಂಡಿಯಾದಾಗ 100ಕ್ಕೆ 36% ಜನಕ್ಕೆ ಪೈಲ್ಸು, ಫಿಶರು, ಫಿಸ್ಟುಲಾ ಅದ. 50 ಮಂದಿಗೆ ಜೀವನದಾಗ ಒಮ್ಮೆರೆ ಪೈಲ್ಸ್, ಫಿಶರ್, ಫಿಸ್ಟುಲಾ ಆಗಿರ್ತದೆ. ಎಷ್ಟು ಕೋಟಿ ಆಯ್ತಲ್ಲ? ಈಗ 75 ಕೋಟಿ ಆಯಿತು. 75 ಕೋಟಿ ಜನ ಬರ್ಲಿಕ್ಕೆ ಇಲ್ಲ ಆಗ್ತದೆ? ಇಲ್ಲ. ಯಾಕೆಲ್ಲಿ ಬರಬೇಕು ಅಂದರೆ ನಮ್ಮ ಆಸ್ಪತ್ರೆಗ ಪ್ರಾಪರ್ ಡಯಾಗ್ನೋಸಿಸ್ ಆಗ್ತದೆ ರೀ. ನನ್ನ ಪೇಷಂಟ್ ಯಾರೇ ಹಾಸ್ಪಿಟ್ಲಿಗೆ ಬಂದರೆ ನಾನು ಅವರಲ್ಲಿ ದೇವ್ರನ್ನ ನೋಡ್ತೀನಿ. ನಾನು ನಿಜ ಇದು ನಾನು ಸುಳ್ಳು ಹೇಳ್ತಲ್ಲ. ಒಂದು ಪೇಷಂಟ್ ಮುಟ್ಟಿದ್ರೆ ದೇವ್ರನ್ನ ಮುಟ್ಟಿದಂಗೆ. ನನ್ನ ಗುರುಗಳು ಶ್ರೀಧರ್ ಅಂತ ಚಾರ್ಟರ್ಡ್ ಅಕೌಂಟೆಂಟು, ಅವ್ರು ನನಗೆ ಹೇಳಿದ್ರು ಇದನ್ನು. ಎರಡನೇದು, ನನ್ನ ಪೇಷಂಟಲ್ಲಿ ನಾನು ತಂದೆನ ನೋಡ್ತೀನಿ, ತಾಯಿನ ನೋಡ್ತೀನಿ, ಅಣ್ಣ ನೋಡ್ತೀನಿ, ತಮ್ಮನ ನೋಡ್ತೀನಿ, ಫ್ರೆಂಡನ್ನು ನೋಡ್ತೀನಿ. ಹಾಗಾಗಿ ನಾನು ಯಾವುದೇ ಪೇಷಂಟ್ಗೂ ಮೋಸ ಮಾಡೋಂಗಿಲ್ಲ ರೀ. ನೀಟಾಗಿ ಟೈಮ್ ಕೊಟ್ಟು ಅರ್ಧ ಗಂಟೆ 3/4 ಗಂಟೆ ಡಯಾಗ್ನೋಸ್ ಮಾಡಿ ಏನಾಗುತ್ತೆ ಅಂಥೇಳಿ ನೀಟಾಗಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡ್ತೀನಿ. ನಮ್ದಾಗ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಲೇಸರ್ ಯೂಸ್ ಮಾಡ್ತೀನಿ ನಾನು. ಹಾಗಾಗಿ ಮತ್ತೆ ಯಾರಿಗೂ ಲೈಫಲ್ಲಿ ಬರಲ್ಲ ನಾವು ಮಾಡಿದ್ರೆ. ರೇರಾಗಿ ಲಕ್ಷಕ್ಕೊಬ್ಬರಿಗೊಬ್ರು ಬಂದರೆ ಇಟ್ ಈಸ್ ಓಕೆ. ಲಕ್ಷಕ್ಕೊಬ್ಬರಿಗೊಬ್ರು ಬಂದೇ ಇಲ್ಲ ಅಂದರೆ ಏನೇನು ಮಾಡಲ್ಲಪ್ಪ ಸುಳ್ಳು ಹೇಳ್ತಿದ್ಯಾ ಅಂತ. ಸೊ ಕಾಂಪ್ಲಿಕೇಶನು ಇರುತ್ತೆ ನಾವು ಮಾಡಿದಾಗನು. ಬಟ್ ಆ ಕಾಂಪ್ಲಿಕೇಶನ್ನ ನೋಡಿ ತಿದ್ದಿ ಸರಿ ಮಾಡ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟು. ಸೊ ಸ್ಮೈಲ್ಸ್ಗೆ ಯಾಕೆ ಬರಬೇಕು ಅಂದರೆ, ಕಮ್ ವಿತ್ ಪೈಲ್ಸ್, ಗೋ ವಿತ್ ಸ್ಮೈಲ್ಸ್ ಅಂತ ಹೇಳ್ತೀನಿ. ಖುಷಿ ಐತಿ, ಬಟ್ ಅವಳಿಗೆ ತ್ರಾಸ್ ಕಳ್ಕೊಂಡೋದ ಕಮ್ ವಿತ್ ಪೈಲ್ಸ್, ಗೋ ವಿತ್ ಸ್ಮೈಲ್ಸ್ ಅಂತ. ಹಾಗೆ ಸರ್, ಇದು ಈಗಿನ ಮಕ್ಕಳ ಒಳಗ ಜಾಸ್ತಿ ನಾವು ಇದನ್ನ ಕಾಣ ಡಿಸೀಸ್ ಅನ್ನೋದನ್ನ ಈಗಿನ ಮಕ್ಕಳೊಳಗ. ಹೌದ್ರಿ, ನೀವ್ ಹೇಳದ್ ನಿಜ ರೀ. ಯಾಕಂದ್ರೆ ಆ ಮಕ್ಳಿಗೆ ಎಷ್ಟು ತ್ರಾಸ ಆಗತೈತೆ ಗೊತ್ತಿಲ್ಲ, ಅವ್ರ ಪ್ಯಾರೆಂಟ್ಸ್ ತ್ರಾಸ ಪಡಾತಾರ. ಹೌದೌದು, ನನ್ನ ಮಗ ಹಿಂಗ, ನನ್ನ ಮಗಳಿಗೆ ಹಿಂಗ. ಎಜುಕೇಶನ್ ಬಗ್ಗೆ ಅವ್ರ ಕೇರ್ ಮಾಡೋಳ್ರ, ಹೆಲ್ತ್ ಬಗ್ಗೆ ಅಂದ್ಕೊಳ್ಳಿ ಬಹಳ ಪ್ರಾಬ್ಲಮ್ಸ್ ಆಗತ್ತವ. ಯಾಕಂತೀರಿ ಸರ್? ನೋಡ್ರಿ, ಈಗ ಮಕ್ಕಳಿಗೆ ಈ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ. ಮಕ್ಕಳು ನೋಡಿದ್ರೆ ಪೇರೆಂಟ್ಸಿಗೆ ತ್ರಾಸ ಆಗತ್ತೆ ಅಂತ ಹೇಳ್ತಿರಲ್ಲ, ಅದಕ್ಕೆ ಕಾರಣ ಪೇರೆಂಟ್ಸ್. ಹುಟ್ಟಿದಾಗೆ ತಗೋತೀನಿ ರೀ. ಈಗ ಹುಟ್ಟಿದಾಗ ತಗೋತೀನಿ ಮಕ್ಕಳನ್ನ. ಈಗ ಮಕ್ಕಳು ಹುಟ್ಟಿದ ಕೂಡಲೇ ಏನು ಮಾಡಬೇಕು, 6 ತಿಂಗಳು ಒಂದು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತಾರೆ, 18 ತಿಂಗಳು ಮಾಡ್ತಾರೆ. 6 ತಿಂಗಳಿಗೆ ಬ್ರೆಸ್ಟ್ ಫೀಡಿಂಗ್ ಜೊತೆಗೆ ಬೇರೆ ಫುಡ್ ಕೊಡ್ತಾರೆ. ಅದಕ್ಕೆ ಕೊಟ್ಟಾಗ ಶುರು ಮಾಡಿದಾಗ ಮಗು ತಿನ್ನಂಗಿಲ್ಲ. ಫಸ್ಟ್ ಏನು ಮಾಡ್ತಾರೆ, ಟಕ್ ಅಂತ ಹೊಡೆದು ಮೊಬೈಲ್ ನೋಡು ಮೊಬೈಲ್ ನೋಡ್ಕೊಂಡು ತಿರ್ಸ್ತಾ ಇರ್ತಾರೆ. ಮಗು ಅಟೆನ್ಷನ್ ಅಲ್ಲೋಗುತ್ತೆ, ಸ್ಕ್ರೀನ್ ಟೈಮ್
6 ತಿಂಗಳಿಗೆ ಸ್ಟಾರ್ಟ್ ಮಗುದು. ಅರ್ಥ ಆಯ್ತಲ್ವಾ? ಮಗುವಲ್ಲಿ ನೋಡ್ತಾ ಇರುತ್ತೆ, ಅಮ್ಮ ಇಲ್ಲಿ ಇಡ್ತಾ ಇರ್ತಾರೆ, ಮಗುವಲ್ಲಿ ನೋಡ್ತಾ ಇರುತ್ತೆ, ಅಮ್ಮ ಇಲ್ಲಿ ಇಡ್ತಾ ಇರ್ತಾರೆ. ಆಯಿತಾ? ಇನ್ನೊಂದು ಯಾರೋ ಆ ಬಳ್ಳಾರಿನಲ್ಲಿ ಗಣಿ ದಣಿಗಳಂತ ಇದ್ರಂತ. ಅವರು ಮಕ್ಕಳು ಊಟ ಮಾಡೋಕೆ ಹೆಲಿಕಾಪ್ಟರ್ದ ಮ್ಯಾಗ ಹೋಗಿ ತಿನ್ಸ್ಬಿಟ್ಟು ಕೆಳಗೆ ಕರ್ಕೊಂಬರ್ತದ್ರು. ಅಲ್ಲ, ನಮ್ಮ ಕಾಲದಾಗ ಮಕ್ಕಳಿಗೆ ಊಟ ಮಾಡಕ್ಕೆ ಏನು ಮಾಡ್ತಿದ್ರು? ಚಂದಮ್ಮ ಇಲ್ರಿ ಅಮ್ಮ, ಚಂದಮ್ಮ ನೋಡ್ರಿ ಇಲ್ಲಿ. ಮತ್ತೆ ಚನ್ನಪಟ್ಟಣದಲ್ಲಿ ಗೊಂಬೆ ಐತೆ, ಟಕ 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 ಗೊಂಬೆ ಶಬ್ದ, ಕತಿ ಹೇಳ್ಕೊಂಡು ತಿನ್ನಮ್ಮ ಅಂತೇಳಿ ತಿನ್ಸಿದ್ರಿ. ಆದ್ರೆ ಕೊಡ್ತಿದ್ರು. ಈಗಿನ ಕಾಲದ ಮಕ್ಕಳಿಗೆ ಮೊಬೈಲ್ ಸ್ಟಾರ್ಟ್ ಆಗ್ತಿದ್ರಿ. ಇದಾಯ್ತಾ? ನೆಕ್ಸ್ಟ್ ಮಕ್ಕಳು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾರ. 5 ವರ್ಷ 6 ವರ್ಷ ಸ್ಟಾರ್ಟ್ ರೀ. ಆನ್ಲೈನ್ನಾಗ ಮನ್ಯಾಗ ಆರ್ಡರ್ ಮಾಡ್ತಾ ಇರ್ತಾರೆ ತಂದೆ ತಾಯಿ. ಪಿಜ್ಜಾ, ಬರ್ಗರ್, ಜಂಕ್ ಫುಡ್ ಎಲ್ಲ ಆರ್ಡರ್ ಮಾಡ್ತಾರೆ. ಮಕ್ಕಳನ್ನ ಅದು ನೋಡ್ತಾರೆ. ಮಕ್ಕಳು ಬಾಯಿಗೆ ಅದು ಬಿದ್ದರೆ ಆ ರುಚಿ ಇದಾಯ್ತು. ಹೆಂಗಪ್ಪ ನಾವು ರುಚಿ ರೆಡಿ ಆಗೋದಂದ್ರೆ ನಮ್ಮ ಬಾಯಿಲಾಗ ಮೊದಲು ಏನು ಊಟ ಬೀಳ್ತದೋ ಅದೇ ನಮ್ಮ ಪರ್ಮನೆಂಟ್ ಊಟ ರೀ. ನಮಗೆ ಇಷ್ಟ ಆಗೋದು ನಮ್ಮ ಬಾಯಲ್ಲಿ ಫಸ್ಟ್ ಯಾವುದು ಊಟ ಬೀಳುತ್ತೋ ಅದೇ ಊಟ. ಈಗಿನ ಕಾಲದ ಮಕ್ಕಳಿಗೆ ಫಸ್ಟ್ ಬೀಳೋದೇ ಪಿಜ್ಜಾ, ಬರ್ಗರು, ಚಿಪ್ಸು, ಕುರ್ಕುರೆ, ಅದೇನೇನೋ ಚಾಕ್ಲೇಟ್ಸ್ ಎಲ್ಲ ಜಂಕ್ ಹೋಗ್ತದೆ ರೀ. ಈ ಜಂಕ್ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ. ಆನ್ಲೈನ್ ಫುಡ್ಡು, ಕ್ಲೌಡ್ ಕಿಚನ್ ಫುಡ್ಡು, ಪ್ಯಾಕ್ಡ್ ಫುಡ್ಡು, ಪ್ರೋಸೆಸ್ ಫುಡ್ಡು ಎಲ್ಲ ಮಕ್ಕಳಿಗೆ ಈಗ ತಿನ್ನಕ್ಕೆ ಶುರುವಾಗಿದೆ. ನಿಜನೂ ಸುಳ್ಳು? ಭಾಳ ಖರೆ ಸರ್. ನಾವು ಓದ್ಬೇಕು, ನಾವೆಲ್ಲ ಮಕ್ಕಳಿದ್ದಾಗ ನಮ್ಮೂರಲ್ಲಿ ನಾನ್ ವೆಜ್ ಮಾಡ್ತಾ ಇದ್ವಿ 2 ಸರಿ ವರ್ಷಕ್ಕೆ, ಒಂದು ಯುಗಾದಿಗೆ, ಒಂದು ದಸರಾಗೆ. ಈಗ ಡೈಲಿ ಹೋಗುತ್ತೆ ರೋಡ್ ಸೈಡಿಂದ ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲ ಪುರಿ, ಕಬಾಬು, ಕೆಟ್ಟ ಎಣ್ಣೆ, ಸೊತ್ತೋಗಿರೋ ಕೋಳಿ ಎಲ್ಲ ಮಾಡಿಕೊಡ್ತಾರೆ. ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಮಕ್ಳಿಗೆ ಕೊಡ್ತಾರೆ. ಆಯಿತಾ? ಸೊ ಇದೆಲ್ಲದರಿಂದ ಏನಾಗ್ತಾ ಇದೆ? ಮಕ್ಕಳಿಗೆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಒಂದು ಮಗುಗೆ ಫಿಸ್ಚುಲ ಆಗಿತ್ತು. 14 ವರ್ಷ ಆಯಿತು ಫಿಸ್ಚುಲ. 14 ವರ್ಷದಾಗ ತಂದೆ ತಾಯಿ ಬಂದರು, ಸರ್ ನಮ್ಮ ಹುಡುಗನಿಗೆ ಈ ಥರ ಫಿಸ್ಚುಲ ಆಗಿದೆ ಸರ್, ಒಂದು ಡಾಕ್ಟ್ರ್ ಕಡೆ ಹೋಗಿದ್ವಿ, ಡಾಕ್ಟ್ರು ಕಟ್ ಮಾಡ್ತಾರಂತ, ನಿಮ್ಮ ಕಡೆ ಲೇಸರಾಗಿ ಮಾಡ್ತೀರಂತೆ, ಬರ್ರಿ ಅಂತ ಬಂದಿದ್ರು. ಹೌದ್ರಿ? ಸಣ್ಣ ಕೂಸು, 14 ವರ್ಷದ ಕೂಸ್ರಿ, ಹೆಣ್ಮಗಳ್ರಿ. ಆಮೇಲೆ ನಾನು ಮಾಡಿದೆ, ನೋಡ್ರಿ ಮಾಡ್ತೀನಿ, ಒಂದು ಕೊಲೊನೋಸ್ಕೋಪಿ ಮಾಡಬೇಕು ಅಂದ್ಕೊಳ್ಳೋರು. ಏನು ರೀ ಇದು? ಇದಕ್ಕೆಲ್ಲ ನೀವು ಕೊಲೊನೋಸ್ಕೋಪಿ ಮಾಡ್ತಾರ್ರಿ? ಯಾರು ಮಾಡ್ತಾರೆ ಕೊಲೊನೋಸ್ಕೋಪಿ ಇದಕ್ಕೆ ಅಂತಂದ್ರೆ? ನಾನು ಇಲ್ಲ ರೀ ಮಾಡಬೇಕಂತ ಹೇಳಿದೆ. ಆಯಿತು ಬರ್ತೀವಿ ಅಂತ ಹೋದ್ರು. ಮತ್ತೆ ಬರಲೇ ಇಲ್ಲ. ಮತ್ತು 6 ತಿಂಗಳು ಬಿಟ್ಟು ಬಂದ್ರಿ. ಬಂದೇನು ಮಾಡಿದ್ರು, ಬೇರೆ ಕಡೆ ಹೋಗಾರೆ, ಆಪ್ರೇಷನ್ ಮಾಡಾರೆ, ಮತ್ತೆ ಫಿಸ್ಚುಲ ಬಂದದ್ದು. ಯಾಕಪ್ಪ ಮತ್ತೆ ಫಿಸ್ಚುಲ ಬಂತು ಅಂತ ಹೇಳಿದ್ರೆ, ಅವಾಗ ಹೇಳಿದೆ ಕೊಲೊನೋಸ್ಕೋಪಿ ಮಾಡಿ. ನಾನು ಮಾಡಿದೆ ರೀ. ಮಾಡಿದಾಗ ಆ ಒಂದು 14 ವರ್ಷದ ಹೆಣ್ಮಗಳಿಗೆ ಕ್ರಾನ್ಸ್ ಡಿಸೀಸ್ ಅನ್ನೋ ಒಂದು ಕಾಯಿಲೆ ಐತ್ರಿ. ಅಂದರೆ ಕ್ರಾನ್ಸ್ ಡಿಸೀಸ್ ಅಂದರೆ ಕರಳಿಗೆ ಇನ್ಫ್ಲಮೇಷನ್ ಆಗುತ್ತೆ, ಕರಳಿಗೆ ಉಣ್ಣಾಗ್ತದ, ಕರಳಿಗೆ ಗಾಯ ಆಗ್ತದ. ಆ ಕರಳಿಗೆ ಗಾಯ ಆಗಿ ಬೇದಿ ಆಗೋದು, ಬೇದಿನಾಗ ಗೊಣ್ಣೆ ಥರ ಮ್ಯೂಕೋಸ್ ಹೋಗೋದು, ಬೇದಿಯಾಗ ರಕ್ತ ಹೋಗೋದು, ಮಗು ಸಣ್ಣ ಆಗೋದು, ಹೊಟ್ಟೆ ಶು ಕಡಿಮದಾಗುತ್ತೆ. ಲಾಸ್ಟ್ ಸ್ಟೇಜ್ಗೆ ಹೋದಾಗ ಈ ಕುರ ಆಗೋದು, ಫಿಶಲ್ ಆಗೋದಾಗತ್ತೆ. ಸೊ ಮಕ್ಕಳಲ್ಲಿ ಇದು ಹೆಚ್ಚಾಗ್ತಾ ಇದೆ. ಇದು ಆಕಿ ಹುಡುಗಿಗೆ 14 ವರ್ಷ ಹುಡುಗಿ ಕ್ರಾನ್ಸ್ ಎದಕ್ಕಾಗಿತ್ತಂದ್ರೆ ಫ್ಯಾಮಿಲಿ ಪ್ರಕಾರ ಅದು ಈ ಕ್ರಾನ್ಸ್ ಡಿಸೀಸ್ ಎದಕ್ಕಾಗುತ್ತೆ ಅಂದರೆ ಯಾವುದೇ ಕಾರಣ ಇನ್ನೂ ನಮಗೆ ಗೊತ್ತಿಲ್ಲರಿ. ಜೆನೆಟಿಕ್ಸ್ ಅಂತ ಹೇಳ್ತೀವಿ, ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ, ಡಯಟ್ ಅಂತ ಹೇಳ್ತೀವಿ, ಇಮ್ಯುನಾಲಜಿ ಅಂತೀವಿ. ಸೊ ಬೇರೆ ಬೇರೆ ಕಾರಣದಿಂದ ಬರುತ್ತೆ. ಯಾಕೆ ಬಂದಿದೆ ಪರ್ಟಿಕ್ಯುಲರ್ ಇವ್ರಿಗೆ ಅಂತ ಹೇಳಕ್ ಬರಲ್ರಿ ಅದು. ಸೊ ಜೆನೆಟಿಕಲಿ ಏನ್ರ ಐತ್ರಿ ಅದು? ಪೈಲ್ಸಪ್ಪ ಇಲ್ಲಪ್ಪ ನಮ್ಮ ಜೆನೆಟಿಕಲ್ನ ಐತಿ ಹಿಂಗೇನ್ರ ಐತಿ? ಅದು ಹೇಳ್ತೀನಿ ರೀ, ಅದು ಜೆನೆಟಿಕ್ಸ್ ಇಂಪಾರ್ಟೆಂಟು, ಹೇಳ್ತೀನಿ ಅದನ್ನು. ಈ ಮಕ್ಕಳಿಗೆ ಈ ಥರ ಒಂದು ಕ್ರಾನ್ಸ್ ಡಿಸೀಸ್ ಆಗಿರುತ್ತೆ ರೀ. ಇದ್ರ ಜೊತೆಗೆ ಅಲ್ಸರೇಟಿವ್ ಕೋಲೈಟಿಸ್ ಅಂತ 2 ಕಾಯಿಲೆ ಇದೆ. ಇದನ್ನು ಇನ್ಫ್ಲಮೇಟರಿ ಬೌಲ್ ಡಿಸೀಸ್ನ ಕರಿತೀವಿ ರೀ. ಬರ್ತಾ 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 ಈ ಕಾಯಿಲೆ ಇಂಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ ರೀ. ಈ ಕಾಯಿಲೆ ಕ್ಯಾನ್ಸರ್ಗಿಂತ ವರ್ಸ್ಟ್ ರೀ. ಕ್ಯಾನ್ಸರ್ ಆದರೂ ನಾವು ರೇಡಿಯೋಥೆರಪಿ ಕೊಟ್ಟು, ಕೀಮೊಥೆರಪಿ ಕೊಟ್ಟು, ಆಪರೇಷನ್ ಮಾಡಿ ವಾಸಿ ಆಗತ್ತೆ ರೀ. ಈ 2 ಕಾಯಿಲೆ ಇದೆಯಲ್ಲ, ಔಷಧಿ ಕೊಟ್ಟಾಗ ವಾಸಿ ಆಗತ್ತೆ ಮತ್ತು ಬರ್ತದೆ, ಔಷಧಿ ಕೊಟ್ಟಾಗ ವಾಸಿ ಆಗತ್ತೆ ಮತ್ತು ಬರ್ತದೆ. ಅದಕ್ಕೆ ಎಂಡ್ ಏನ್ರಿ? ಎಂಡ್ ಏನಿಲ್ಲ, ಅದು ಕೊನೆ ಹೋಗ್ತಾ ಇರುತ್ತಂಗೆ ಒಂದಿನ ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ, ಅವ್ರು ಹೋಗ್ತಾರೆ, ಸಾಯ್ತಾರೆ ರೀ. ಅರ್ಥ ಆಯ್ತಲ್ರಿ? ಸೊ ಈ ಕಾಯಿಲೆ ಇದೆಯಲ್ಲ, ಇಂಡಿಯಾದಲ್ಲಿ 100 ಜನಕ್ಕೆ ಬರ್ತಾ ಇದ್ರೆ 79 ಜನಕ್ಕೆ ಮಕ್ಕಳಿಗೆ ಬರ್ತಾ ಇದೆ. ಅರ್ಥ ಆಯ್ತಲ್ಲ? 100 ಜನದಲ್ಲಿ 79 ಜನಕ್ಕೆ ಮಕ್ಕಳು ಬರ್ತಾ ಇದೆ. ಬರೀ ಅವ್ರ ವೇ ಆಫ್ ಲಿವಿಂಗಿಗೆ ಅದೇ ಮೇನ್ ಕಾರಣ ಅಂತ ಹೇಳ್ತಾ ಇದ್ದೀರಿ. ಸೊ ಹಾಗಾಗಿ ಮಕ್ಕಳಿಗೆ ಪೈಲ್ಸು, ಫಿಸ್ಚುಲಾ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಅದನ್ನು ಯಾಕೆ ಬಂದಿದೆ ಅಂತ ಫಸ್ಟ್ ಪತ್ತೆ ಹಚ್ಚಬೇಕು. ಮತ್ತು ಮಕ್ಕಳಿಗೆ ತಿನ್ನೋ ಆಹಾರ ಪದ್ಧತಿ ಬದಲಾಗಬೇಕು. ಸೊ ಜಂಕ್ ಕಲ್ಚರ್ ಬಿಡಬೇಕು. ಅದು ಬಿಡಲ್ಲ, ಬರ್ತಾ ಬರ್ತಾ ಹೆಚ್ಚಾಗ್ತಾ ಎಲ್ಲ. ಏನು ಕ್ವಿಕ್ ಕಾಮರ್ಸ್ ಅಂತ, ಈಗ ಅಂದರೆ ಕಣ್ಮುಚ್ಚಿ ಕಣ್ ತೆಗೆಯೋಷ್ಟೊತ್ತಿಗೆ ಮನೆಗೆ ಅಡುಗೆ ಬಂದಿರ್ತದೆ.
ಅರ್ಥ ಆತಲ್ರಿ? ಇನ್ನು ಉಣಿಸಿ ಹೋಗುದಂದು ಉಳ್ದೈತ್ ಮನೆ. ಮನೇಲಿ ಉಣಿಸೋಗೋದು, ಮನ್ಯಾಗೆಲ್ಲ ಫ್ರಿಜ್ನಾಗ ಇಡೋದು. ನಮ್ಮ ಮನೆಗೆ ಫ್ರಿಜ್ ಇಲ್ಲ ರೀ, ನಾವು ಮಕ್ಕಳಿದ್ದಾಗ ರೀ. ಆಯ್ತಾ? ಸೊ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಊಟದ ವಿಚಾರದಲ್ಲಿ ಭಾಳ ಹುಷಾರಾಗಿ ಶಿಸ್ತನ್ನು ಕಲಿಸ್ಬೇಕು. ವಿ ಆರ್ ವಾಟ್ ವಿ ಈಟ್. ನಾವೇನು ತಿದ್ದೀವೋ ಅದೇ ಕಾಯಿಲೆ ನಮಗೆ ಬರುತ್ತೆ. ಅರ್ಥ ಅಲ್ರಿ? ಹಾಂ, ಎಲ್ಲ ನೀವು ನಮಗೆ ಇನ್ಫಾರ್ಮೇಶನ್ ಕೊಟ್ಟಾಗ ಇಷ್ಟು ಸೀರಿಯಸ್ಲಿ ಸರ್, ಕರೆಗೂ ನಂದು ಬುಕ್ದಾಗನ ಈ ಟಾಪಿಕ್ ಬಗ್ಗೆ ಒಂದು ಬ್ಲ್ಯಾಕ್ ಡಾಟ್ಸ್ ಅದಕ್ಕೆ ಇರ್ಲಿಲ್ಲ ಸರ್. ಅಂದ್ರೆ ಅಷ್ಟು ಬ್ಲ್ಯಾಂಕ್ ಇದ್ದೆ ನಾನು. ಇಷ್ಟು ಇನ್ಫಾರ್ಮೇಶನ್ ನನಗ್ ಸಿಕ್ಕಿದ್ದ ಅದು ಪ್ರತಿಯೊಬ್ಬರಿಗೂ ಸಿಕ್ಕಿರುತ್ತೆ. ಪಕ್ಕ ಅವ್ರು ಅಂಡರ್ಸ್ಟ್ಯಾಂಡ್ ಇರ್ತಾರ. ಇಷ್ಟು ನಾಲೆಜ್ ನಿಮಗೆ ಇದ್ರ ಬಗ್ಗೆ, ಇಷ್ಟು ಇದ್ರ ಬಗ್ಗೆ ನೀವು ಪ್ಯಾಷನ್ ಆಗಿ ವರ್ಕ್ ಮಾಡ್ತೀರಂದ್ರೆ ಪಕ್ಕ ನಿಮ್ಮ ಫ್ಯಾಮಿಲಿ ಒಳಗ ಅಥವಾ ನಿಮ್ಮ ತಂದೆಯವರು ಡಾಕ್ಟರ್ ಇದ್ರಿ? ಡಾಕ್ಟ್ರು ಮೇಡಮ್. ಇಷ್ಟು ಪ್ಯಾಷನೇಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿನೇ ಕಾರಣ. ನನಗೆ ಜನ್ಮ ಕೊಟ್ಟರು ಅವರು. ನಿಜ ಹೇಳಬೇಕು ಅಂದರೆ ನಮ್ಮ ಇಡೀ ಫ್ಯಾಮಿಲಿದಾಗ ಫಸ್ಟ್ ಶಾಲೆ ಕಲ್ತವ್ನು ನಾನೇ, ಫಸ್ಟ್ ಡಾಕ್ಟ್ರ್ ನಾನೇ. ನನ್ನ ತಂದೆ ತಾಯಿ ಇಬ್ಬರು ಅವಿದ್ಯಾವಂತರು, ಹಳ್ಳಿ ಜನ. ನಮ್ಮ ತಾಯಿ ಕಡ್ಡಿ ಪುಡಿ ಆಗ್ತಾ ಇದ್ರಲ್ಲ, ಈ ಹೆಣ್ಣುಮಕ್ಕಳು ನಮ್ಮ ಕಡೆ ಕಡ್ಡಿ ಪುಡಿ ಆಗ್ತಾರೆ, ತಂಬಾಕು. ಅದಕ್ಕೆ ಅವ್ರಿಗೆ ಓರಲ್ ಕ್ಯಾನ್ಸರ್ ಆಗಿತ್ತು. ನಾನು ಸರ್ಜನ್ ಆದಮೇಲೆ ಈಗ ಚೆನ್ನಾಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ತಂದೆಯವರು ಒಂದು ಸಣ್ಣ ಕೆಲಸ ಬೆಂಗಳೂರಲ್ಲಿ ಬಸ್ಸಸ್ ಕ್ಲೀನ್ ಮಾಡ್ತಿದ್ರು. ಡಾಕ್ಟ್ರಲ್ಲ, ಬಸ್ಸಸ್ ಕ್ಲೀನ್ ಮಾಡ್ತಿದ್ರು ಒಂದು ಫ್ಯಾಕ್ಟ್ರಿಯಲ್ಲಿ. ಸೊ ಅಲ್ಲಿಂದ ಶುರುವಾಗಿದ್ದು ನಮ್ಮ ಜೀವನ. ದೇವರ ದಯೆ ಇಲ್ಲಿವರೆಗೂ ನಮಗೆ ತಂದಿದೆ. ಸೊ ಇದು ಹಾಸ್ಪಿಟಲ್ ಪ್ರತಿಯೊಂದು ಪ್ರಿಮೈಸಸ್ ನಾನು ಮಾಡಿರೋದು ಹೌದು. ಮತ್ತೆ ಇನ್ನೊಂದು, ನೀವು ಮಂಡ್ಯ ಮಂತ್ರಿ SD ಜಯರಾಮ್ ಅವ್ರ ಅಳಿಯ ಅಂತ ಕೇಳ್ಪಟ್ಟೆ. ಸೊ ಅವ್ರ ಇನ್ಫ್ಲೂಯೆನ್ಸ್ ಇಂದ, ಅವ್ರ ಸಪೋರ್ಟ್ ಇಂದ ನೀವು ಇದನ್ನೆಲ್ಲ ಕಟ್ಟಬಹುದಾತ? ಸಪೋರ್ಟ್ ಹೆಂಗಿತ್ತು ಅವ್ರದಿದ್ರ? ಮಂಡ್ಯ ಮಂತ್ರಿ, ಮಾಜಿ ಮಂತ್ರಿ SD ಜಯರಾಮ್ ಅಂತ ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್ ಆಗಿದ್ರು. ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟ್ರು. ನಾನು ಅವರ ಅಳಿಯ, ಅವರ ಮಗಳು ನನ್ನ ಮದುವೆ ಆಗಿರೋದು. ಆದರೆ ಆ ಮಂತ್ರಿ ಇದ್ರಲ್ಲ, ಅವ್ರು ಇಡೀ ಜೀವನದಾಗ ಅರ್ಧ ಕಪ್ ಕಾಫಿ ಕುಡ್ದಿಲ್ಲ ಯಾರ ಹತ್ರನ. ಸಿನ್ಸಿಯರ್, ಹಾನೆಸ್ಟ್, ಗ್ರೌಂಡೆಡ್, ಕಮಿಟೆಡ್, ಪ್ಯಾಷನೇಟ್ ಪೊಲಿಟಿಷಿಯನ್. ಪಾಪ ಚಿಕ್ಕ ವಯಸ್ಸಾಗ ತೀರ್ಕೊಂಡ್ರು ಮಂತ್ರಿಯಾಗಿ ಅವರು. ಸೊ ಅವರು ಏನು ದುಡ್ಡು ಮಾಡಿಲ್ಲ. ಅವ್ರು ಸತ್ತಾಗ ಅವರ ಹೆಂಡತಿ ಮಕ್ಕಳು, ನನ್ನ ಹೆಂಡತಿ ಮತ್ತು ನನ್ನ ಬಾಮೈದ ಅತ್ತಿ ಇಲ್ಲ, ಕೇರ್ ಆಫ್ ಫುಟ್ಪಾತ್ ಆಗಿ ಒಂದು ಮನೆ ಇರಲಿಲ್ಲ ಇರೋಕ್ಕೆ ಅವ್ರಿಗೆ ಅಂತ. ಅಷ್ಟೇ. ಅಟ್ಲೀಸ್ಟ್ ನಮ್ಮ ಅಪ್ಪ ಸಣ್ಣ ಮನೆ ಆದ್ರೆ ಮಾಡಿದೆ ಗುಡಿಸ್ಲು, ನಮ್ಮ ಮಂತ್ರಿ ಅದು ಮಾಡಿರಲಿಲ್ಲ. ಸೊ ಹಂಗೆ ಫಾದರ್ ಕಡೆಯಿಂದನೂ ನಮಗೇನೇ ಹಣ ಸಪೋರ್ಟ್ ಇಲ್ಲ, ಫಾದರ್ ಇನ್ಲಾ ಕಡೆದು ಸಪೋರ್ಟ್ ಇಲ್ಲ. ಫಾದರ್ ಮದರು ನಮಗೆ ಕಷ್ಟಪಟ್ಟು ಓದಿಸಿ ಹಣ ಇರಲಿಲ್ಲ, ಈ ಸ್ಟೇಜಿಗೆ ತಂದರು. ಫಾದರ್ ಮದರ್ ಮುಖ್ಯವಾಗಿ ನಮಗೆಲ್ರಿಗೂ ಅಷ್ಟೇ ದೇವ್ರಿಗೆ ಕಂಡಿಲ್ಲ. ನಮಗೆ ಕಣ್ಣುವ ಕಾಣದ ದೇವರುಗಳು ತಂದೆ ತಾಯಿನೇ. ಎಲ್ಲೋ ತಿರುಪತಿಗೆ ಹೋಗೋದು, ಎಲ್ಲೋ ಶಿರಡಿಗೆ ಹೋಗೋದು, ಎಲ್ಲೋ ಧರ್ಮಸ್ಥಳಕ್ಕೆ ಹೋಗೋದು ಆಯ್ತಲ್ಲ. ಈಗ ಕಿರಿಕಿರಿ ಮಾಡ್ಕೊಂಡು ಅವ್ರಿಗೆ ತಿಗುದು ನಾವು ದೇವ್ರಿಗೆ ಹೋಗ್ತೀವಿ ಅಂದ್ರೆ ದೇವ್ರು ಇಲ್ಲ ಇಲ್ಲ. ನಮಗೆ ಕಣ್ಣಿಗೆ ಕಾಣಿಸೋ ತಂದೆ ತಾಯಿ ದೇವರಿಬ್ರೇನೆ. ಆಯ್ತಾ? ನೆಕ್ಸ್ಟು ನಮ್ಮ ಮಾವ SD ಜಯರಾಮ್ ಅವರು ದೇವತಾ ಮನುಷ್ಯ ಮಂಡ್ಯ ಜಿಲ್ಲೆನಲ್ಲಿ. ಇವತ್ತಿಗೂ ಸಹ ಅವ್ರು ನೆನ್ಕೋತಾರೆ. ಎಷ್ಟೋ ಜನ ಮನೇಲಿಟ್ಟು ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅವರು. ಅವರ ಒಂದು ಹೋದರೆ ನಾನು ಯಾರಾದರೂ SD ಜಯರಾಮ್ ಅಳಿಯ ಅಂದರೆ ನಮಗೆ ಚೇರ್ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಊಟ ಹಾಕ್ತಾರೆ, ತಿಂಡಿ ಕೊಡ್ತಾರೆ. ಅದೊಂದು ಪ್ರೌಡ್. ಸೊ ಹಾಗಾಗಿ ನಾನು ಏನಿದ್ದೀನಿ ಇವತ್ತು ಎಲ್ಲ ನಾನು ಸ್ವಂತ ದುಡಿಮೆಯಿಂದ ಸಂಪಾದನೆ ಮಾಡಿ ಸ್ಟೇಜಿಗೆ ಬಂದಿರೋದು. ಜಸ್ಟ್ ಬ್ಲೆಸ್ಸಿಂಗ್ಸ್ ಅಷ್ಟೇ ಅವ್ರದ್ದು. ಬ್ಲೆಸ್ಸಿಂಗ್ಸ್ ಆಫ್ ಪೇರೆಂಟ್ಸ್, ಬ್ಲೆಸ್ಸಿಂಗ್ಸ್ ಆಫ್ ಆಲ್ ಮೈಟಿ ವಿಚ್ ಯು ನಾಟ್ ಸೀನ್. ಸೊ ಬಿಗ್ ಬ್ಲೆಸ್ಸಿಂಗ್ಸ್ ಆಫ್ ದೆಮ್. ಆ್ಯಂಡ್ ನಾವು ಕಷ್ಟಪಡಬೇಕಲ್ಲ, ವಿ ಶುಡ್ ಬಿ ಹಾರ್ಡ್ ವರ್ಕಿಂಗ್. ನೀವು ಯಾವ ಕಾಲೇಜಾಗ ಕಲ್ತಿದ್ದು ಸರ್? MBBS ಯಾವ ಕಾಲೇಜ್? MBBS MS ಎಲ್ಲ ಬೆಂಗಳೂರು ಮೆಡಿಕಲ್ ಕಾಲೇಜ್. ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಇದೆ, ಬೆಂಗಳೂರು ಮೆಡಿಕಲ್ ಕಾಲೇಜು. ಒಂಥರ ಪ್ರೆಸ್ಟೀಜಿಯಸ್ ಕಾಲೇಜ್ ಇಂಡಿಯಾದಲ್ಲಿ. ನಾನು ಅಲ್ಲಿ ಕಲ್ತಿದ್ದು ಬೆಂಗಳೂರು ಮೆಡಿಕಲ್ ಕಾಲೇಜು. ಸೊ ನೀವು ಅವಾಗನ ನೀವು ಮೈಂಡ್ ಸೆಟ್ ಇತ್ತು, ನೀವು ಅಂದ್ರೆ ಈಗ PU ಮಾಡೋತ್ನೆ, 10th ಮಾಡೋತ್ನೆ, ಈಗ ಯಾರೋ ಬಂದ ನನಗ ಕೇಳಿದಾಗ ನಾ ಹೇಳ್ತಿದ್ದೆ ನಾ ಡಾಕ್ಟರ್ ಆಗ್ಬೇಕು, ಡೆಂಟಲ್ ಡಾಕ್ಟರ್ ಆಗ್ಬೇಕಂತ ನಂದು ಇತ್ತದು. ಡೆಂಟಲ್ ಡಾಕ್ಟರ್ ಅಂದ್ರೆ ಡೆಂಟಿಸ್ಟ್. ನಮ್ಮ ಪಪ್ಪಾಗ ಇಂಜಿನಿಯರ್ ಮಾಡಿಸ್ಬೇಕಂತ, ಸೊ ನಮ್ಮ ಮಮ್ಮಿಗೆ ಇನ್ನೊಂದೇನು ಹಂಗಿತ್ತು. ಸೊ ನಿಮಗೇನಿತ್ತು ಸರ್ ನಿಮ್ಮ ಚೈಲ್ಡ್ಹುಡ್ ಡ್ರೀಮ್ ಅನ್ನೋದು ಏನಿತ್ತು? ಏನಾಗಿ ನಿಮ್ಮ ಪಪ್ಪಾಗ ನಿಮಗೆ ಇಂಜಿನಿಯರ್ ಮಾಡಬೇಕು ಅಂತ? ನಮ್ಮ ಪಪ್ಪಾಗ ವಿದ್ಯಾವಂತರಲ್ಲ, 10th ಪಾಸ್ ಆಗಿದ್ನಲ್ಲ, PUC ಸೇರಿದ್ದೆ. ನಮ್ಮ ಪಪ್ಪಾಗೇನು ಅಂದರೆ ಅವ್ರ ಫ್ಯಾಕ್ಟ್ರಿನಾಗ ಫೋರ್ಮನ್ ಮಾಡಬೇಕು ಅಂತ. ಯಾಕಂದ್ರೆ ಫೋರ್ಮನ್ ಅವರಿಗೆ ಬಾಸ್ ಇದ್ರ. ಅರೆ ನನ್ನ ಮಗ ಈ ಥರ ಬಾಸ್ ಥರ ಇರ್ಬೇಕಂತೇಳಿ ಫೋರ್ಮನ್ ಆಗ್ಬೇಕಂತ. PUC ಪಾಸ್ ಆದ ರೀ, ಐ ಮೀನ್ 10th ಪಾಸ್ ಆದ, ಒಳ್ಳೆ ಮಾರ್ಕ್ಸ್ ಬಂದಿತ್ತಲ್ಲ, ಅಪ್ಲಿಕೇಶನ್ ತಂದಾರೆ ಫೋರ್ಮನ್ ಅಪ್ರೆಂಟಿಸ್ಗೆ.
ನಾನು ಬಿಡಲಿಲ್ಲ ರೀ, ಯಾಕೆ ಬಿಡಲಿಲ್ಲ ಗೊತ್ತ ನಾನು, ಅರೆ ನಾನು ಸೇರಿಬಿಟ್ಟಿದ್ದೀನಿ, ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ, ಹೊಸಬರು ಫ್ರೆಂಡ್ಸ್ ಎಲ್ಲ, ನನ್ನ ಫ್ರೆಂಡ್ಸ್ ಬಿಟ್ಟು ಬರೋಂಗಿಲ್ಲ ಅಂತ. ಅವತ್ತು ನಾನು ಬಿಟ್ಟು ಏನಾದರೂ ಅಪ್ರೆಂಟಿಸ್ಗೆ ಹೋಗಿದ್ರೆ ಇವತ್ತು ನಾನು ಫೋರ್ಮ್ಯಾನ್, ನಾನು ಬಿಡಲಿಲ್ಲ. ಸೊ ದೇವ್ರದಯ ಓದಿದೆ ಚೆನ್ನಾಗಿ, MBBS ಸೀಟ್ ಸಿಕ್ತು, ಸರ್ಜನ್ ಆದೆ, ಈ ಸ್ಪೆಷಾಲಿಟಿ ಚೂಸ್ ಮಾಡಿದೆ, ಲಕ್ಷಾಂತರ ಜನಕ್ಕೆ ಇವತ್ತು ಸೇವೆ ಮಾಡ್ತಾ ಇದ್ದೀನಿ. ಎಷ್ಟು ಆಲ್ಮೋಸ್ಟ್ ನಿಮ್ಮ ಜರ್ನಿ ಒಳಗ ಎಷ್ಟು ಪೇಷನ್ಸಿಗೆ ನೀವು? ನಾನು ಸುಮಾರು 25 ವರ್ಷಗಳ ಅನುಭವ. ಈಗ ನಾನು 25 ವರ್ಷದಲ್ಲಿ ಸುಮಾರು 9 ರಿಂದ 10 ಲಕ್ಷನ ಪೇಷಂಟ್ ಜೊತೆ ಮಾತಾಡಿರ್ತೀನಿ ನಾನು. ಮೀಟ್ ಆಗಿರಿ? ಎಸ್, ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೆ ಮಂಡ್ಯದಲ್ಲಿ. ದೊಡ್ಡ ಕ್ಯೂ ಇರೋದು ನನ್ನ OPD ಮುಂದೆ, ಗೌರ್ಮೆಂಟ್ ಬಿಟ್ಟೆ ಈಗ. ಸೊ ಈಗ ನನ್ನ ವೈಯಕ್ತಿಕವಾಗಿ ಎಲ್ಲ ಸೇರಿ ನಾನು ಇದುವರೆಗೂ 50,000 ಆಪರೇಷನ್ ಮಾಡಿದ್ದೀನಿ. ಇವತ್ತ ಸರ್ ನಾ ಅಂದ್ರೆ ವಾಕಿನ್ ಆದ ಕೂಡಲೇ ನೀವಿನ್ನ OPD ಒಳಗಿದ್ರಿ. ಸೊ ನಿಮ್ಮ ಅಂದ್ರೆ ಇನ್ನೇನ ರೌಂಡ್ ನನಗೆ ಹೇಳತ್ತಿದ್ರ, ಅವ್ರು ಮುಂಜಾನೆ 5 ಗಂಟೆಯಿಂದ ನಿಂತವ್ರು 14 ಪೇಷಂಟ್ಸಿಗೆ ಇವತ್ತು 14 ಆಪರೇಷನ್ಸ್ ಮಾಡ್ಯಾರ. ಹೌದೌದು. ನಾಳೆ ಇದೆ 22 ನಾಳೆ. ಸೊ ನನ್ನ ಜೀವನದಲ್ಲಿ ನಾನು ಹಾಸ್ಪಿಟ್ಲು, ಪೇಷಂಟು, ನಿದ್ದೆ, ಊಟ, ಮನೆ, ಫಿಟ್ನೆಸ್ ಇದು ಬಿಟ್ಟರೆ ಏನೂ ಮಾಡಲ್ಲ. ಸಂಡೇ, ವೆಡ್ಡಿಂಗ್ ಡೇ, ಬರ್ಡೇ, ಯುಗಾದಿ, ದೀಪಾವಳಿ, ಗಣಪತಿ ಎಲ್ಲ ದಿನ ಕೆಲಸ ಮಾಡಿದ್ದೀನಿ. ನಾನು ರಜಾ ಹಾಕಿ 13 ವರ್ಷ ಆಯಿತು. ಹೊರಗೆ ಹೋದರೆ ವರ್ಕ್ಶಾಪ್ಗೆ ಹೋಗ್ತೀನಿ, ಸೆಮಿನಾರ್ ಹೋಗ್ತೀನಿ, ಕಾನ್ಫರೆನ್ಸ್ ಹೋಗ್ತೀನಿ, ಕೆಲಸದ ಸಲುವಾಗಿ ಹೋಗ್ತೀನಿ, ಅದನ್ನು ಕಲಿ ಸಲುವಾಗಿ ಇಲ್ಲ ಕಲಿಸೋ ಸಲುವಾಗಿ. ಆದರೆ ಲೀಜರ್ ಮಾಡಲಿಕ್ಕೆ, ಟ್ರಿಪ್ ಮಾಡಲಿಕ್ಕೆ, ಮಜಾ ಮಾಡಲಿಕ್ಕೆ ನಾನು ಎಂದೂ ಹೋಗೋದೂ ಇಲ್ಲ. ನನ್ನ ಜೀವನದ ಕೊನೆಯವರೆಗೂ ಐ ವಿಲ್ ಸರ್ವ್ ಪೀಪಲ್. ಐ ಆಮ್ ಬಾರ್ನ್ ಟು ಸರ್ವ್ ಪೀಪಲ್. ಐ ಆಮ್ ಬಾರ್ನ್ ವಿತ್ ಅ ಪರ್ಪಸ್. ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ, ಆ ಗುರಿ ರೀಚ್ ಆಗ್ತೀನಿ. ನನ್ನ ಗುರಿ ಏನಂತ ಹೇಳಿದ್ರೆ, ನೆಕ್ಸ್ಟ್ 20 ವರ್ಷದಲ್ಲಿ ಇಂಡಿಯಾದಲ್ಲಿ ಯಾರೂ ಕೋಲೋರೆಕ್ಟಲ್ ಕ್ಯಾನ್ಸರ್, ಜಠರದ ಕ್ಯಾನ್ಸರಿಂದ ಸಾಯಬಾರದು. ಹೇಗೆ ಅಂತ ಹೇಳಿದ್ರೆ, ಅದನ್ನು ಅರ್ಲಿ ಸ್ಟೇಜಲ್ಲಿ ನಾವು ಡಯಾಗ್ನೋಸ್ ಮಾಡಬೇಕು, ಆವಾಗ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಈಗ 178 ಜನಕ್ಕೆ ಅದು ಲೇಟಾಗಿ ಆಗ್ತಾಯಿದೆ. 178, 20 ವರ್ಷಗಳಲ್ಲಿ ಅದು 0 ಆಗಬೇಕು. ಅದು ನನ್ನ ಜೀವನದ ಗುರಿ. ಆ ಗುರಿನ ನಾವು ತಲುಪ್ತೀವಿ 100%. ಸರ್, ನೀವು ಇಷ್ಟು ಪವರ್ ಐತಲ್ಲ ನಿಮ್ಮ ಕಡೆಯಿಂದ, ಒಟ್ಟು ನಾ ಬಂದು ಇಷ್ಟೊತ್ತು ನಂಗೆ ಬರೀ ನಿಮ್ಮ ಕಡೆಯಿಂದ ಪಾಸಿಟಿವಿಟಿನ ಸಿಗತ್ತೈತೆ. ಎಲ್ಲೋ ಒಂದು ಕಡೆ ಸಾಕ್ಬಿಡಪ್ಪ ಮುಗೀತು ಇದು ಅನಿಸೋದು ನನಗೆ. ಏನೋ ಒಂದು ವೆರಿ ಅದಂತಾರಲ್ಲ, ಭಾಳ ವೇಸ್ ಒಳಗೆ ನೀವು ಹೇಳ್ಕೊಂತ ಹೊಂಟಿರಿ. ಒಂದು ವೇ ಒಳಗೆ ಈ ವೇ ಒಳಗೆ ಸ್ಟಾಪ್ ಮಾಡತ್ತೀರಿ ಅಂತಲ್ಲ, ಇನ್ಫಾರ್ಮೇಶನ್ ಸಿಗತೈತಿ, ಅದ್ರ ಜೊತೆ ನೀವು ಲೈಫ್ ಲೆಸನ್ಸ್ನು ಹೇಳತ್ತೀರಿ. ಯಾಕಂದ್ರೆ ಜಸ್ಟ್ ನೀವು ಡಾಕ್ಟರ್ ಆಗಿ ನನಗಿಲ್ಲಪ್ಪ ನಾ ಇದನ್ನ ಕ್ಯೂರ್ ಮಾಡ್ತೀನಿ ಮನುಷ್ಯಾಗಂತಿಲ್ಲ, ನನಗೆ ಪೇಷನ್ಸ್ ಹಿಂಗಿರ್ಬೇಕು, ನನ್ನ ಫ್ಯಾಮ್ಲಿ ನನಗೆ ಹಿಂಗ ಅಂದಾಗ ನೀವು ಖರೆಗೂ ಭಾಳ ಅಂದ್ರೆ ಭಾಳ ಇನ್ಸ್ಪೈರ್ಡ್ ಆಗಿನ ಅದಿರಿ ಸರ್. ನೀವು ಪಾಸಿಟಿವ್ ಅಂದ್ರಲ್ಲ, ಈಗ ಒಂದು ಇಂಗ್ಲೀಷ್ನಾಗ ಹೇಳ್ತಾರೆ, ಸರೌಂಡ್ yourself with positive people around ಅಂತ. ಆ್ಯಂಡ್ ಹೇಳ್ತಾರೆ, ಯು ಆರ್ ದಿ ಆವ್ರೇಜ್ ಆಫ್ 5 people whom you meet and talk every day. ನಾನು ನನ್ನ ಜೀವನದಲ್ಲಿ ಈಗ ನೆಗೆಟಿವ್ ಯೋಚನೆ ಒಂದೂ ಮಾಡಲ್ಲ. ಅದು ಬಂದ ಕೂಡಲೇ ಟಕ್ ಅಂತ ಅದನ್ನು ತೆಗಿತೀನಿ ಅದನ್ನು. ಸೊ ನಾವು 5 ಜನರ ಜೊತೆಗೆ ಮಾತಾಡ್ತೀವಲ್ಲ ದಿನ ಭೇಟಿ ಮಾಡಿ, ಅದೇ ನಮ್ಮ ಪರ್ಸ್ನಾಲಿಟಿ. ಸುತ್ತಮುತ್ತ ಒಳ್ಳೆ ಜನರ ಜೊತೆಗಿದ್ರೆ ಅದೇ ನಮ್ಮ ಪರ್ಸ್ನಾಲಿಟಿ, ಅಷ್ಟೇ ಜೀವನ. ಸೊ ನನ್ನ ಸುತ್ತಮುತ್ತ ಎಲ್ಲ ಒಳ್ಳೆ ಜನ ಇದ್ದಾರೆ, ಅದಕ್ಕೆ ನಾವು ಒಳ್ಳೆ ಕೆಲಸ ಮಾಡ್ತಾರೆ. ಭಾರಿ ಅಂದ್ರೆ ಭಾಳ ಖುಷಿ ಆತ್ರಿ ನಿಮಗೆ. ಇಷ್ಟು ಹೊತ್ತು ಖರೆ ಅಂದ್ರೆ ನಿಮ್ದು ಟೈಮ್ ಇಷ್ಟು ವ್ಯಾಲ್ಯೂ ಕೊಡ್ತೀರಿ ನೀವು, ಇಷ್ಟು ಪ್ರೆಷಸ್ ಐತಿ ಅಂತ ಟೈಮ್ ತಗೊಂಡು ಎಷ್ಟೋ ಜನ ಮನ್ಯಾಗ ಕುಂತ್ ಕೇಳೋರಿಗೆ ಇದು ಏನೈತಪ್ಪ ಪ್ರಾಬ್ಲಮ್, ಇದರಿಂದ ನೆಕ್ಸ್ಟ್ ಏನಾಗುತ್ತ ಅನ್ನೋದನ್ನ ನೀವು ಭಾಳ ಅಂದ್ರೆ ಭಾಳ ಡೀಟೇಲ್ಡ್ ಆಗಿ ಹೇಳ್ಕೊಟ್ಟಿರಿ. ಮೋಸ್ಟ್ಲಿ ಅವ್ರು ಎಲ್ಲಿ ದುನಿಯಾದಾಗ ಎಲ್ಲಿ ಗೂಗಲ್ ಮಾಡಿ ನೋಡಿದ್ರು ಮುಂದೆ ಯಾವ ಡಾಕ್ಟ್ರಿಗೆ ಬೆಟ್ಟಾದ್ರೂ ಈ ಇನ್ಫಾರ್ಮೇಶನ್ ಸಿಗೋದಿಲ್ಲ ಅವ್ರಿಗೆ. ಅಷ್ಟು ಇನ್ಫಾರ್ಮೇಟಿವ್ ಆಗಿ ನೀವು ನಿಮ್ಮ ಟೈಮ್ ತೆಗೆದು ನಮಗೆಲ್ಲರಿಗೂ ಹೇಳಿರಿ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಕೇಳ್ಕೊರೋದೊಂದ, ಎಷ್ಟು ಪೇಷನ್ಸ್ ಬರ್ತಾರಲ್ಲ ಅವ್ರ ಲೈಫ್ದಾಗಿಂದ ನಮ್ಮೆಲ್ಲರ ಲೈಫ್ದಾಗಿಂದನೂ ಆ ಒಂದು ಮಿನಿಟ್ನು ನಿಮ್ಗೆ ದೇವ್ರ ಎಕ್ಸ್ಟ್ರಾ ಕೊಡ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಬಡವರು ಬಂದರೆ ನಾವು ತುಂಬ ಡಿಸ್ಕೌಂಟ್ ಕೊಡ್ತೀವಿ, ತೀರಾ ಬಡವರು ಬಂದರೆ ಫ್ರೀಯಾಗಿ ಮಾಡ್ತೀವಿ. ಯಾರನ್ನೂ ಇದುವರೆಗೂ ವಾಪಸ್ ಕಳಿಸಿಲ್ಲ. 1 ವರ್ಷದ ಡಿಸ್ಕೌಂಟ್ ನಮ್ಮದು 3.5 ರಿಂದ 4.5 ಕೋಟಿ ಬ್ಯಾಲೆನ್ಸ್ ಶೀಟ್ನಲ್ಲಿ. ಇದು ಸತ್ಯ. ಉತ್ತರ ಕರ್ನಾಟಕದ ಮಂದಿ ಭಾಳ ಬಡತನ ಇದೆ ನೋಡ್ರಿ.
ಆ ಮಂದಿಗೆ ರೊಕ್ಕ ಕೊಡ್ಲಿಕ್ಕೂ ಇರಂಗಿಲ್ಲ. ಚಪ್ಪಲಿ ಹಾಕ್ತಾರೆ, ಹಳೆ ಚಪ್ಪಲಿ ಇರ್ತದೆ, ಹಳೆ ಬಟ್ಟೆ ಹಾಕೊಂಬಂದಿರ್ತಾರೆ. ಅವ್ರು ನೋಡ್ಕೊಳ್ದೆ ನನಗೆ ಗೊತ್ತಾಗ್ತದೆ ಇವ್ರು ನಾನು ಸಹಾಯ ಮಾಡಬೇಕು ಅಂತ. ಭಾಳ ಮಂದಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡ್ತೇನೆ ರೀ. ಸೊ ಹಾಗಾಗಿ ತುಂಬ ಧನ್ಯವಾದಗಳು. ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ನಿಮ್ಮ ಪಾಡ್ಕ್ಯಾಸ್ಟ್ ಮುಖಾಂತರ ಸೌದಿ ನಿಮ್ಮ ಸರ್ನೇಮ್ ಮುಖಾಂತರ ಈ ಒಂದು ರಾಜ್ಯದ ಜನತೆಗೆ, ವಿಶೇಷವಾಗಿ ನಿಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಬಹಳ ಅನುಕೂಲ ಆಗುತ್ತೆ. ರಿಸಲ್ಟ್ ನೀವು ನೋಡ್ತಿರ್ರಿ. ಭಾಳ ನಾನು ಅದನ್ನ ಕೇಳ್ಕೊತೀನಿ ಜನಕ್ಕೆ. ಎಲ್ಲೋ ಅಲ್ಲಿ ಹೋಗಿ ನೀವು ಅವ್ರು ಹೇಳಿದಂಗೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ಪರ್ಫೆಕ್ಟ್ ಪ್ಲೇಸ್ ಪರ್ಫೆಕ್ಟ್ ವೇ ತೋರಿಸೈತಿ. ಎಲ್ಲೂ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಇದು ಯಾವುದೇ ಥರದ ಪ್ರಮೋಷನ್ ಅಲ್ಲ. ಇದು ಅನ್ಕೊಂಡು ಬಂದಿದ್ದೆ ನಾ, ಇಲ್ಲ ನಾ ಒಬ್ರು ಡಾಕ್ಟ್ರನ್ನ ಮೀಟ್ ಮಾಡ್ತೀನಿ ಹಂಗೆ ಹಿಂಗಂತ. ಬಟ್ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಕ್ಕಿಂದ ಇದು ಯಾವುದೇ ಥರದ ಪ್ರಮೋಷನ್ ಇಲ್ಲ, ಯಾವುದೇ ಥರದ್ದು ಸುಮ್ಮನೆ ನಾ ಎಲ್ಲೋ ಕುಂತು ಒಂದು ಕಡೆ ಕುಂತು ಹೇಳ್ತಾಳೆ ಬಿಡಪ್ಪ ಅಂತಿಲ್ಲ. ಕಣ್ಣಾರೆ ನೋಡಿದ್ದೈತಿ, ಪ್ರತಿಯೊಂದು ರಿಸಲ್ಟ್ ಐತಿ. ಸೊ ದಯವಿಟ್ಟು ಎಲ್ಲರೂ ಮಿಸ್ ಮಾಡಬೇಡ್ರಿ. ಇದು ಪ್ರಮೋಷನ್ ಅಲ್ವೇ ಇಲ್ಲ. ನನ್ನ ಜೀವನದಲ್ಲಿ ತುಂಬಾ ಕೆಲಸ ಇದೆ, ಕೆಲಸ ಮಾಡಕ್ಕೆ 100 ಜನ್ಮಕ್ಕಾಗಷ್ಟು ಕೆಲಸ ಇದೆ. ಕಾಯ್ತು ಮದುವೆ ಕೊಟ್ಟಿದ್ದಾರೆ. ನಿಮ್ದೊಂದು ಮೋಟಿವ್ ಅದು ಜನಕ್ಕೆ ಅವೇರ್ನೆಸ್ ಜನಕ್ಕೆ ತಿಳುವಳಿಕೆ ಬರಲಿ ಇದ್ರ ಬಗ್ಗೆ ಅಂತ. ಸೊ ಸ್ಮೈಲ್ ಆಲ್ವೇಸ್, ಕೀಪ್ ಸ್ಮೈಲಿಂಗ್ ಆಲ್ವೇಸ್.